ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನಂತ ದಿನ ಹರೇ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನ ಶಹಬ್ಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನ ಹಲ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶಹಬ್ಬಾಷ್ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತೆ. ಹಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬ್ಬಾಷ್ ಮತ್ತು ಶ್ರೀ ಮಹಾಗಣಪತಿ ದೇವರು ಹಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಶಹಬ್ಬಾಷ್ ವಿಘ್ನಂ ಗುರು ಮೇ ದೇವ ಸರ್ವಕಾರಿ ಸರ್ವದಾ. ಹಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಸ್ಥಳದಲ್ಲಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಕೊಡತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಶಹಬ್ಬಾಷ್ ಮತ್ತು ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಹಲ ಅರ್ತಿಗಾರರು ಶಾಲ್ಗಾರರು ಮೋಜಿಗಾರರು ಶಹಬ್ಬಾಷ್ ತಮ್ಮೂರ ಕೀರ್ತಿ ನಾಲ್ಕೂರು ಹಬ್ಬಗಳಿಂದ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲು ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ಪಾಲಿಸು ಪರಮೇಶ್ವರಿ ಶ್ರೀದೇವಿ ಪಾಲಿಸು ಪರಮೇಶ್ವರಿ ಶ್ರೀದೇವಿ ಕಟೀಲಾಪುರದ ಮೂಲ ದೈತ್ಯರ ಜಾಲ ರಾಶಿ ಸ್ಥೂಲ ಹಸ್ತೆ ಕಪಾಲಧಾರಿ ದೈತ್ಯರ ಜಾಲ ರಾಶಿ ಶೂಲ ಹಸ್ತೆ ಕಪಾಲಧಾರಿ ಕಾಳಿಕೆಯ ಗುಣಮಾಲೆ ಅಮ್ಮಯ ಬಾಡಿಗೊಳಗೆ ಪಾಲಿಸು ಪರಮೇಶ್ವರಿ ಶ್ರೀದೇವಿ ವರದೇ ವಾರಿ ಜಲೋಚನೆ
ಸರ್ವಲೋಕೇಶ ಶ್ರೀಯಾನಂದೇ ಪರಮವೇದ ಪರವಿಹಾರಣಿ ಅರುಣಾದಯ ಜನ
ವಿಘ್ನರಾಜನ ಪಿರಿದು ಸಂಸ್ತುತಿಸಿಗೆ ಅಂಬುನಿದೆಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ಬಾಳಿಯರ ಪಾದಾಂಬುಜಕ್ಕೆ ಬುಡಮಡುದ ವರ್ಣಿಬೆರಿ ಕಥಾಮೃತವ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ, ತುಂಬಿರುವ ಅಪಾರವೂ ಅಗಾಧವೂ ಆಗಿರುವಂತಹ ಜಲರಾಶಿ, ತನ್ಮಧ್ಯದಲ್ಲೇ ನಮ್ಮ ಮೂರುಗಳ ಜನ್ಮವಾಯಿತಮ್ಮ. ಹುಟ್ಟಿನ ವಿಚಾರ ತಿಳಿಯದೆ ಭಯಗೊಂಡಿರುವಂತಹ ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿ ಕೇಳಿಬಂದ ಓಂಕಾರದಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಒಗಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇರುವವಳು ಎನ್ನುವುದರಿಂದಲೇ ನಿನ್ನನ್ನು ಆದಿಮಾಯ ಎನ್ನುವಂತೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯ ಅಂತ್ಯವನ್ನು ನಾವು ಅರಿಯಬಹುದು. ಆದ್ದರಿಂದಲೇ ದಯಾಸಾಗರೆಯೂ ಭಯ ವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದಿವು, ನಮ್ಮನ್ನು ಉದ್ಧರಿಸು ಅಮ್ಮ. ಏಕಕಾಲದಲ್ಲಿ ನಮ್ಮೂವರ ಆವಿರ್ಭಾವ ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು ಅಮ್ಮ. ನಿನ್ನನ್ನು ನೋಡಿ ಧನ್ಯರಾದೆವು ಧನ್ಯರಾದೆವು. ನಮ್ಮ ಹುಟ್ಟಿನ ಹಿನ್ನೆಲೆ ಯಾವುದಾದರೊಂದು ಕಾರಣದಿಂದಲೇ ಇರಬೇಕು ಎನ್ನುವ ಹಾಗೆ ಅರ್ಥವಿಸಿಕೊಂಡವರು ನಾವು. ಅದಕ್ಕೆ ಉತ್ತರವನ್ನು ಹುಡುಕುವುದಕ್ಕೆ ಮುಂಬರುವ ಕಾಲದಲ್ಲಿ ಕೇಳಿದ ಓಂಕಾರವನ್ನೇ ಭಕ್ತಿಯಿಂದ ಧ್ಯಾನಿಸಿದಾಗ ಓಂಕಾರ ಸ್ವರೂಪಿಣಿಯಾದ ನೀನು ನಮ್ಮ ಕಣ್ಣಲ್ಲಿ ಗೋಚರಿಸಿದೆ. ಹಾಗಾದ್ರೆ ನೀನೇ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವ ಹಾಗೆ ಅರ್ಥವಿಸಿಕೊಂಡು, ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವ ಹಾಗೆ ನಿನ್ನ ಪಾದತಲದಲ್ಲಿ ಶರಣಾಗಿದ್ದೇವೆ. ಜನನಿ, ನಮ್ಮ ಮನಸ್ಸಲ್ಲಿ ಮೂಡಿದ ಪ್ರಶ್ನೆಗಳನ್ನು ನಿನ್ನ ಪಾದಮೂಲದಲ್ಲಿ ಇರಿಸುವುದಕ್ಕೆ ಮುಂದಾಗಿದ್ದೇವೆ. ಯಾಕೆ ಈ ಜನ್ಮ? ನಮ್ಮಿಂದ ಆಗಬೇಕಾದ ಕಾರ್ಯವಾದ್ರೂ ಏನು? ಮುಂದಕ್ಕೆ ನಾವು ಇರಬೇಕಾದ್ರೂ ಎಲ್ಲಿ? ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೆ ಹೆಸರಾದ್ರೂ ಹೇಗೆ? ಸಕಲ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮನ್ನು ಪೊರೆಯಬೇಕು. ಜಯ ಜಯ
ಕೊಂಡಾಡುವರಿ ನಿಮಗೊಂದೊಂದು ಹೆಸರನ್ನಿಡುವವಳಿದ್ದೇನೆ. ಹೇಗಮ್ಮ? ಗೌರವರ್ಣದಿಂದ ಕಂಗೊಳಿಸುವ ನೀನೇ ಬ್ರಹ್ಮ. ಜನನಿ ಅಪ್ಪನೇ. ನೀಲವರ್ಣದಿಂದ ಶೋಭಿಸುವ ಕುಮಾರ ನೀನೇ ಹರಿ. ಅರ್ಥನಾದೆ. ಹಣೆಯಲ್ಲಿ ಮೂರನೆಯ ನೇತ್ರವನ್ನು ಹೊಂದಿರುವ ಮಗನೇ ನೀನೇ ಹರ. ಧನ್ಯರಾದಿ ತಾಯಿ. ಮಕ್ಕಳೇ, ಅಮ್ಮ. ಹೋದ ಕಲ್ಪದಲ್ಲಿ ಲಯಗೊಂಡ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವರೆ ನಿಮ್ಮೂವರ ಸೃಷ್ಟಿಯಾಗಿದೆ. ಹಾಗಾಗಿ ನಿಮ್ಮೂವರೆಗೂ ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾಯಕವನ್ನು ಅನುಗ್ರಹಿಸುತ್ತೇನೆ. ಯಾವುದಮ್ಮ? ಮಗನೇ ಬ್ರಹ್ಮ, ಅಮ್ಮ. ರಾಜೋಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಅಪ್ಪಣೆ ತಾಯೇ. ಮಗನೇ ಹರಿ, ಅಮ್ಮ. ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠದಲ್ಲಿ ಇದ್ದುಕೊಂಡು ಪಾಲನೆಯ ಕಾರ್ಯವನ್ನು ಮಾಡುತ್ತ ಬಾ. ಆಗಲಮ್ಮ. ಮಗನೇ ಹರ, ಜನನಿ. ತಾಮಸ ಗುಣಭರಿತನಾದ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತ ಬಾ. ನಿನ್ನಾಜ್ಞೆ ಶಿರೋಧಾರಿ ತಾಯಿ. ಮಕ್ಕಳೇ, ಅಮ್ಮ. ನಾನಿತ್ತ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ಕೊಟ್ಟು ಸಾದರು ಶರವೋ ಇಷ್ಟದಿ ಬೊರೆ ಬೇರೆಂದ ಭಯ ಬಿತ್ತೈದಲು ಮಕ್ಕಳೇ, ನೀವು ಮಾಡುವ ಧರ್ಮ ಕಾರ್ಯದಲ್ಲಿ ತೊಡಕು ಉಂಟಾದರೆ ಅನನ್ಯ ಭಕ್ತಿಯಿಂದ ನನ್ನನ್ನೇ ಸ್ಮರಿಸಿಕೊಳ್ಳಿರಿ. ಪ್ರತ್ಯಕ್ಷವಾಗಿಯ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ರಾಜದ ಗುಣ ಅಡಸಿದರೆ ವಿಧಾತರು ಕಡು ಮದವರುದಾಳಿ ತನ್ನಯ ಮನದಲ್ಲಿ ನುಡಿದನೆಯೋ ಭಯರೋಡು ಹರಿಹರ ರಾಲಿಸಿ ತ್ಯಜಿಸುವ ಕಾರ್ಯವ ತ್ಯಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ಚಮ್ಮಲಿ ಹಿರಿಯವ ನೈಸೆನ ಅರಿತರೆ ನಮ್ಮಲಿ ಹಿರಿಯವ ನೈಸೆನ ಮರೆಯಲ್ಲ ಇದು ಕರೆಯೂ ಹರಿಹರ ರಾಲಿಸಿ ಹರಿ. ಹಲೋ, ನೀವೀರ್ವರು ನನ್ನ ಮಾತನ್ನು ಕೇಳಬೇಕು. ನಿನ್ನ ಮಾತಿಗೆ ಕಿವಿಯಾಗುತ್ತೆ. ಕೇವಲ ಕಿವಿಯಾಗುವುದಲ್ಲ, ಮತ್ತೆ ನಾನು ಹೇಳಿದಂತೆ ಕೇಳಬೇಕು. ಕಿವಿಯಾಗುತ್ತೇವೆ ಅಂದ್ರೆ ಅರ್ಥವೇ ಅದು. ಓಹೋ, ಅಮ್ಮ ಎಲ್ಲವನ್ನು ಅನುಗ್ರಹ ಮಾಡಿ ಅಂತರ್ಧವಾಣಳಾಗಿ ಹೋದ್ಲು. ನಾವು ಕಂಡವರು. ಹೌದು, ಈಗ ನಮ್ಮ ವ್ಯಕ್ತಿತ್ವಕ್ಕೆ ಸಾರ್ಥಕತೆ ಬಂದೊದಗಿದೆ. ಅದು ನಮ್ಮ ಅನುಭವಕ್ಕೆ ಬಂದಿದೆ. ಮುಂದೇನು ಎಂಬುದರ ಬಗ್ಗೆ ಚಿಂತಿಸುವಂತಹ ಸಮಯ ಬಂದಿದೆ. ನೋಡೋಣ, ಚಿಂತನೆ ಹೇಳು. ಚಿಂತನೆ ಹೇಳ್ತೇನೆ. ಅಮ್ಮ ಕೊಟ್ಟಂತಹ ಉದ್ಯೋಗವನ್ನು ಅನುಗ್ರಹಿಸಿದರೆ ನನಗೆ ಸೃಷ್ಟಿಯ ಕಾರ್ಯವನ್ನು ನಾವು ಕೇಳಿಸಿಕೊಂಡಿದ್ದೆ. ಹೌದು. ಹಾಗಿರುವಾಗ ಮೊದಲಾಗಿ ನಾನೇ ಪ್ರಾರಂಭ ಮಾಡುವುದರ ಕಾರಣಕ್ಕಾಗಿ ನಿಮ್ಮೀರುವರಲ್ಲಿ ದೊಡ್ಡವರು ನಾನಾಗ್ತೇನೆ. ಅದು ಪ್ರಾರಂಭ ಮಾಡುವುದಕ್ಕೂ ದೊಡ್ಡದಕ್ಕೂ ಸಂಬಂಧ ಇತ್ತು. ಖಂಡಿತವಾಗಿಯೂ ಇದೆ.
ಅಮ್ಮ ಅನುಗ್ರಹ ಮಾಡಿದ್ದು ಹೇಗೆ? ಹೇಗೆ? ಸೃಜಿಸುವ ಕಾರ್ಯ. ಅವಳು ಸೃಷ್ಟಿ ಮಾಡು ಅಂತ ಹೇಳಿದ್ದಾಳೆ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು, ಸರಿಯಾಗಿ ಹೇಳಿದ್ದಾಳೆ. ಹಾ, ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಬೇಕು. ಹಾಗಾದರೆ ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಸಂಬಂಧ ಇರುವುದು ನಮಗೆ ಮಾತ್ರ. ಆ ಸಂಬಂಧ ಉಂಟು ನಿನಗೆ, ಹಾ, ನಮಗಲ್ಲ ನನಗೆ. ನಿಮಗೆ ಇನ್ನು ಮುಂದಿನ ಕಾರ್ಯ. ನಾನೇನು ಮಾಡುತ್ತೇನೋ ಅದನ್ನು ಮುಂದುವರಿಸುವಂತಹ ಕೆಲಸ ನಿಮಗಾಗುತ್ತದೆ. ಅಲ್ಲಿಗೆ ನಿಲ್ಲುವುದಿಲ್ಲ, ಹಾಗಾದ್ರೆ ಮುಂದೆ ಹೋಗ್ತದೆ. ಮುಂದೆ ಹೋಗುತ್ತದೆ. ಆದ್ರೆ ಮೊದಲು ನಾನು ಎನ್ನುವುದು ಈ ಕಾಲದಲ್ಲಿ. ಪ್ರಾರಂಭ ನಿನ್ನಿಂದ. ಹಾ, ಹಾಗಾಗಿ ಒಬ್ಬ ಸಮರ್ಥ ನಿರ್ದೇಶಕನ ಅನಿವಾರ್ಯತೆ ಇದೆ ಈ ಕಾಲದಲ್ಲಿ. ಯಾಕಂತ ಹೇಳಿದ್ರೆ ಮುಂದೆ ಸೃಷ್ಟಿಸುವ ಜೀವರಾಶಿಗಳಿಗೆ ಯಾರು ದೊಡ್ಡವರು ಅಂತ ಗೊತ್ತಾಗ್ಬೇಕಲ್ಲ, ಯಾರು ಘನ ಅಂತ ಗೊತ್ತಾಗ್ಬೇಕಲ್ಲ. ಹಾಗಾಗಿ ನಾನೇ ಜ್ಯೇಷ್ಠನಿದ್ದೇನೆ, ನೀವಿಬ್ಬರು ಒಪ್ಪಿಕೊಳ್ಬೇಕು. ನಗಾಡ್ತಾ ಇದೆಯಲ್ಲ ಯಾಕೆ? ಮಧುಮಾಕ್ಷ ನಗಾಡಿದ್ದನ್ನು ಕಂಡು ಹಾ, ನಿನ್ನದಾದಂತಹ ನಾಯಕತ್ವವನ್ನು ನೀನು ಸ್ಥಾಪನೆ ಮಾಡುತ್ತಿದ್ದಾನೆ. ಅದರೊಳಗೆ ಹಲವಾರು ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ ಬ್ರಹ್ಮ. ಹೇಗೆ? ಮೊದಲಾಗಿ ತಾಯಿ ಒಲಿದ ಮಾತ್ರಕ್ಕೆ, ಹ್ಮ್. ಎಲ್ಲವನ್ನು ಕರುಣಿಸಿದ ಮಾತ್ರಕ್ಕೆ ಹಾ, ನೀನು ದೊಡ್ಡವನಾಗತ್ತಿ ಅಂತ ಆದ್ರಿ. ನಿನಗೊಬ್ಬನಿಗೇ ಕರುಣಿಸಿದ್ದು ಅಲ್ಲ, ಮೂವರಿಗೂ ಸಮಾನವಾಗಿ ಕರುಣಿಸಿದ್ದ. ಹೌದು. ನಿನಗೆ ಹೇಗೆ ಬ್ರಹ್ಮ ಎನ್ನುವ ಹಾಗೆ ನಾಮವು, ಆತನಿಗೆ ಹರಿ, ನನಗೆ ಹರ ಎನ್ನುವ ಹಾಗೆ ಹಾ, ಹೀಗಿರುತ್ತಾ ಕರ್ತವ್ಯದಲ್ಲಿ ಭೇದ ಭಿನ್ನ ಇದೆ ಎಂಬ ಮಾತ್ರಕ್ಕೆ ಕರ್ತವ್ಯವೆನ್ನುವುದು ಶ್ರೇಷ್ಠ ಕನಿಷ್ಠ ಎಂಬುದಾಗುವುದಕ್ಕೆ ಸಾಧ್ಯವಿಲ್ಲ ತಾನೆ. ಹೌದು. ಕೇವಲ ಭಿನ್ನತೆಗಳು ಮಾತ್ರ. ಯಾವ ಕಾರ್ಯ ಆಗಬೇಕು ಅಂತಾದ್ರೂ ಮೊದಲು ಆರಂಭ ಆಗಲೇಬೇಕು, ಹಾಗಂತ ಅಂತ್ಯಗೊಳ್ಳಲೇಬೇಕು. ಹೌದು. ಹಾಗಾದ್ರೆ ಆರಂಭವೇ ಕೊನೆಯಲ್ಲವಲ್ಲ, ಹೌದು, ಖಂಡಿತವಾಗಿ ಅಲ್ಲ. ಮುಕ್ತಾಯವೇ ಆರಂಭವಲ್ಲವಲ್ಲ. ಹಾಗಾದ್ರೆ ಮೂರೂ ಕೂಡ ಒಟ್ಟಾಗಿ ಇದ್ದರೆ ಮಾತ್ರ ಪರಿಪೂರ್ಣತೆ ಎನ್ನುವುದು ಒದಗುವುದಕ್ಕೆ ಸಾಧ್ಯ. ಹೌದು. ಹೀಗಿರುತ್ತಾ ನೀನೀಗ ದೊಡ್ಡವನಾಗುವುದಕ್ಕೆ ಹೊರಟದ್ದು ಯಾವುದರಲ್ಲಿ? ನಾನು ನಮ್ಮ ಅಮ್ಮ ಕೊಟ್ಟಂತಹ ಉದ್ಯೋಗದಲ್ಲಿ ಶ್ರೇಷ್ಠ. ಮತ್ತೆ ಅದಲ್ಲದೆ ನನ್ನ ಹೆಸರು ಬ್ರಹ್ಮ. ಹೌದು. ನಾನೇ ದೊಡ್ಡವನಲ್ವಾ? ಹೌದು. ಬ್ರಹ್ಮ ಎಂದರೆ ಅರ್ಥ ಏನು? ಬ್ರಹ್ಮ ಅಂದ್ರೆ ನೀನು. ನಾನೇ ದೊಡ್ಡವನಾಗುತ್ತೇನೆ. ಇನ್ನೊಂದು ಮಾತು ಕೇಳು, ಹೇಳುವುದನ್ನು ಕೇಳು. ಬ್ರಹ್ಮಪದದ ಅರ್ಥವೇನು? ದೊಡ್ಡವನು. ದೊಡ್ಡವ. ಅಷ್ಟು ಮಾತ್ರವಲ್ಲ, ಅಮ್ಮ ಮೊದಲಾಗಿ ಕರೆದದ್ದು ಯಾರನ್ನು? ನಿನ್ನನ್ನು. ಉದ್ಯೋಗ ಕೊಟ್ಟದ್ದು ಯಾರಿಗೆ? ನಿನಗೆ. ಲೋಕವನ್ನು ಕರುಣಿಸಿದ ಯಾರಿಗೆ? ನಿನಗೆ. ಎಲ್ಲವೂ ನನಗೆ ಮೊದಲು, ಆ ನಂತರ ನಿಮಗೆ. ನನ್ನಿಂದ ನಂತರವೇನೇನು ತಾತ್ಪರ್ಯ ತಾನೆ? ಬ್ರಹ್ಮ, ಏನು? ನೀನು ಎರಡು ವಿಚಾರದಲ್ಲಿ ಇಲ್ಲಿ ದೊಡ್ಡವನಾಗುವುದಕ್ಕೆ ಹೊರಟಿ. ಒಂದು ನಿನ್ನದಾದಂತಹ ನಾಮದಿಂದ. ಹಾಗಾದ್ರೆ ನಾನು ಕೂಡ ಅಲ್ಲಿಂದಲೇ ಪ್ರಾರಂಭಿಸುತ್ತೇನೆ. ಅದು ಹೇಗೆ? ನೀನು ಎರಡು ವಿಚಾರ ಅಲ್ಲಿ, ನಾನು ಮೂರು ವಿಚಾರವನ್ನು ಮಂಡಿಸುತ್ತೇನೆ. ಹೇಗದು? ಮೊದಲನೆಯದಾಗಿ ಬ್ರಹ್ಮ ಪದದ ಅರ್ಥ ದೊಡ್ಡವನು, ಹರಿ ಎನ್ನುವಂತಹ ಪದದ ಅರ್ಥ ವ್ಯಾಪಕ. ಈಶ ಪದದ ಅರ್ಥವೇನು ಬಲ್ಲೆಯ? ಏನು? ಯಜಮಾನ. ಎಲ್ಲಿಗೋ? ನಿಮ್ಮಿಬ್ಬರಿಗೆ. ನನಗೆ ಬೇಡದ ಕೆಲಸ. ಯಾಕೆ ನೀನು ಯಜಮಾನ ಆಗುದು? ಈಗ ನೀನು ಬ್ರಹ್ಮ ಪದದಲ್ಲಿ ದೊಡ್ಡವನಾಗುತ್ತೀನ, ಈಶ ಪದದಲ್ಲಿ ಯಜಮಾನ ಆಗುವುದಿಲ್ವ? ನೀನು ಯಜಮಾನ ಆಗುದು ಯಾರಿಗೆ? ನಾನು ಹಾಗಲ್ಲ, ನಾನು ಉದ್ಯೋಗದಲ್ಲಿ ಜ್ಯೇಷ್ಠನಿದ್ದೇನೆ ಅಂತ ಹೇಳಿದೀಗ. ಈಗ ಹೆಸರಿನಲ್ಲಿ ದೊಡ್ಡವನಲ್ಲ ನಾನು, ನಾನು ಉದ್ಯೋಗದಲ್ಲಿ ದೊಡ್ಡವನು. ನೀನು ಅಲ್ಲಿಗೆ ಹೋಗು. ಮೊದಲೊಂದು ಹೇಳಿ ಈಗೊಂದು ಹೇಳಬಾರ್ದು, ಒಂದೇ ಹೇಳಬೇಕು. ಏಕೆ? ನೀನು ಹಾಗೆ ಅಂತ ಹೇಳಿದ್ದಿ, ಒಂದು ಸೃಷ್ಟಿಯ ಕಾರ್ಯದಿಂದ, ಹೌದು, ಮತ್ತೊಂದು ನಾಮದಿಂದಾಗಿ ನಾವು ದೊಡ್ಡವ ಅಂತ ಹೇಳಿ. ಈಗ ನೀನು ಹೇಳುತ್ತಿದ್ದಿ ನಾನು ಹೆಸರಿನಿಂದ ದೊಡ್ಡವನಲ್ಲ, ನಾ ಕಾರ್ಯದಿಂದ ಅಂತ. ಸರಿ, ನಿನ್ನ ದಾರಿಗೆ ನಾನು ಬರುತ್ತೇನೆ. ಹೇಳು. ನಿನಗೆ ಸೃಷ್ಟಿಯ ಕಾರ್ಯ ಹೌದು, ಹರಿಗೆ ಪಾಲನಾ ಕರ್ತವ್ಯ ಹೌದು. ಆದ್ರೆ ಈಶನಾದಂತಹ ನನಗೆ ಏನು? ಲಯದ ಅಧಿಕಾರ. ಒಂದು ಶಬ್ದ ಪ್ರಯೋಗದಲ್ಲಿ ದೊಡ್ಡತನ ಅಂತ. ಅಧಿಕಾರ ಅಂತ ಎಲ್ಲರಿಗೂ ಅಧಿಕಾರ ಅಂತ ಸುಮ್ಮನೆ ಸಿಗುವುದಕ್ಕಿಲ್ಲ. ಲಯದ ಇನ್ನೊಂದು ಅರ್ಥವೇನು ಬಲ್ಲೆಯ? ನಿಯಂತ್ರಣ. ಇವ ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳನ್ನು ಇಲ್ಲಿಗೆ ಬಂತು. ಇವ ಸೃಷ್ಟಿ ಮಾಡಿದರಿಂದ ಅದು ನಿಯಂತ್ರಣ ನನ್ನ ಕೈಯಲ್ಲಿರುವುದು. ಜೀವನ ನಿಯಂತ್ರಣ ನನ್ನಲ್ಲೂ. ಸರಿ, ಈಗ ಎರಡು ವಿಚಾರದಲ್ಲಿ ನಾ ದೊಡ್ಡವನಾಗ್ಲಿಲ್ವೇ? ಇನ್ನು ಏನಾದ್ರೂ ಉಂಟಾ? ಇನ್ನೊಂದು ಉಂಟಲ್ಲ. ಯಾವುದು? ಈಗ ಇವ ಒಳಗಿನಿಂದ ಮಾತ್ರ ದೊಡ್ಡವನಾಗುವುದಕ್ಕೆ ಹೊರಟದ್ದು. ನಾನು ಕೂಡ ಹಾಗಾಗಿ ಅವ ಹೇಳಿದ ಪೂರಕವಾಗಿ ನಾನು ಕೂಡ ಒಳಗಿನಿಂದ ಸ್ವಲ್ಪ ಆಳಕ್ಕೆ ಇಳಿದು ಮಾತಾಡಿ. ಆಳಕ್ಕೆ ಈಗ ಹೊರಗಿಂದ ಹೊರಗೆ ಆಗ್ತದೆ. ಈಗ ಆಳಕ್ಕೆ ಇಳಿಯುವುದೇ ಬೇಡ, ಮತ್ತೆ ಹೊರಗಿಂದಲೇ ನಾನು ದೊಡ್ಡವನಾಗುವುದಕ್ಕೆ ಸಾಧ್ಯ. ಈಗ ನನ್ನನ್ನು ಬ್ರಹ್ಮ ನೀನು ನೋಡ್ಬೇಕು. ಈಗ ನನ್ನ ಯಾಕೆ? ಸರಿಯಾಗಿ ಕೆಳಗಿಂದ ನನ್ನನ್ನು ಮೇಲೆ ನೋಡ್ತಾ ಇದ್ದೇನೆ. ಏನು ವಿಶೇಷತೆ ಕಾಣುವುದಿಲ್ಲ? ಏನು ಕಾಣುವುದಿಲ್ಲ. ನಮ್ಮಲ್ಲಿಲ್ಲದೆ ಏನುಂಟು ನಿನ್ನಲ್ಲಿ? ಹಾಗಾದ್ರೆ ಅಮ್ಮ ಹೇಳಿದವನಿಗೆ ಕೇಳಿಸಲಿಲ್ಲ. ಅಮ್ಮ ನನಗೆ ನಾಮ ಸೂಚಕವಾಗಿ ಇಟ್ಟದ್ದೇ ಆ ವಿಶೇಷವಾದ ಅಂಗದಿಂದಾಗಿ. ಹೇಗೆ? ನಿನಗೆ ಹೇಗೆ ಹೆಸರಿಟ್ಟದ್ದು? ಬ್ರಹ್ಮ. ಗೌರವರ್ಣದಿಂದ ಶೋಭಿಪ ನೀನೇ ಬ್ರಹ್ಮ. ಹೌದು. ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ. ಆದ್ರೆ ನನಗೆ ಹಾಗಲ್ಲ. ಮತ್ತೆ ವಿಶೇಷವಾದ ಮೂರನೇ ಕಣ್ಣನ್ನು ಹೊಂದಿರುವ ನೀನೇ ಹರ. ಓಹೋ, ಈಗ ಈಗ ನಿನ್ನಲ್ಲೆಲ್ಲ ಮುಗೀತಾ? ವಿಶೇಷವಾದದ್ದೊಂದು ಏನಪ್ಪದು ವಿಶೇಷ?
ಕಣ್ಣು ಹೌದು. ಅದೇನು ದೊಡ್ಡ ವಿಷಯ ಅಲ್ಲ. ಹಾ. ವಿಕಾರದಾಗಿ ಕಾಣ್ತದೆ, ಅದನ್ನು ನಾವು ವಿಕಾರ ಅಂತ ಹೇಳುದು, ಹೆಚ್ಚಿನದಿರುವುದಲ್ಲ. ನಮ್ಮ ವಿಶೇಷ- ಆಕಾರ ನಮ್ಮ ವಿಶೇಷ ಅಂತ ಹೇಳಿದ್ದಲ್ಲ. ಅಮ್ಮ ನಮ್ಮ ವಿಶೇಷ ಹೇಳಿದ ಅವನ ವಿಶೇಷ ಅಂತ ಹೇಳ್ತಾ ಇದ್ದಾನೆ. ಅಮ್ಮ. ಹಾಗೆ ನಮಗೆ ಅದು ವಿಕಾರವೇ. ಅದು ಹಾಗೆ ಒಬ್ಬನಿಗೆ ಆಕಾರ ಹೇಗುಂಟು ಅಂತ ಗೊತ್ತಿಲ್ಲದೆ ವಿಕಾರವೇ ಕಾಣುವುದು. ಈಗ ಕಣ್ಣಿನ ಹಾಗೆ ಅದು ಉಂಟಲ್ವಿ, ಹೌದು, ಕಣ್ಣಿನ ರೀತಿಯಲ್ಲಿ ಉಂಟಲ್ವಿ. ಅದು ನಿನಗೆ ಉದ್ಯೋಗಕ್ಕೆ ಕೊಟ್ಟದ್ದು. ಉದ್ಯೋಗಕ್ಕೆ ಮತ್ತೆ ನೀನು ಅಷ್ಟು ತಾತ್ಸರ ನೀನು ಅವ ಮಾಡ್ಬೇಡ. ಹೇಳಿದ್ದನ್ನೆಲ್ಲ ತೆಕ್ಕೊಂಡು ಮಾತಾಡಬೇಡ. ಹೌದು, ಗೊತ್ತಾಯ್ತು. ಈಗ ಉದ್ಯೋಗಕ್ಕಂತ ನೀನು ಹೇಳುವುದಲ್ಲ, ಹಾ. ನನಗೆ ಉದ್ಯೋಗಕ್ಕೆ ಮಾತ್ರ ಕೊಟ್ಟದ್ದಲ್ಲ, ಮತ್ತೆಂತ ಉಂಟು? ಉದ್ಯೋಗ ಲಯದ ಕಾರ್ಯ ಬೇರೆ ಉಂಟು. ಬೇರೆ ಉಂಟು. ಹಾಗಂತ ಆ ಕಣ್ಣು ಸಾಮಾನ್ಯವಾದ ಕಣ್ಣಲ್ಲ, ಏನದು? ಅದೀಗ ಮುಚ್ಚಿ ಉಂಟು ಹಾ ಹಾ ಹಾ. ಅಲ್ವೇ. ಅದು ಎರಡು ವಿಚಾರದ ಸಂಕೇತ. ಒಂದನೆಯದಾಗಿ ಅದು ಜ್ಞಾನದ ಸಂಕೇತ, ಇನ್ನೊಂದು ಅದರಲ್ಲಿರುವುದು ಅಗ್ನಿ. ಹಾ. ಅದ್ಯಾಕೆ? ಒಂದು ವೇಳೆ ನಾ ಕುಪಿತಗೊಂಡು ತೆರೆದೆ ಎಂದಾದ್ರೆ ಹಾ. ನೀ ಸೃಷ್ಟಿ ಮಾಡಿದ್ದನ್ನು ಬಿಡು, ಹಾ. ಸುಡುವೆನು ಸಕಲವ ದುರಿತನ ನದರೆ ಅಂತ. ಹಾ, ಹಾ, ಹಾ. ಹಾಗಾಗಿ ನಾಮದಲ್ಲಿ, ಹಾ. ಅಧಿಕಾರದಲ್ಲಿ, ವಿಶೇಷವಾದ ಕಣ್ಣಿನಲ್ಲಿ ನಿಲ್ಲಿಸು ನಿಲ್ಲಿಸಿ, ಹೇಳುದು ಕೇಳು. ಅದು ನೀನೊಂದು ಹೇಳಿದ್ದೇನು? ಹಾ. ನಾನು ಸೃಷ್ಟಿಸಿದಂತಹ ಜೀವರಾಶಿಗಳನ್ನು ಸುಡುವುದು ಅಂತ ಹೇಳಿದಲ್ಲ. ಹಾ. ಹಾಗೆ ಮೊದಲು ನಾನು ಆಗಿದ್ದಾನೆ, ಏನು ಇವನೇ ಹೇಗೆ ಒಪ್ಪಿಗೆ ಅಂತ ನೋಡು. ಈಗ ಅಲ್ಲ, ಮೊದಲು ನೀನು ಆಗುತ್ತೀಯಲ್ಲ. ಹೌದು, ಇಲ್ಲಿ ಬಾ, ವಿಚಾರ ಏನು ಹೇಳು. ವಿಚಾರ ಮುಗಿಲಿಲ್ಲ. ಯಾಕೆ? ಈಗ ವಿಶೇಷತೆ ಇಲ್ಲ. ಈಗ ನೀನು ಉದ್ಯೋಗ ಪ್ರಾರಂಭ ಮಾಡಬೇಕಾದ್ರೆ ನನ್ನಿಂದಲೇ ಅಂತ ನಾನು ಹೇಳುದು ನಿನ್ನಲ್ಲಿ. ಹಾಗೆ ಮೊದಲು ಸೃಜಿಸ ಪ್ರಾರಂಭ ಮಾಡಬೇಕಾದ್ರೆ ನನ್ನಿಂದಲೇ ಅಂತ ನಾನು ಹೇಳುದು ನಿನ್ನಲ್ಲಿ. ಹಾಗೆ ಮೊದಲು ಸೃಜಿಸಲು ಪದಮಾಕ್ಷ ಪೊರೆಯುತ್ತಾನೆ, ಅದನ್ನು ನಾಲಯಗೊಳಿಸಿ ಲಯಗೊಳಿಸಿ. ಮತ್ತೇನು ವಿಶೇಷ ನಿನ್ನಲ್ಲಿ? ವಿಶೇಷತೆ ಉಂಟಲ್ವೇ? ನಾನೀಗ 3 ವಿಶೇಷತೆ ಹೇಳಿದ್ದೀನಿ, ನೀನು ಎಂತದ್ದು ಅದನ್ನೇ ಬೇಡ? ಹೇಳಿದ್ದು, ಸೃಷ್ಟಿ ಮಾಡುವ ಮುಂದಿನ ವಿಚಾರವನ್ನು ಹೇಳಿದ್ದು ನಾನೀಗ. ಆ. ಈಗ ನಿನ್ನ ವಿಚಾರ ಬಿಡೋಣ, ಇವನೇ ಏನು ಹೇಳ್ತಾನೆ ನೋಡೋಣ. ಇವನನ್ನು ನಾನು ಮತ್ತೆ ನೋಡಿಕೊಳ್ತೇನೆ. ಹಾಗೆ ಸೃಷ್ಟಿಪಾಗ ಕಾರ್ಯವರಷ್ಟೋ ಫಲವಲ್ಲಯ ಆ ಆ ಮತ್ತೆ ಮೊದಲು ನಾನು ಕೆಲಸವನ್ನು ಪ್ರಾರಂಭ ಮಾಡುದು.
ಜನ್ಮದವನಲ್ಲ, ಅಮ್ಮನ ಅವನಿಗೆ ಲಯಗೊಳಿಸುವ ಕೆಲಸ. ಮೂರು ಒಂದಾಗಿರುವಾಗ ಪ್ರಪಂಚ. ಹುಟ್ಟು ಉಂಟು, ಬದುಕುಂಟು, ಸಾವುಂಟು. ನೀನು ಸೃಷ್ಟಿ ಮಾಡಿದ್ರೆ ಎಲ್ಲ ಮುಗೀತದ. ಅದು ಬೆಲೆ ಇದೆ. ಹೌದು. ಆಮೇಲೆ ಕೊನೆಗೊಳ್ಳಬೇಕು, ಮತ್ತೆ ಹುಟ್ಟಿಕೊಳ್ಳಬೇಕು, ಬೆಳೆಯಬೇಕು, ಕೊನೆಗೊಳ್ಳಬೇಕು. ಹೌದು. ಅವ ಹೇಳಿದ್ದೆ ಹಾಗಲ್ಲ. ಹೋದ ಕಲ್ಪನೆಯ ಲಯವಾದಂತಹ ಪ್ರಪಂಚವು ಮತ್ತೊಮ್ಮೆ ಹುಟ್ಟು ಪಡೆದು ಬೆಳೆದು ಲಯಗೊಂಡು ಹೌದು ಅದೇ ರೀತಿ ಮುಂದುವರಿಯಬೇಕು. ಇದು ನನ್ನ ಅಪೇಕ್ಷೆಯಾಗಿದೆ. ನಿಮ್ಮ ಮೂವರಿಗೆ ಒದಗಿಸಲ್ಪಟ್ಟದ ಉದ್ಯೋಗ ಘನವಾದ ಉದ್ಯೋಗ ಇರುವುದು ನಿಮ್ಮಿಂದ. ಘನ ಕಾರ್ಯ ಮುಂದಕ್ಕೆ ನಿಮ್ಮಿಂದ ಅಂತ ಹೇಳಿದ್ದಲ್ಲಮ್ಮ, ನಿಮ್ಮಿಂದಲೇ ನಾವು ಸೇರಿ ಆಯಿತು. ಅದನ್ನು ಮೋದದಿಂದ ಮಾಡಬೇಕು ಅಂತೇಳಿ ಮೋದವನ್ನು ಮರೆತು ಮತವನ್ನು ತಾಳಿ ನಾನು ನನ್ನದು ನನ್ನಿಂದ ಎನ್ನುವ ಹಾಗೆ ನೀನು ಹೇಳುವುದಕ್ಕೆ ಹೊರಟೆ. ಬ್ರಹ್ಮ, ಒಂದು ಪ್ರಶ್ನೆಗೆ ಉತ್ತರ ಕೊಡು. ನೀನು ಸೃಷ್ಟಿಸುವುದು ಯಾಕಾಗಿ ಹೇಳು? ಯಾಕಾಗಿ? ಬೆಳೆಯುವುದಕ್ಕಾಗಿ. ಹೌದಾ? ನೀನು ಬೆಳೆಸ್ತೀಯ? ಮತ್ತೆ ಬೆಳೆಸಿದ ನೀನು. ಮತ್ತೆ ನಿನ್ನ ಸೃಷ್ಟಿ ಬೆಳವಣಿಗೆ ನನ್ನಿಂದ ಎನ್ನುವಾಗ ನೀನು ದೊಡ್ಡವನು ಹೇಗಾಗ್ತಿ? ಬ್ರಹ್ಮ ಒಂದು ಬೀಜಾವಾಪನ ಮಾಡಿದ್ದಾನೆ ಅಂತ ಗೊತ್ತಾಗುವುದು ಯಾವಾಗ? ಯಾವಾಗ? ಹುಟ್ಟಿ ಬೆಳೆದಾಗ ಮಾತ್ರ. ಹೌದು. ಬೆಳವಣಿಗೆ ಪೂರ್ಣವಾದ ಹೊಣೆಗಾರಿಕೆ ನನಗಿದೆ ಎನ್ನುವಾಗ ಯಾವನು ಕೆಡದ ಹಾಗೆ ಯಾವ ಯಾವ ಕಾಲಕ್ಕೆ ಬೇಕಾದ ಕಾಲಕ್ಕೆ ಬೇಕಾದ್ದನ್ನು ಬೇಕಷ್ಟೇ ಕೊಟ್ಟು ಪೋಷಿಸ್ತಾನೋ, ಪೋಷಿಸು ಬೇಕಾಗ್ತದೋ ಆ ಉದ್ಯೋಗ ದೊಡ್ಡದು. ನಮಗೆ ಅನುಭವ ಆಯ್ತಲ್ಲ. ಹುಟ್ಟಿಕೊಂಡವರು ನಾವು ಮೇಲೆ ಕೆಳಗೆ ಹಿಂದೆ ಮುಂದೆ ನೋಡಿದ್ದು ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಆವಾಗ ನಾನು ಎಂಬ ಭಾವ ಇತ್ತು. ಹೌದು. ಕೇಳಿದ ಹಾಗಿಲ್ಲ, ನಾನು ಯಾರು ಅಂತಲ್ವ ಉತ್ತರ ಸಿಕ್ಕಿತ. ಹೌದು. ಆಗಲಿದ್ದ ಜ್ಞಾನ ಕೊಡಲ್ಪಟ್ಟದ್ದು. ಹೌದು. ನೀನು ಎಂಬ ತತ್ವಕ್ಕೆ ಬಾಗಿ ಶರಣಾದಾಗ ಅವಳು ಪ್ರತ್ಯಕ್ಷವಾಗಿ ಹೇಳಿದ್ದು. ನಮಗೆ ಕೇಳಿದ್ದೊಂದು ನಾದ ಹೌದಲ್ಲ? ನಾದ ಬ್ರಹ್ಮ. ಅದು ಬಂದದ್ದು ಸ್ತ್ರೀ ಆಕಾರದಲ್ಲಿ. ಅವಳನ್ನು ಕಂಡಾಗ ನಾವು ಹೇಳಿದ್ದು ಅಮ್ಮ ಎನ್ನುವ ಹಾಗೆ. ಮಾತೃತ್ವ ನಮಗೆ ಕೊಟ್ಟದ್ದು. ಅವಳು ಕೊಟ್ಟದ್ದನ್ನು ನಾವು ಕೆಡದೆ ಗಟ್ಟಿಯಾದದ್ದು. ಹೌದೆಂದಾದರೆ ಕೊಟ್ಟು ಪೊರೆಯುವ ಉದ್ಯೋಗ ಜ್ಯೇಷ್ಠ ಅಲ್ವೇ ಅಲ್ಲ, ಓಹೋ ಶ್ರೇಷ್ಠ. ಹಲನೆಂದ ಲಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತಲೆ ಶ್ರೇಷ್ಠನು, ಪೊರೆಯುವ ತಲೆ ಶ್ರೇಷ್ಠನು. ಸರಿ ಸಾಕಲ್ಲ. ಈಗ ಎರಡು ಬೇಕು ಅಂತ ನೀನು ಹೇಳಿದ ಎರಡು ಸರಿಗೆ ಬೇರೆ ಬೇರೆ ಅರ್ಥ. ಹೌದು. ಮೊದಲನೆಯದಾಗಿ ಹರಿ ನೀನಾಡಿದ ಮಾತು ಸರಿ, ಒಪ್ಪಿಗೆ. ಹೌದು. ಎರಡನೆಯದಾಗಿ ಬ್ರಹ್ಮ ನೀನು ವಾದದಿಂದ ಸ್ವಲ್ಪ ಹಿಂದಕ್ಕೆ ಸರಿ. ಯಾಕೆ ಸರಿಯಬೇಕು? ನೀನು ಇಲ್ಲದನ್ನೇ ಮಾತಾಡುತ್ತಿದ್ದೀಯ. ಓಹೋ, ನೀನಿದ್ದದ್ದೇ ಹೇಳ್ತಾ ಇದ್ದ. ನಾನು ಇದ್ದದ್ದನ್ನೇ ಹೇಳಿದರಿಂದ ಈಗ ವಾದ ಇಷ್ಟು ಮುಂದುವರೆದು ಮುಗಿದು ಹೋದದ್ದು. ಇಲ್ಲದಿದ್ರೆ ಇನ್ನೂ ಮುಂದುವರಿಯುತ್ತಿತ್ತು. ಹರಿ ನಾನು ಯಾಕೆ ಆಡಿದ ನೀನು ಆಡಿದ ಮಾತು ಸರಿ ಎಂಬುದಾಗಿ. ಯಾಕಪ್ಪ? ಮೊದಲನೆಯದಾಗಿ ಹುಟ್ಟು ಮತ್ತು ಸಾವು ಇದೆಲ್ಲವೂ ಕೂಡ ಯಾವ ವಿಚಾರದಿಂದ ಆಯಿತು ಅಂತ ಯಾರು ವಿಮರ್ಶೆ ಮಾಡುವುದಿಲ್ಲ. ಬ್ರಹ್ಮ ಮಾಡುವಂತಹ ಸೃಷ್ಟಿಯ ಕಾರ್ಯ ಸ್ವಲ್ಪ ಸಮಯದಲ್ಲಿ ಆಗಿ ಹೋಗುವಂಥದ್ದು. ಹರನಾದ ನಾ ಮಾಡುವಂತಹ ಲಯದ ಕಾರ್ಯ ಅಲ್ಪ ಸಮಯದಲ್ಲಿ ಮುಗಿಯುವಂಥದ್ದು. ಹಾಗಾದ್ರೆ ಈ ಸೃಷ್ಟಿ ಮತ್ತು ಲಯದ ಮಧ್ಯೆ ಇರುವಂತಹ ಜೀವನ ಅಥವಾ ಪಾಲನಾ ಕಾರ್ಯ ಇದುವೇ ದೀರ್ಘವಾದುದು. ಯಾವ ವ್ಯಕ್ತಿಯೇ ಆಗಲಿ ಯಾವ ರೀತಿ ಹುಟ್ಟಿದ ಅಂತ ಯಾರು ವಿಮರ್ಶೆ ಮಾಡುವುದಿಲ್ಲ. ಯಾಕಾಗಿ ಹುಟ್ಟಿದ ಎನ್ನುವ ಹಾಗೆ ಯಾರು ಕೇಳುವುದಿಲ್ಲ. ಹುಟ್ಟುವುದಕ್ಕಾಗಿ ಹುಟ್ಟಿದ. ಹಾಗಂತ ಯಾವ ರೀತಿ ಮರಣ ಹೊಂದಿದ ಅದು ಯಾರೂ ಕೂಡ ಮಸ್ತಕದಲ್ಲಿ ಇರಿಸುವುದಿಲ್ಲ. ಹಾಗಂತ ಈ ಹುಟ್ಟು ಸಾವಿನ ಮಧ್ಯೆ ಇರುವಂತಹ ಜೀವನದಲ್ಲಿ ಆತ ಏನು ಸಾಧನೆ ಮಾಡಿದ್ದಾನೆ ಅದು ಆತ ಅಳಿದು ಹೋದ ಬಳಿಕವು ಆತ ಹೆಸರಿನೊಂದಿಗೆ ಚಿರಕಾಲ ಉಳಿಯುವಂತಾಗುತ್ತದೆ ಅಲ್ಲವೇ? ಹಾಗಾದ್ರೆ ಸೃಷ್ಟಿಯ ಕಾರ್ಯವಾಗಲಿ ಲಯ ಕಾರ್ಯವಾಗಲಿ ಅಷ್ಟೊಂದು ಘನವಲ್ಲ.
ಪಾಲನಾ ಕಾರ್ಯವೇ ಶ್ರೇಷ್ಠವಾದುದು ಎನ್ನುವುದು ಈ ಹರನ ಒಪ್ಪಿಗೆ. ಓ ನೀನು ಹುಟ್ಟು ಸಾವುಗಳ ಕುರಿತು ಕಣ್ಣ ಮುಂದೆ ಉದಾಹರಣೆ ಉಂಟಪ್ಪ. ಹೌದು. ನಮ್ಮ ಪ್ರತ್ಯಕ್ಷವಾದ ಹುಟ್ಟು, ಹೌದು. ನಮ್ಮ ಅಡಗಿ ಹೊತ್ತು ಲಯ, ಇದ್ದಷ್ಟು ಹೊತ್ತು ಪಾಲನೆ, ಯಾವುದು ಹೆಚ್ಚು ಅಂತ ತೀರ್ಮಾನ ಮಾಡಿದ್ರೆ ಆಯ್ತು. ನಿನ್ನ ಮಾತಿಗೆ ನನ್ನ ಸಮ್ಮತಿ ಉಂಟು. ಸಮ್ಮತಿ ಉಂಟು, ಖಂಡಿತ. ಮುಗಿಯಿತಲ್ಲ? ಅಲ್ಲಿಗೆ ಮುಗಿಯಲಿಲ್ಲ. ಈ ಬ್ರಹ್ಮನ ತಲೆಗೆ ಅಡರಿದ ಮದ ಅದು ಅಷ್ಟಿಷ್ಟಲ್ಲ, ಅಧಿಕ ಮದ ಅಡರಿದೆ. ಕಡು 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 ಮದ ಅದು ಇಳಿಸಬೇಕು. ಅದಕ್ಕೆ ಹೇಗೆ? ನಾವಿಬ್ಬರು ಒಂದಾಗಬೇಕು. ಹೇಗೆ? ಹರಿಹರರೆಮ್ಮಲಿ ಭೇದ ಇಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ ಕೊನೆಗೆ ನೋಡಿದ್ಯಲ್ಲ? ನೋಡಿದೆ. ನಾವಿಬ್ಬರು ಏನು ಸಮರ್ಥರು ಅಂತ ತೋರಿಸುವುದಕ್ಕಾಗಿ ದೂರಗೈವ ನಾವು ನಮ್ಮೊಳಗೆ ಸುಮ್ಮನೆ ಸಮರ್ಥ ಯುದ್ಧ ಮಾಡುತ್ತಾರೆ. ಸಾಮರ್ಥ್ಯ ಪ್ರಕಟ ಯುದ್ಧ ಸಾಮರ್ಥ್ಯದಲ್ಲಿ ತೋರಿಸಬೇಕಾಗ್ತದೆ. ಈಗ ಏನೊಂದು ನಾನು ಹೇಳುದು ಏನು ಅಂತ, ಬ್ರಹ್ಮ ಏನು ಅಂತ. ಹೌದು, ಬ್ರಹ್ಮ ಏನು ಅಂತ ಹೇಳೋದು. ಏನಂತ ಬ್ರಹ್ಮ? ಬ್ರಹ್ಮ ಅಧಿಕ ಹಿರಿತನವ ಪರಿಕಿಸುವ ಬಗೆ, ಹಿರಿತನ ಸ್ಥಾಪನೆಗೆ ಒಳ್ಳೆಯದು. ಅದು ಸ್ಥಾಪನಾ ನಂತರದಲ್ಲಿ ಮುಂದೆ ಹೋಗುವುದು ಅಂತ ಆದ್ರೆ ದಾರಿ ನಿನಗೆ ನಾನು ಹೇಳ್ತೇನೆ. ಹೇಗೆ? ಹೋದ ಕರ್ತೃ ಹೊಂದಿದ ಪ್ರಪಂಚ ಅಂತ ಮಾಡಿ ಪಂಚಭೂತಾತ್ಮಕವಾದ ಕರ್ತೃಗಳಾದ ನಮ್ಮೊಳಗೆ ಎಲ್ಲವನ್ನು ತುಂಬಿರಬೇಕು. ಯಾರಲ್ಲಿ ನಿಂತಿಲ್ಲ, ಅನುಮಾನ ಪ್ರಮಾಣವಲ್ಲ, ಪ್ರತ್ಯಕ್ಷ ಪ್ರಮಾಣ ಅಂತ ಆದ್ರೆ ಒಬ್ಬರೊಳಗೆ ಒಬ್ಬರು ಹೊಕ್ಕು ನಮ್ಮೊಳಗೆ ಯಾವುದು ಹೇಗಿಂಟು ತಿಳಿದು ದೃಢಪಡಿಸೋಣ ನಾವು. ಆದೀತಾಗಾದ್ರೆ ಹೇಗೆ ಹೋಗ್ತೀಯ? ನಾನು ಹೋಗುದಿಲ್ಲ. ಈಗ ಪರೀಕ್ಷಿಸುವುದು ನೀನನ್ನು. ಮೊದಲು ಅಂತ ಹೇಳಿದ್ದೀನಿ ನೀನು. ಮೊದಲು ನೀನು ಹೋದ್ರೆ ಅವತ್ತೆ ನಾನು ಅದಕ್ಕೆ ಇದಕ್ಕೆ ನಾನು ಮೊದಲು, ಇದಕ್ಕೆ ನೀನು ನಂತರ. ನೋಡೋಣ ಎಷ್ಟು ಪರೀಕ್ಷೆ ಮಾಡ್ತಿದ್ದ. ಒಂದು ದಾರಿ ಅವರು ಇರುವರೊಂದಾದರು. ಆನಂತರ ನನ್ನೊಳಗೆ ಹೋದ. ಹಾಗಾದ್ರೆ ಈಗ ಉಳಿದದ್ದು ಯಾರು? ನಾನೊಬ್ಬನೇ, ಬ್ರಹ್ಮ ನಾನೇ. ಹೋಗಿದ್ದಾನೆ ಇವನು, ಹೇಗೆ ಬರ್ತಾನೆ ಅಂತ ನೋಡಬೇಕು. ಹಾಗಾಗಿ ನವದ್ವಾರಗಳನ್ನು ಬಂಧಿಸಿ ಬಿಡುತ್ತೇನೆ. ಓಹೋ, ನವದ್ವಾರಗಳನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅದೋ ದ್ವಾರ ಒಂದನ್ನು ಬಿಟ್ಟು ಉಳಿದ ದ್ವಾರಗಳನ್ನೆಲ್ಲ ಬಂಧಿಸಿ ಬಿಡುತ್ತೇನೆ. ಹೇಗೆ ಬರ್ತಾನೆ ನೋಡೋಣ ಈಗ. ಸರಿದ ಕಲ್ಪನೆ ಲಯವ ಹೊಂದಿದ ಥರಗಳನ್ನೆಲ್ಲ ಕಂಡಿದ್ದೇನೆ. ಆದರೆ ನನ್ನಂತವರಿಲ್ಲವಲ್ಲ. ಹಾಗಾದರೆ ಕಳೆದ ಕಲ್ಪಕ್ಕೂ ನನಗೂ ಸಂಬಂಧ ಇಲ್ಲವೇ? ಪ್ರಶ್ನೆಯಾಗಿ ಉಳಿಯಿತು. ಇರುವುದೆಲ್ಲ ಹಾಗುಂಟು ಅಂತ ನೋಡಿದ್ರೆ ಸಚೇತನವಾಗಿ ಇಲ್ಲ. ಬಣ್ಣವೋ ಸೃಷ್ಟಿಗೆ ಬೇಕಾದ ಮೂಲ ವಸ್ತುವಿಗೆ ಪದಾರ್ಥವಿದೆ, ಎಲ್ಲಕ್ಕೂ ಹೊಂಬಣ್ಣದ ಆವರಣವಿದೆ. ಕೊಂಬಸಿರ ನೀತ ಎಂಬ ನಿರ್ಧಾರವಾಯಿತು. ಹೋಗಿ ಹೇಳೋಣ ಎನ್ನುವ ಹಾಗೆ ಪಥವನ್ನು ನಡೆಸಿ ಮೇಲೇರಿದರೆ ನಿರ್ಣಾಯಕವಾದ ತುದಿ ತೋರುವುದಿಲ್ಲ. ಸುತ್ತಿದೆ ಅಂತಾದ್ರೆ ಬಳಲಿಕೆ ಉತ್ತರ. ಕೆಳಗಿಳಿದಾಗ ಪಥ ಕಾಣುತ್ತದೆ.
ಊರ್ಧ್ವಮುಖವಾಗಿ ಒಳ ಪ್ರವೇಶಗೊಳಿಸಿದವ ಯಾಕೆ ಅಧೋದ್ವಾರವನ್ನು ತೆರೆದ? ಸುಲಭದ ಉತ್ತರ, ಇವನ ಯೋಚನೆ ಊರ್ಧ್ವಮುಖವಾಗಿಲ್ಲ, ಅಧೋಮುಖವಾಗಿ ಉಂಟು. ನನಗೆ ಯಾವ ದಾರಿ ಆದರೆ ಏನಂತೆ, ತೋರುವ ಪಥದಲ್ಲೇ ಸಾಗುತ್ತೆ. ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವದಲ್ಲಿ ಮೆರೆವಾಗ ಆ ಏನು ಶೋಧನೆ ಮುಗಿಯಿತು, ಒಳ ಹೊತ್ತು ನೋಡಿ ಅಂತಾದ್ರೆ ಆಶ್ಚರ್ಯ. ಏನು ಹೋದದ್ದೆಲ್ಲ ನಿನ್ನಲ್ಲಿ ಉಂಟು. ಹಾ ಒಂದು ಕಲ್ಪದಲ್ಲಿ ಉಳ್ಳದ್ದು. ಹಾ ಇಲ್ಲ ಯಾಕೆ ಯಾರಿಗೆ ಗೊತ್ತು? ಕೆಲವರಲ್ಲಿ ಇರಬೇಕು ಅಂತ ಇಲ್ಲ, ಒಬ್ಬನೇ ಸಾಕಾಗ್ತದೆ. ಅಷ್ಟು ಕಡಿಮೆ ಅಲ್ಲ. ಹಾ ಆಮೇಲೆ ಮುಂದೇನು ಅಂತ ನೋಡಿದ್ದು, ಒಂದಕ್ಕೂ ಹಾ ಚಾಲನಾ ಶಕ್ತಿ ಇಲ್ಲ. ಅದಕ್ಕೆ ಬಂದದ್ದು ನಾನೇ ಅಲ್ವಾ? ಮುಂದೇನು ಮತ್ತೇನು ಅಂತ ನೋಡಿದ್ರೆ ಆಶ್ಚರ್ಯ. ಏನು ಎಲ್ಲ ನೋಡಿದ್ರು ಕಾಂಚನಮಯವಾಗಿ ತೋರುವುದು. ಕಾಂಚನ ಇನ್ನೊಮ್ಮೆ ಹೇಳು. ಕಾಂಚನಮಯವಾಗಿ ತೋರುವುದು. ಓಹೋ, ಆದ್ದರಿಂದಲೇ ನಿನ್ನನ್ನು ಹಿರಣ್ಯ ಗರ್ಭನೆಂದುವುದು. ನನಗೆ ಹೆಸರು ಕೊಟ್ಟದ್ದು ನೀನು? ಮುಗೀತಲ್ಲ, ಹಾ ಒಟ್ಟು ಮುಗೀತು. ಒಟ್ಟು ಮುಗಿದಾಯ್ತಾ? ಹಾಗಾದ್ರೆ ಒಂದು ಕೆಲಸ ಬಾಕಿ ಆಗಿದೆ ಈಗ. ಅದೆಂತದ್ದು? ಈಗ ನೀನು ಹೋದ ನಿನಗೂ ನನಗೆ ಹೆಸರು ಕೊಟ್ಟಾಗ ನಿನಗೊಂದು ಹೆಸರು ಕೊಡ್ಬೇಕಾಗ್ತದೆ ಈಗ. ಕೊಡು ಕೊಡು ಕೊಡು. ನೀನು ಅಧೋದ್ವಾರದಲ್ಲಿ ಬಂದವನಿದ್ಯಾ, ಹಾಗಾಗಿ ನೀನು ಅಧೋಕ್ಷಜ. ಸರಿ, ಒಂದು ವರ್ಷದ ಸಾಧನೆಗೆ ಸಿಕ್ಕ ಹೆಸರು, ಹಾ ದುಡಿದ ಸಾಧನೆಗೆ ಸಿಕ್ಕಿದ್ದಲ್ಲ. ಆಯ್ತಲ್ಲ, ನಾನೇ ಜ್ಯೇಷ್ಠ ಆಯ್ತಲ್ಲ. ನಿನಗೆ ಕುಳಿತಲ್ಲಿಗೆ ಬಂದದ್ದು ಹೆಸರು. ಹೌದು, ಈಗ ನಾನೇ ಜ್ಯೇಷ್ಠ. ಅದು ನನ್ನಂತವರು ಇರಲಿಲ್ಲ, ಹಾ ಎಲ್ಲ ಬಂಗಾರದ ಬಣ್ಣ. ಹಾ ಹಾ ಹಾಗಾದ್ರೆ ಅದೆಲ್ಲ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಅಲ್ಲ ಏನಾಯ್ತು ನನಗೆ ಗೊತ್ತಿಲ್ಲ. ಓಹೋ, ನನ್ನ ಸರದಿ ಮುಗೀತು. ಮುಗೀತಾ? ಹೌದು. ಹಾಗಾದ್ರೆ ನಾನು ಹೋದನಲ್ಲ ಇವ ಸೃಷ್ಟಿಕರ್ತ, ನಾನು ದೊಡ್ಡವ, ನೋಡೋಣ ಹೊಸ ದಾರಿ ಹುಡುಕಿ ಬರಲಿ. ಅದಾಗುವುದಿಲ್ವೋ? ಶರಣಾಗತನಾಗಿ ಬೇಡುವವರಲ್ಲಿ ಬೇಕಾದ್ದನ್ನು ಕೊಡೋಣ, ನವದ್ವಾರವನ್ನು ವಂದಿಸ್ತೇವೆ. ಹರಿಯಾದ ಹರಿಯ ಉದರೊಳಗೆ ಬಂದವನಿದ್ದೇನೆ. ಬಂದು ನೋಡಿದರೆ ಏನು ವಿಶೇಷವೆಂದು ಕಾಣ್ತಾ ಇದ್ದೇನೆ ಈತನ ಉದರದಲ್ಲಿ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲ ಈತನ ಉದರೊಳಗಿದೆ. ಹಾಗಾದರೆ ನನ್ನ ಉದರದಲ್ಲಿದ್ದದ್ದು ಕೇವಲ ಒಂದು ಬ್ರಹ್ಮಾಂಡ. ಹಾಗಿಂತ ಇವನ ಉದರದೊಳಗೆ ಅದೆಷ್ಟೋ ಹಿಂದಿನ ಕಲ್ಪದಲ್ಲಿ ಲಯವಾದಂತಹ ಎಲ್ಲ ಬ್ರಹ್ಮಾಂಡ ಇವನ ದರದೊಳಗಿದೆ. ಹಾಗಾದರೆ ಇವನೇ ಶ್ರೇಷ್ಠ. ಇಲ್ಲ ಮತ ಕಾಣುತ್ತಾ ಇಲ್ಲ. ಏನು ಮಾಡುವುದು? ಅಮ್ಮನನ್ನೇ ಧ್ಯಾನಿಸ್ತೇನೆ. ಸ್ಮರಿಸ ಭಕ್ತಿಯೋ ಆದಿಮಾಯಯ ಜನನೇ ಹರಿಯನಾಭಿ ಕಮಲ ನಾಳದಿ ಮೆರೆವ ಪಥ ಗೋಚರಿಸೆ ಹೊರಟ ಕ್ಷಣವೇ ಧೈರ್ಯದ
ಅವಳ ಕೊಡುಗೆ ಎಂಬುದನ್ನು ಸ್ವೀಕರಿಸುವ ಮೂಲಕವಾಗಿ ಇಚ್ಛಾಶಕ್ತಿಯಿಂದ ಕಾಯವನ್ನು ಕಿರಿದುಗೊಳಿಸಿ ಬಾಲಮುಕುಂದರಾಗಿ ಕಾಲ್ಮೆಗಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗುವೆ. ಬರುಗಲ ಕಮಲಜವು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಬರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಮೆಳೆದ ನಾಲ್ಮೊಗದಿಯುವುದ ಇರದೆ ಮೇಲಕ್ಕೆ ನೋಡಲು ವರಪಾಠವದರದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದೊಳಗ ಅಚ್ಚರಿಯಾದುದೇನವೇ ಸುರತ ವೈಶ್ಯರು ಲಾಲಿಸಿಗೆ ಸುರತ ವೈಶ್ಯರು ಲಾಲಿಸಿಗೆ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನು ಅನುಸರಿಸಿ ಮೇಲೆ ಬಂದೆ ಅಂತಾದ್ರೆ ಹರಿಯ ನಾಭಿ ಕಮಲನಾಳದ ಮುಖಾಂತರ ಹೊರಗೆ ಬಂದವನಿದ್ದೇನೆ. ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬರೆದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದಾಕ್ಷಣವೇ 3 ಮುಖಗಳು ನನ್ನನ್ನು ಬಂದು ಸೇರಿತು. ಅಷ್ಟು ಮಾತ್ರವಲ್ಲ, ಮೇಲೆ ನೋಡಿದಾಕ್ಷಣವೇ ಇನ್ನೊಂದು ಮುಖವು ಬಂದು ಸೇರಿಕೊಂಡಿತು. ಪಂಚವದನನಾಗಿ ಶೋಭಿಸ್ತಾ ಇದ್ದೇನೆ ಈ ಕಾಲದಲ್ಲಿ. ಎಲ್ಲವನ್ನು ಹರಿಯಲ್ಲಿ ಹೇಳೋಣ ಅಂತ ನೋಡಿದರೆ ಹರಿಯು ವಟಪತ್ರದಲ್ಲಿ ಮಲಗಿದ್ದಾನೆ. ಆತನನ್ನು ಎಚ್ಚರಿಸುವುದು ಅನುಚಿತವಲ್ಲ. ಹಾಗಾಗಿ ಆತನನ್ನೇ ಧ್ಯಾನಿಸ್ತಾ ಇರುತ್ತೇನೆ. ಶ್ರೀಹರಿ ಹರಿಯು ಮಲಗಿರೆ ಯೋಗಾರಿದ್ರೆಯೋ ಇರದೆ ಗೌಳದ ಕಿಲ್ಬಿಷವ ಕಿರುಬೆರಳಿನಲ್ಲಿ ಹೊರಗಡೆ ನಾನು ನೀರು ರುದಿಸುತ್ತಲಿ
ತಿಳಿಯುವುದು ಹೇಗೆ? ತಿಳಿಯುವುದು ಹೇಗೆ? ಹೇಗೆ ಹುಟ್ಟಿಕೊಂಡವನು ನಾನು? ಮೇಲಿಂದ ಬಿದ್ದೇನೋ, ಕೆಳಗಿಂದ ಎದ್ದೇನೋ? ನನ್ನ ಹುಟ್ಟಿಗೆ ಕಾರಣರು ಯಾರು? ಈ ಜಲರಾಶಿಯ ಮಧ್ಯೆ ನಾನು ಓರ್ವನೇ ಇರುವುದು, ಅಥವಾ ನನ್ನ ಹೊರತಾಗಿ ಬೇರೆ ಯಾರಾದರೂ ಇದ್ದಾರೋ ತಿಳಿದುಕೊಳ್ಳಬೇಕಾಗುತ್ತೆ. ಕಾಣುತ್ತಿರುವಂತಹ ಜಲರಾಶಿಯಲ್ಲಿ ಮುಂದೆ ಮುಂದೆ ಸಾಧ್ಯ. ನಿನಗೆ ಬಾಯಿ ಬರುತ್ತದೆ, ನಿನಗೆ ಕಿವಿ ಕೇಳ್ತದೆ, ಕೈಕಾಲುಗಳೆಲ್ಲ ಇದ್ದಾವೆ, ನಿನಗೆ ಕಣ್ಣು ಕಾಣ್ತದೆ, ಎಲ್ಲವೂ ಉಂಟು. ನನ್ನ ಹಾಗೆ ನನ್ನ ಹಾಗೆ ನೀನಿದ್ದೀಯ. ಅಂತೂ ಒಟ್ಟು ಒಂದು ಜೊತೆ ಜತೆ ಅಂತ ಒಂದು ಆಯ್ತು. ಒಳ್ಳೆ ಜೊತೆ. ಹ್ಮ್. ನೀರಲ್ಲಿ ನಾನೊಬ್ಬನೇ ಇದ್ದದ್ದು, ಆ ನೀನು ಒಬ್ಬನೇ ಇದ್ದದ್ದ. ನಾನು ಒಬ್ಬನೇ ಅಬ್ಬ, ಎಷ್ಟು ಹೊತ್ತಿಂದ ಹುಡುಕುತ್ತೇನೆ ಯಾರಾದ್ರೂ ಇದ್ದಾರ ನೋಡುವ ಅಂತ. ನೀನು ಸಿಕ್ಕಿದ್ದು ಒಳ್ಳೇದಾಯ್ತು. ಹೌದೇ? ಒಂದು ಕೆಲಸ ಮಾಡುವ, ಯಾವುದು? ನಾವೊಂದು ಸಂಬಂಧ ಮಾಡಿಕೊಳ್ಳುವನ. ಸಂಬಂಧವ? ನಿನ್ನನ್ನು ನೋಡುವಾಗ ಹಾ ಪ್ರೀತಿ ವಾತ್ಸಲ್ಯ, ಹಾ. ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ, ಅದನ್ನೇ ಆಧರಿಸಿ ಒಂದು ಸಂಬಂಧ ಮಾಡುವ. ಹೇಗದು? ನನ್ನ ಕುರಿತಾಗಿ ಗೌರವ ಭಾವ. ಹೌದು. ಆದ್ದರಿಂದ ಹ್ಮ್. ನಾನಿನಗೆ ಅಣ್ಣ, ಅಣ್ಣ. ನಿನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯ. ಹಾ. ಆದ್ದರಿಂದ ನೀ ನನಗೆ ತಮ್ಮ, ನಾನು ತಮ್ಮ, ನೀನು ಅಣ್ಣ. ಅಣ್ಣ. ಏನಾಯ್ತಣ್ಣ? ತಮ್ಮ, ಇದು ಎಂತದು ತಮ್ಮ? ನನಗೂ ಹಾಗೆ ಇದೆ. ಇದು ಹೊಟ್ಟೆ ಅಂತ. ಇದು ಹೊಟ್ಟೆಯ ಎಂತದ ಚೊರ್ 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 ಆಗ್ತದೆ. ನನಗೂ ಆಗ್ತಾ ಉಂಟು. ಎಂತದದು? ಹಸಿವೆ ಇರಬೇಕು, ಒಳಗೆ ಎಂತದ ಹೋಗಬೇಕು. ಬಾಯಿಯ ಮೂಲಕ ಅಲ್ಲ ಹೋಗಲು ಏನು ಉಂಟು ಅಂತ ಬೇಕಲ್ಲ.
ಪ್ರಾಣಿ ಹೊಡೆಯಿತ ಅಂತ. ನಾನು ಹೊಡೆದದ್ದು ವಾಯು ವಾಯು ನನ್ನದೇ ವಾಯು. ಪ್ರಾಣಿ ಎಲ್ಲಿ ಹೋಯ್ತು? ಹೊಡೆಯುವ ಹರಿಯಲಾಭಿ ಕಮಲ ನಾಳದು ಮನೆಗಳು ತಲೆ ವಿಧಾತ ಮನದಲ್ಲಿ ತರಹರಿಸಿದನು ದೈತ್ಯರುಳೆ ಬರುವರೆನ ಹರಿಯಲಾಭಿ ಕಮಲ ನಾಳದಿಯೇ ಹರಿಯನ್ನೇ ಧ್ಯಾನಿಸುತ್ತಿರುವ ವೇಳೆಯಲ್ಲಿ ದುಷ್ಟರಾಗಮನ ಅವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಅವರಿಗೆ ಹೆದರಿದ್ದೇನೆ. ಏನು ಮಾಡೋಣ? ಅಮ್ಮನನ್ನೇ ಧ್ಯಾನಿಸ್ತೇನೆ. ಅಮ್ಮ ಮರುಗಲೇಕೆ ವಿಧಾತ ಮನದಲ್ಲಿ ಧರಿಸಿರುವುದೇಕೆ ಅಲಿಪರೆ ಹೊರೆಯ ಬಾಳುವೆ ನಮ್ಮ ಕರ್ತವನರಿಸುತ್ತೂಬೆ ವಿಧಾತ ಅಮ್ಮ ಮಗನೇ, ನಾನಿತ್ತ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾದ ನೀನು ಕಣ್ಣೀರನ್ನು ಸುರಿಸುತ್ತಾ ಏಕೋ ಮನಸ್ಸಿನಿಂದ ನನ್ನನ್ನೇ ಸ್ಮರಿಸಿಕೊಂಡೆಯಾ? ಹೌದಮ್ಮ. ಏನು ಕಾರಣ ಮಗನೇ? ಅಮ್ಮ ಜಲದಲ್ಲಿರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿ ಇದ್ದಾರೆ. ಆ ಬಳಿಕ ಎಚ್ಚರಗೊಂಡ ಶ್ರೀಹರಿಯ ಕರದಲ್ಲಿ ಹಾ. ಇದೋ ಈ ಸುದರ್ಶನ ಚಕ್ರವನ್ನು ಇದ್ದೆ ಎಂದಾದರೆ ಹಾ. ಆ ದುಷ್ಟರನ್ನು ಕೊಡುತ್ತಾನೆ. ಆದಿತಮ್ಮ ಅಷ್ಟೊಂದಕ್ಕೆ ನಾನೇನು ಮಾಡಬೇಕು? ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿ ಕುಳಿತುಕೋ. ನಿನಗೆ ಶುಭವಾಗಲಿ. ತೊಲಗಿಲಿಲ್ಲದ ಯೋಗ ಮಾಯೆಯು ಪರಂಪರೆ ನಮ್ಮದು, ಬಿಡ್ಲಿಕ್ಕಾಗೋದಿಲ್ಲ ಪರಂಪರೆ. ಹಾಗಾದ್ರೆ ಹೋಗುವಾಗ ಗೊತ್ತಾಗ್ತದೆ. ಗೊತ್ತಾಗಬೇಕು. ಒಂದುಂಟಲ್ಲ ಕಾರ್ಯ ಬಾಯಿಲಿ ಓ ಇಲ್ಲಿ ಬಾ. ಎಂತದು? ಇನ್ನು ಬಾ. ಯಾಕೆ ಕರಿಯ ನಿನ್ನನ್ನು ಸಂಪಾದಿಸಿದ್ದು ಸಂಬೋಧಿತ ಮತ್ತೆ ಯಾವುದರ ಮೇಲೆ? ನಿನ್ನ ಬಣ್ಣ ನೋಡ, ಬಣ್ಣದ ಮಾತು. ಕಪ್ಪು ಕಪ್ಪು ಹಾಗೆ ಅದೆಂತದು ಪಳ 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 ಹೊಳೆಯುವುದು ಇಲ್ಲಿ ತುಟಿಯ ಒಳಗಿನ ಕಣ್ಣು ಬಿಡ್ಲಿಕ್ಕಾಗಲ್ಲ. ಅಲ್ಲೂ ರಥನ ಆ ನಿನ್ನ ವದನದಲ್ಲಿ ರದನ ಬಹಳ ಸುಂದರವಾಗಿ ಹೌದಪ್ಪ, ಎಲ್ಲರ ವಚನದಲ್ಲಿಯೇ ರಥನ. ನಾವು ಅಲ್ಲಿ ಬರುವಾಗ ಎಂತದದು ಕೂತದ ಯಾವುದರ ಮೇಲೆ? ಎಲೆಯ ಮೇಲೆ ಅದೆಲ್ಲಿಂದ? ಅದು ಬಂತು ನೀರಿನಲ್ಲಿ ತೇಲಿಕೊಂಡು.
ಹುಡುಕುವ ಹಾಗೆ ಇದ್ದೀರಿ. ಯಾರೋ ನೀನು ನೀರ ಮೇಲೆ ಕುಳಿತು ಏನು ಮಾಡ್ತಾ ಇದ್ದಿ? ಯಾಕೆ ನಮ್ಮನ್ನು ನೋಡಿ ನಗೆ ಆಡ್ತಾ ಇದ್ದಿ? ಹುಡುಕಿಕೊಂಡು ಬೇರೆ ಏನೋ ಅಂತ ನನಗೆ ಗೊತ್ತಾಗ್ತದೆ. ನಿನಗಿಂತ ಮೊದಲು ಪ್ರಾಣಿಗಳನ್ನು ಕಂಡಿದ್ದೇವೆ ಕೆಲದಲ್ಲಿ ಅದನ್ನು ಹುಡುಕುವುದು ಎಲ್ಲಿ ಹೋಯಿತು ಅಂತ ಗೊತ್ತಿರಲಿಲ್ಲ. ಅದನ್ಯಾಕೆ ಹುಡುಕುವುದು? ಅದು ತಿನ್ನುವುದಕ್ಕೆ ತಿನ್ನುವುದಕ್ಕೆ ಹೊಟ್ಟೆ ಹಸಿವಾಗುತ್ತದೆ. ಪುಣ್ಯ ನಿನಗೊಂದು ಹಸಿವು. ಅದು ಹಸಿವೆ ಅಂತ ಅದು ತಪ್ಪಿಸಿಕೊಂಡಿತ್ತು. ಹೋಯ್ತಾ? ಹೌದು. ಅದು ನಾವು ಬಿಡ್ಲಿಲ್ಲ. ಏನ್ ಮಾಡಿದ್ರಿ? ಓಡಿಸಿಕೊಂಡು ಹೋದಿ. ಪರಿಣಾಮ ಇಲ್ಲಿವರೆಗೆ ಬಂದಿದೆ. ಎಲ್ಲಿ ಹೋಯ್ತಪ್ಪ? ಅದನ್ನು ಹುಡುಕುವಾಗ ಕಂಡದ್ದು ನೀನು. ಅದಿಲ್ಲ. ಆದ್ದರಿಂದ ನೀನು ಇವನನ್ನು ಕಂಡಿತು, ಅದು ಇದನ್ನು ಕಂಡಿತು. ಆದ್ದರಿಂದ ನನ್ನಲ್ಲಿ ಕೇಳು. ಏನು? ಮೊದಲು ಕಂಡ. ಈಗ ಇಲ್ಲಿ ಮೊದಲು ಇಲ್ಲಿ ಕಂಡ. ಈಗ ಈಗ ನೀನು ಕಂಡ. ನೀನು ಕಂಡ. ಆಗ ಅದು ಕಂಡ. ಓರನಲ್ಲಿ ಹೋದ ಬಂಡ. ಯಾರು ಬಂಡ? ಬಂಡ ನೀನು. ಪೋರ ಯಾರು? ಓರಾಗ ಓಡಿದವ. ತಪ್ಪಿಸಿದವ ಪೋರ. ನಾನು ಬಂಡ. ನೀನು ಆಗದಿಂದ ಕೂತ್ಕೊಂಡಿದ್ದೆ. ಯಾರ ನೀವು ಮಾತಾಡ್ತಾರೆ? ಅವನಿಗೆ ಗೊತ್ತಾಗ್ಲಿಲ್ಲ. ಅವ ಅಣ್ಣ ಅಲ್ವಾ? ತಮ್ಮ ಅಲ್ವೇನು? ಏನಣ್ಣ ನನಗೆ ಎಂತ ಮತ್ತೆ ನಾನು ಬೇರೆ ಏನಂತ ಮಕ್ಕಳು ಅಂತ ಹೇಳ್ಬೇಕು. ಸರಿ ಬೇಡ, ಬೇರೆ ಏನು ಹೆಚ್ಚುಗಾರಿಕೆ? ಅವ ವೀರ, ಅವ ಧೀರ, ಅವಿಬ್ಬರು ವೀರ. ಅಹುದೇ ನೀವು ನಿನ್ನ ಕೈ ಅವನ ಬಾಯಿ ಎಲ್ಲ ಒಪ್ಪುವ. ನನ್ನ ಬಾಯಿ ಅವನ ಕೈಯ ಬದಲಿಸುವ. ಹೇಗೆ? ಅವನ ತಲೆ ನನ್ನ ಕಾಲ ಬದಲಿಸುವ. ಹೇಗೆ? ಅವನ ಕೈ ನಿನ್ನ ಬಾಯಿ. ಅದೇ ಅದೇ ತಿರುಗಿಸಿಕೊಟ್ಟ ಅಲ್ಲಿಗೆ. ಹಾಗೆಯೇ ಅದಾಗ್ಲಿಕ್ಕಿಲ್ಲ. ಮತ್ತೆ ಅದೇ ಎಂತದ? ನಿನ್ನ ಬೆಲೆ ಅವನ ಕಾಲು, ಅವನ ಕಣ್ಣು, ನಿನ್ನ ಬೆನ್ನು, ನಿನ್ನ ಮೀಸೆ, ಅವನ ಕೇಶ, ನಿನ್ನ ಕೈ, ಅವನ ಬಾಯಿ. ಅವನು ಕೇಶದಿಂದ ನನ್ನ ಮೀಸೆ ಮಾಡಿದ್ದ. ಅದು ಮೀಸೆ ಕಟ್ಟಿದ್ದ. ಕಟ್ಟಿದಲ್ಲ ನನ್ನದೇ. ಹಾಗಾದ್ರೆ ನನ್ನ ಸ್ವಂತ ಬೆಳೆದದ್ದು ಅಂತ ಹೇಳು. ಇಲ್ಲಿ ಕೇಳು, ಒಬ್ಬರನ್ನು ಹೊಗಳುವುದಕ್ಕಾಗ್ತದೆ, ಇಬ್ಬರಲ್ಲಿ ವಿಶೇಷವನ್ನು ಹೇಳಬೇಕು. ಹೇಗೆ? ಏಕಕಾಲ ಸಮವಾಗಿ ಹೇಳುದು ಹಾಗೆ. ನಿನ್ನ ತಲೆ ಅವನ ಕಾಲು ಹಾಗೆ ಆಡಿದ್ದು. ನಿಮ್ಮನ್ನು ಕಂಡದ್ದು ಏನು ತೋಷ, ಏನು ತೋಷ, ಏನು ತೋಷ.
ದೋಸೆ ದೋಷ ಹೌದು. ಸಂತೋಷ ಸಂತೋಷ. ಸಣ್ಣ ಪ್ರಮಾಣದಲ್ಲ ಹಾ. ಭೂರಿ ತೋಷ ಅದು ಬಂತ ಯಾವುದು ಯಾವುದು ನನಗೆ ಸಂತೋಷ ಆಯ್ತು. ಭೂರಿ ತೋಷವನ ಅಂತೆ ದಿಟವು ಹ. ಹೌದು ಯಾರನ್ನು ಕಂಡದ್ದು ಮೊದಲು ಯಾರನ್ನು ಕಂಡದ್ದು ನಿನಗೆ ಗೊತ್ತಿಲ್ಲ. ಮತ್ತೆ ಯಾರನ್ನು ನೋಡಿದ್ದು ನಿನಗೆ ಏನು ಗೊತ್ತಿಲ್ವಾ? ನಾನರಿಯೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾನರಿಯೆ ಅದನ್ನು ಅದನ್ನು ಅದು ಹೋಗ್ಲಿ, ಗೊತ್ತಿಲ್ಲ. ನಿನಗೆ ಗೊತ್ತುಂಟ. ಸರಿಯಾಗಿ ಗೊತ್ತುಂಟು ಬೇರೆ ಕಾರಣ ಎನ್ನ ಹೊರತು ಅರಿದಿಯು ಒಬ್ಬನೇ ಇತ್ತು ನೀನೊಬ್ಬನೇ. ಹೌದು ಆಗ ತೀರ್ಮಾನ ಮಾಡಿ ಏನು? ಯಾರು ಇಲ್ವಲ್ಲ ಹಾಗಾದ್ರೆ ಇಲ್ಲಿಗೆ ಯಾರು ತೋರುವ ಜಲದಿಗೆ ಜಲದಿಗೆ ನಾನೇ ನೀನೇ ಅಧಿಕಾರಿ ಒಳ್ಳೆಯ ಮಾತಿನಿಂದ ನಿನಗಿಂತ ಮೊದಲು ಕಂಡಂತ ಪೋರನಲ್ಲಿ ಹೋದ ಹೇಳು. ಓಡೆಯ ಒಡೆ ಓಡೆ ನಿಮಗೆ ಬೇಡದಲ್ಲೆಲ್ಲ ಅಕ್ಷರ ಉದ್ದಾಗುದಿದೆ ಎಂತದು? ಓ ಅಲ್ವೋ ಓ ಒ- ಒಡೆ ಒಡೆ ಓ ಒಡೆ ಒಡೆಯ ಒಡೆ. ಒಡೆಯ ಏಯ್, ಅವ ಹೇಗೆ ನಿನಗಿಂತ ಮೊದಲು ಒಂದು ಪ್ರಾಣಿಯನ್ನು ನೋಡಿದ್ದೇವೆ. ಹೇಗಿದ್ದ ಅವ ನಮ್ಮ ಹತ್ರ ಹೇಳ್ತಾನೆ ಒಡೆ ಯಾರು ಇಲ್ಲಿಗೆ ಅಧಿಕಾರಿ ಅಂತ ಹೇಳ್ತಾನೆ. ಮತ್ತೆ ನಿನಗೆ ಗೊತ್ತು ಬೇಡವಾ? ಹೇಳಿಕೊಂಡು ತಿರುಗಾಡಿದ್ರೆ ಸಾಕಾಗುದಿಲ್ಲ. ಅದು ಕಾರಣ ಉಂಟು ನಾನು ಕಂಡದ್ದನ್ನೇ ನೀವು ಕಂಡದ್ದು ಅಂತ ತಿಳಿಯಲಿಕ್ಕೆ ಕಾಲ ಕಂಡಿದ್ದಾನೆ. ಎಲ್ಲಿಯಾದ್ರೂ ಕಾಣಬಾರದು ನಾವು ಆಗದಿಂದ ಒಂದನ್ನೇ ಕಂಡದ್ದು. ತಲೆಗಳು ಇದು ಮೊದಲು ಇದ್ದವಾಗೆ. ಅವನಿಗೆ 5 ಆಯ್ತು 5 ತಲೆ. ಆಮೇಲೆ ಇವನಿಗೆ ಒಂದು ಮಂಡಿ. ಒಂದು ಸೀರಾ ಯಾರಿಗೆ ಹೇಳುದು ಇವ ನಿನಗೆ ಅಲ್ಲೆಲ್ಲೋ ಕರೆದು ಹೇಳ್ತಾನೆ ಒಂದು ಶಿರಸ್ಸು. ಒಂದು ಶಿರಸ್ಸು. ಶಿರಸ್ ಶಿರಸ್ ಶಂಕಷ ಆ, ಅದರ ಬಣ್ಣ ನೋಡ್ಬೇಕು. ಹೇಗಿತ್ತು ಕೆಂಪು 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 ಕೆಂಪು. ಕೆಂಪು ಚಂದವು ನಮಗೆ ಚಂದ ಕಂಡ. ನನ್ನ ಇರ್ಲಿಕ್ಕೆ ಕಾಪು ಕಾಪು ಕಾರಿಯ. ನೀನು ಕಪ್ಪೆಂದರೆ ಕಪ್ಪೆ. ಕಪ್ಪದ್ರಿ ಕಪ್ಪಾದರೂ ತುಸು ಕೇಳುವ. ಅಲ್ವಾ ಅವನು ಅದು ನಮ್ಮನ್ನು ನೋಡಿ ಗಡ 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 ಗಡ. ಬಳೆಗೊಳಿಸಿದ್ದೀರಿ ನೀನು ನಗಾಡ್ತಿ. ಮಜಾ ಇಲ್ಲ ಅದಕ್ಕೆ ಕರಗಳೆರಡು ಇವನಿಗೆ 4 ಚತುರ್ಭುಜ. ನೋಡು ಏರಿಸುದವ ಎಷ್ಟು ಬೇಕಾದ್ರೆ ಏರ್ತಾನೆ. ಚತುರ್ಭುಜ ಹೌದು, ನೀನು ಅದು ದೊಡ್ಡ ಸಂಗತಿ ಅಂತ ಯೋಚನೆ ಮಾಡಿದ. ಚತುರ್ಭುಜದವನು ಎಲ್ಲಿಯಾದ್ರೂ ಸಿಕ್ಕಾಕಿಕೊಂಡ್ರೆ ಉಂಟಲ್ಲ ಅಲ್ಲೇನೆ. ಆಮೇಲೆ ಬಿಚ್ಚಿ ಬರ್ಬೇಕು. ಹೌದೌದೌದು ಏಯ್ ನೋಡ ಸಿಕ್ಕಿ ಹಾಕಿಕೊಳ್ಳಿ ಆಗ್ತದ ಏಯ್, ಅದನ್ನು ನಮಗೆ ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನೊಂದು. ಇಳಿಲಿಕ್ಕಿಲ್ಲ ಇಳಿಲಿಕ್ಕಿಲ್ಲ ಬೆರಳು ಯಾಕೆ ತುರುಕಿಸಿ ಓ ಇದು ತೋರ್ಲಿಕ್ಕೆಲ್ಲ ತುರುಕಿಸಲಿಕ್ಕೆ ಹಾ. ಹೊಟ್ಟೆಯಲ್ಲಿ ವಿಷವಾದೇನು ಎಂತ ಹಸಿವು ಇಷ್ಟ ಆಗ್ತಾ ಉಂಟು. ವಿಷವನ್ನು ಜೀರ್ಣ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಉಂಟು ಈಗ. ಛಲವು ಬೇಡ ನಿಮಗೆನ್ನಲ್ಲಿ ಏ, ನಲವಿನಿಂದ ಮರೆಯ ಸೇರಿ ಸಲಹಿಕೊಂಬೆ ಇಲ್ಲವಾದರೆ ಕಲೆಗಳೈದ ರಮನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲಹೆ ಐಕ್ಯದ ಗೆಲ್ಲುವುದು. ನನ್ನಲ್ಲಿ ಐಕ್ಯರಾಗಿರಬೇಕಂತ ನೀವುಗಳವನ ಹೆಸರನ್ನು ಹೇಳಿ ಹೆದರಿಸಕೂಡದು. ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೋದರಾದೀತು. ಎಲ್ಲಾದ್ರೂ ಬಲುಹು ತೋರ್ಲಿಕ್ಕೆ ಬಂದಿರಿ ಅಂತ ಆದ್ರೆ ಅಮ್ಮ ಸಾಯ್ತಾ 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 ಅಷ್ಟು ಬಿಟ್ಟರೆ ಬೇರೆ ನನಗೇನು ಅರ್ಥ ಆಗಲಿಲ್ಲ. ಅವ ನಮಗೆ ಅರ್ಥ ಆಗಬೇಕು ಅಂತ ಮಾತಾಡುದಲ್ಲ, ಒಟ್ಟು ನಮ್ಮ ತಲೆ ಹಾಳಾಗಬೇಕು ಅಂತ ಮಾತಾಡುದು. ಇವನ ಪಾಡಿವ ಇವನಿಗೆ.
ಏನು ತಿಂದು ಬರ್ತೇನೆ. ಓಯ್ ಹಸಿವೆ ನನಗಾಗುದಿಲ್ವಾ? ನಿನಗೆ ಮತ್ತೊಂದು ಹುಡುಕುವ. ಹುಡುಕೋದಿಲ್ಲ ಹಸಿವಲ್ಲಿ ನನಗೂ ಬೇಕು. ಹಾಗಾದೊಂದು ಕೆಲಸ ಮಾಡಿ, ಏನು? ನಾವು ಪಾಲು ಮಾಡಿ ತಿನ್ನುವ. ಹಾಲು? ಹೌದು. ಹೇಗೆ? ಆ ಪ್ರಾಣಿಯನ್ನು ಅದ್ರ ಎಲುಬು ಮತ್ತೆ ಮಾಂಸ ಮತ್ತೆ ರಕ್ತ ನನಗೆ. ನಿನಗೆ? ಹೌದು. ನೀ ನನ್ನ ಪ್ರೀತಿಯ ತಮ್ಮ. ಹೌದು. ನಿನಗೆ ಎಲುಬು ಚರ್ಮ ಎಲ್ಲ ಆಗ್ಲಿಕ್ಕಿಲ್ಲ. ಅದ್ಯಾಕೆ? ಎಲುಬು ಚರ್ಮದಲ್ಲಿ ಏನುಂಟು? ರಕ್ತ ಮಾಂಸ ನಿನಗಾದ್ರೆ ಅದಾಗ್ಲಿಕ್ಕಿಲ್ಲ. ಹಾಗಾದ್ರೆ ನೀನೆ ಮಾಡು. ಪಾಲು ನಾನು ಮಾಡ್ತೇನೆ. ಸೊಂಟದಿಂದ ಮೇಲೆ ಏನೆಲ್ಲ ಉಂಟು ಅದೆಲ್ಲ ನನಗೆ, ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟ ಎಲ್ಲ ನಿನಗೆ. ಒಳ್ಳೆದುಂಟು, ಒಳ್ಳೆದುಂಟು. ಪಟ್ಟದಿಂದ ಕೆಳಗೆ ಎಂತ ಉಂಟ? ಎರಡು ಕಾಲುಗಳಿಲ್ವಾ? ಅದಾಗ್ಲಿಲ್ಲ. ಒಂದು ಕೆಲಸ ಮಾಡು. ಏನು? ಒಂದು ಕಾಯಿ ಒಂದು ಕಾಲು ನೀ ನೀಡಿ ನನಗೆ, ಒಂದು ಕಾಲು ಒಂದು ಕೈ ನನಗೆ. ನಿನಗೆ ಪರಸ್ಪರ ಸೆಳೆಯುವ. ನನಗೆ ಸಿಕ್ಕಿದ್ದು ನನಗೆ, ನನಗೆ ಸಿಕ್ಕಿರುವುದು ನನಗೆ. ತಿಂದು ಬರುವ ನಿನಗೆ ಎರಡು ಬಿದ್ದಿಗೆ. ಅದು ಬಿದ್ದಿದೆ. ಹೌದು. ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಿ ಆಮೇಲೆ ತಿನ್ನುವ. ಧನುಜರಲ್ಲಿ ಜಯ ಸೇರದಿರುತ್ತೀರೆ ನಳಿನಾಭನು ಸ್ಮರಿಸೆ ಭಕ್ತಿಯುಳಾದಿ ಮಾಯೆಯನು ಮನದೊಳರಿ ಕಪಟದೊಡನು ಮೆಚ್ಚಿದೆ ಪೌರುಷಕ್ಕೆ ಬಲು ಹೆಚ್ಚಿನ ತೋಳಜಾತಕ್ಕೆ ನಿಮ್ಮ ಪೌರುಷಕ್ಕೆ ತೋಳಜಾತಕ್ಕೆ ಆಶ್ಚರ್ಯವಾಂತೆ ನಾನು ಚರಿಸುವುದೇನು ಅಚ್ಚರಿಯದ ಪಟರವುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳಜಾತಕ್ಕೆ ಮೆಚ್ಚಿದೆ ಭಲೆ 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 ಹೊಳಿರೆ ಭಪ್ಪುರೆ ತಿರುರೆ ಮಚ್ಚರ್ರೆ ಮಚ್ಚ ಪೂತುರೆ. ನಿನಗೆ ಹರಕೆ ಉಂಟಾ? ಯಾವ ಹೊರಕೆ? ನಮಗೆ ಅರ್ಥ ಆಗದ ಭಾಷೆಯಲ್ಲಿಯೇ ಮಾತನಾಡ್ತೇವೆ ಅಂತ. ಈಗ ಇದ್ರ ಅರ್ಥ ಇಲ್ವೋ? ಅರ್ಥ ಏನದು? ಅಷ್ಟು ಕೆಲವೊಂದು ಮಾತಿಗೆ ಅರ್ಥ ಇಲ್ಲ. ಸಂತೋಷ ಎಂದು ಹೊರಹೊಮ್ಮಿಂತ ಉದ್ಗಾರಗಳಿಗೆಲ್ಲ ಅರ್ಥ ಇಲ್ಲ. ಸಂತೋಷ ಹಾಪುರೇ ಮಜರೇ ಉತುರೇ ಕೆಲ ಅರ್ಥ ಇಲ್ಲ. ಸಂತೋಷ ಎಂದು ಹೊಮ್ಮಿತ್ತು. ಹಾಗಾದ್ರೆ ಯಾಕೆ? ಯಾಕೆ? ಮೆಚ್ಚಿದನು ನಿಮ್ಮ ಪೌರುಷಕ್ಕೆ, ನಿಮ್ಮ ಹೆಚ್ಚಿನ ತೋಳ 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 ಯಾರು ತೋಳ? ತೋಳ ತೋಳ ಅಂದ್ರೆ ಅಚ್ಚಳಿಯದ ಪಟರುವುದು ಸಂಗರ ಅಂತ ಗೊತ್ತಾದ ಯಾವಾಗ? ಯಾವಾಗ? 5,000 ವರ್ಷಗಳ ಕಾಲ ನಿಮ್ಮೊಡನೆ ಯುದ್ಧವನ್ನು ನಡೆಸಿ ಕೈ ಸೋತು ಜಲದಿಯಲ್ಲಿ ಬಿದ್ದಾಗ ಈಗ ಸೋತೆ. ಎರಡು ವಿಷಯಕ್ಕೆ. ಒಂದು ಯುದ್ಧದಲ್ಲಿ ನನ್ನ ಸೋಲಿಸಿದರು ಅವರಿಗೆ ಏನಾದರೂ ಕೊಡುವುದೇ ಅಭ್ಯಾಸ. ತಮ್ಮ ತಮ್ಮ ಯಾರಿಗೆ? ಅವನಿಗೆ. ಅಣ್ಣ ನಿಮಗಿಬ್ಬರಿಗೆ ಏನು ಕಡಿಮೆ, ಏನು ಬೇಕು ಬೇಕಾದ್ದು ಕೇಳಿ ನಾನು ಕೊಡ್ತೇನೆ. ಅಣ್ಣ ಇವನಿಗೆ ಪೆಟ್ಟು ತಿನ್ನುವ ಲಕ್ಷಣ ಎಲ್ಲ ಉಂಟು. ನಾನು ಹೊಡಿಬೇಕಾ ನೀನು ಹೊಡಿತೀಯ? ಇವನಿಗೆ ಹೊಡೆಯದ ಕೈ ಯಾಕೆ? ಹೊಡಿಯೋದಕ್ಕೆ ನಮ್ಮಿಂದ ಸೋತು ನೀರಿನಲ್ಲಿ ಬಿದ್ದಿದ್ದಾನೆ. ಈಗ ಎದ್ದು ನಿಮಗೆ ಅಂತ ಬೇಕು? ಅಲ್ಲ ಇಲ್ಲದ ಕೊಡುವುದು ಕೇಳುವುದಲ್ಲ. ಸೋತವ ನೀನು, ಗೆದ್ದವರು ನಾವು. ನಾವು ಕೊಡ್ತೇವೆ. ಯಾರಿಗೆ? ನಿನಗೆ. ಬರೀ ಮಾತಿನ ಮೇಲೆ ನಂಬಿಕೆ ಸಾಕು. ಅದಕ್ಕೆ ಇಬ್ಬರು ಕರತಟ್ಟಿ 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 ಹೇಳಿದ್ರೆ ನಾನು ಕೇಳ್ತೇನೆ. ಆಯ್ತು, ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ 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 ನಮ್ಮ ಕೊಡ್ತೇವೆ. ಅದಕ್ಕೆ ಹೆಸರು ಚಪ್ಪಾಳೆ. ನನ್ನ ಕೈಯ ಮೇಲೆ ಕೈ ಇರಿಸಿ ಹೇಳಿದ್ರೆ ಭಾಷೆ ಇದ್ರೆ ಕೊಡಿ,
ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೇ ನಿಮಗೆ ತಕ್ಕುದ ದಿಕ್ಕುವೆರ ಅಂತ ಹೇಳಿ ಆಯ್ತಲ್ಲ. ಹೌದು, ಯಾಕೆ ಹೇಳಿದ್ರಿ? ಸೊಕ್ಕು ಹೆಚ್ಚಾಯ್ತು. ಬುದ್ಧಿ ಒಳ್ಳೇದಿಲ್ಲ, ಬರೇ ಮೂರ್ಖ ಬುದ್ಧಿ. ಮೂರ್ಖ ಮೂರ್ಖ ಏನದು ಮೂರ್ಖ? ಸೊಕ್ಕಿದ ಮೂರ್ಖ. ಸೊಕ್ಕಿದ ಮೂರ್ಖ ಏನದು? ಒಳ್ಳೆ ಮನ ನಮ್ಮಣ್ಣ. ಅವ ಶತಮೂರ್ಖ ಅಂದ್ರೆ 100 ಪಟ್ಟು ಒಳ್ಳೆಯವ. ನೀನು ಮೂರ್ಖ ಒಳ್ಳೆಯವ, ನಾನು ಏನುಂಟು ಕೊಡ್ಲಿಕ್ಕೆ ನಿಮ್ಮಲ್ಲಿ? ಏಯ್. ಎಂತದ್ದುಂಟು? ಎಂತ ನೋಡಿದು ಇದೆಂತದು? ಯೋಚಿಸಿ ಹೇಳಿತು. ತಲೆ ನೋಡು. ತಲೆ ಅಲ್ವಾ? ನಿಮ್ಮ ತಲೆಗಳನ್ನೇ ಕೊಡಿ. ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ರಚಿಸುವುದ ಸಾಲು ರಾಗದಲ್ಲಿ ಮನದಿರವೇನು ತಲೆ ತಾನೆಯು ಮೊಳೆಯುವುದ ಮಾತ ಏನ ಮಾಡುವುದು ಆಯ್ತು. ಮಾತಾಡಿ ವಂಚನೆ ಮಾಡಿ ಪ್ರಾಣವನ್ನೇ ಕೇಳಿದರಲ್ಲೋ. ಏನ್ ಮಾಡುದು? ಪ್ರಾಣವನ್ನು ಕೇಳಿದ್ದೆ, ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಮತ್ತೆ ನೀವು? ಪ್ರಾಣ ಕೊಡುವುದಕ್ಕಿಂತ ಮೊದಲಾಗಿ ನಮ್ಮದೊಂದು ಮಾತಿದೆ. ಏನದು? ನಮ್ಮ ಪ್ರಾಣ ತೆಗೆದುಕೊಳ್ಳಬೇಕಾದರೆ ಒಂದು ಬಿಂದು ನೀರು ನಮ್ಮನ್ನು ಸ್ಪರ್ಶಿಸಿದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೋ. ನೆಲೆಯರಿಯದ ಮರುಳುತನದ ಮಾತುಗಳಿವು. ನಿಮ್ಮ ಕುರಿತಾಗಿಯೂ ನನ್ನ ಕುರಿತಾಗಿಯೂ ನಮ್ಮೊಳಗಿನ ಪರಸ್ಪರ ಸಂಬಂಧದ ಕುರಿತಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಸುಜ್ಞಾನವನ್ನಿತ್ತಿದ್ದೇನೆ, ನೋಡಿ. ಶ್ರೀರಾಣವ ಜಯನ ನಾರಾಯಣ ನೀರಜದಳ ನಯನ ಘೋರದುರಿತ ಸಂಹರಣ ದಿನೋದಾರಿರ ಮಾರಮಣ ನಾರಾಯಣ ಶ್ರೀರಾಣವ ಜಯನ ನಾರಾಯಣ ನಾರಾಯಣ ಜಯ 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 ಜಯ. ಓ ದೇವರೇ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅಜ್ಞಾನದ ಕತ್ತಲು ದೂರವಾಯಿತು, ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಹೊತ್ತಿಗೆ ನಾವು ಸಮರ್ಥರಾಗಿದ್ದೇವೆ. ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಹಾಯಾಗಿ ಪವಡಿಸಿದವ ನೀನು. ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ. ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಸರಿ ಪ್ರಭು, ಅದೆಷ್ಟೋ ಸಮಯದಿಂದ ನೀರಿನಲ್ಲಿ ಸಂಚರಿಸ್ತಾ ಇದ್ದೇವೆ. ನಾವು ಯಾರು, ನಾವು ಎಷ್ಟು, ನಾವು ಏನು, ನಾವು ಹೇಗೆ, ತಂದೆ ತಾಯಿಗಳು ಯಾರು ಯಾವುದನ್ನು ತಿಳಿಯದೆ ಒಟ್ಟು ಅಲೆದಾಡುತ್ತಾ ಇದ್ದವನು. ಆದರೆ ಈ ಹೊತ್ತಿಗೆ ನಿನ್ನ ಮಂಗಳ ರೂಪವನ್ನು ಕಂಡಾಗ ಸಕಲವೂ ವೇದ್ಯವಾಗುತ್ತಾ ಉಂಟು. ನೀನು ಸಿಂಧು, ನಿನ್ನಿಂದಲೇ ಸಿಡಿಯಲ್ಪಟ್ಟ ಬಿಂದುಗಳು ನಾವು ಎನ್ನುವುದು ಸ್ಪಷ್ಟವಾಯಿತು. ದೇವರೇ, ನಿನ್ನ ಕಿವಿಯ ಕಿಲ್ಪಿಷದಿಂದಲೇ ಹುಟ್ಟಿಕೊಂಡವರು ನಾವು ಇರುವುದು ಎನ್ನುವುದು ಸ್ಪಷ್ಟವಾಯಿತು. ನಮಗೆ ತಂದೆಯೂ ನೀನೇ, ತಾಯಿಯೂ ನೀನೇ ಎನ್ನುವುದು ಅರ್ಥವಾಯಿತು. ಆದರೆ ಏನು ಮಾಡೋಣ, ನಿನ್ನ ಯೋಗ್ಯತೆಯನ್ನು ಅರಿಯದೆ ಬಾಯಿಗೆ ಬಂದ ಹಾಗೆ ಬಂಧಿಸಿದೆವು. ನಿನ್ನನ್ನು ಘಾತಿಸುವುದಕ್ಕೆ ಮುಂದಾದೆವು. ನಾವು ಮಾಡಿದಂತ ಅಪರಾಧಕ್ಕೆ ಯಾವ ಶಿಕ್ಷೆ ಕೊಟ್ಟರೂ ಕಡಿಮೆ ಆದೀತು. ನಮ್ಮನ್ನು ರಕ್ಷಿಸು, ನಮ್ಮನ್ನು ಅನುಗ್ರಹಿಸು. ಶರಣಾಗತಿಗೆ ಮೆಚ್ಚಿದ್ದೇನೆ. ನಿಮ್ಮಿಚ್ಛೆ ಏನು? ತಂದೆ, ನೀನು ಪಡೆದುಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿದವನು ಹೌದು, ಕೊಡುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿದವನು ಹೌದು. ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವವನು ನೀನೆ, ನಮಗೆ ಬದುಕನ್ನು ಕೊಟ್ಟವನು ನೀನೆ. ಹಾಗಾದರೆ ಪಡೆದುಕೊಳ್ಳುವ ಕಾಲದಲ್ಲಿ ಬಯಸಿದಂತಹ ಒಂದು ಇಚ್ಛೆ ಏನು? ಪ್ರಾಣವನ್ನು ಪಡೆದುಕೊಳ್ಳಬೇಕಾದ್ರೆ ನೀರಬಿಂದು ಎನ್ನುವುದು ಸ್ಪರ್ಶ ಮಾಡಕೂಡದು. ಅದು ನಿನ್ನಿಂದ ಸಾಧ್ಯವಿರುವ ವಿಚಾರವೇ, ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಪ್ರಾಣವನ್ನು ಪಡೆದುಕೊಳ್ಳುವುದಕ್ಕೆ
ಹೇಳುವುದಕ್ಕಿಂತ ಮೊದಲಾಗಿ ಒಂದು ಕೇಳಿಕೆ ಇದೆ ತಂದೆ. ಏನಪ್ಪ? ನಮ್ಮನ್ನು ಪ್ರಾಣವನ್ನು ಪಡೆದುಕೊಂಡ ಮೇಲೆ ಮುಂದೆ ನಮ್ಮ ಹೆಸರೆನ್ನುವುದು ಶಾಶ್ವತವಾಗಿ ಉಳಿಯಬೇಕು. ಈರುವರು ಹುಟ್ಟಿಕೊಂಡರಂತೆ ಅಣ್ಣ ತಮ್ಮಂದಿರು, ಅಡಿದು ಹೋದರೆ ಮುಂದೆ ಏನಾಯಿತು ಎನ್ನುವಂತೆ ಆಗಿ ಹೋಗಕೂಡದು. ನಿನ್ನ ಮಕ್ಕಳಾದಂತಹ ನಾವು ನಿನ್ನ ಹೆಸರಿನೊಂದಿಗೆ ಶಾಶ್ವತವಾಗಿ ಉಳಿಯಬೇಕು. ಅನುಗ್ರಹವನ್ನು ಮಾಡು ತಂದೆ. ಕರುಣಿಸೋಡು. ಕರುಣಿಸುವುದರ ಭಯವನು ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂವರಿಸುತ್ತಲೇ ಮೇಧಸ್ಸನ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿ ಎನ್ನುತ್ತಿರಿಸಿ ಪೆದನನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿಗೆ ಕರುಣಿಸುತ್ತಲ ಭಯವನು ಆ ಆ ಆ ಶರಣಾಗತರಾದಂತಹ ನಿಮ್ಮ ಕುರಿತಾಗಿ ಕರುಣೆ ಉಳ್ಳವನಾಗಿ ಮದುವೆಯ ಕಾಂತಿಯಿಂದ ಒಪ್ಪನಿಗೆ ಮದುವೆಂದು ಕಠಿಣ ಕಾಯ್ದವನೇ ಕೈಟಭ ಎನ್ನುವ ಹೆಸರನ್ನಿರಿಸಿದ್ದೇನೆ. ಧನ್ಯನ. ಅದೋ ನನ್ನ ಜಂಘೆಯನ್ನು ವಿಸ್ತರಿಸುವ ಮೂಲಕವಾಗಿ ಅಲ್ಲಿ ನಿಮ್ಮನ್ನಿರಿಸಿ ಜಲಬಿಂದು ಸೋಂಕದ ಹಾಗೆ ಸಂಹರಿಸಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ಜಲ ನಿಧಿಯಲ್ಲಿ ತುಂಬುವ ಮೂಲಕವಾಗಿ ಸೃಷ್ಟಿಗೆ ಆನುಕೂಲ್ಯವಾದಂತಹ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವುದು. ಸರಿ ತಂದೆ. ನಿಮ್ಮ ಭಯಕ್ಕೊಳಗಾಗಿದ್ದ ನಾಭೀಕಮಲ ನಾಳದಾಳದಲ್ಲಿ ಹುದುಗಿ ಎಷ್ಟೋ ವರ್ಷಗಳಿಂದ ಸತತ ಸಾಧಕನಾಗಿ ಮಹತ್ತಾಗಿರುವಂತಹ ಬ್ರಹ್ಮನನ್ನು ಹೊರಬರಿ ಸೃಷ್ಟಿಗೆ ನಿರ್ಣಯವನ್ನು ಮಾಡಿ ಕಳುಹಿಸುತ್ತೇನೆ. ಸರಿ. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲ್ಕೊಂಡಾಗ್ತದೆ ಎನ್ನುವುದರಿಂದ ನಿಮಗೆ ಕೀರ್ತಿ ಸಲ್ಲುತ್ತದೆ. ಬನ್ನಿ ಜಂಘೆಯನ್ನೇರಿ. ಶ್ರೀಭದ್ರಮಾರಮಣ ಗೋವಿಂದ ಗೋವಿಂದ. ಜನನಿಯ ದೇಲಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ಜನನಿಯ ದೇಲಿ ಮಾಲಿನಿಯು ವರ್ತನುಜಾಪೇಕ್ಷೆಯಲಿ ಕಾಮಿನಿಯು ವರ್ತನುಜಾಪೇಕ್ಷೆಯಲಿ ಕಾಮಿನಿಯು ಕನಕ ಕಲ್ಪನ ತಪವನು ಕೈವಿನೆನುತ್ತಲೇ ಕನಕ ಕಲ್ಪನ ತಪವನು ಕೈವಿನೆನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಹೌದಲ್ಲವೇ? ಕನಕಗಪನ ತಪವನು ಕೈವಿನೆನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಮಾಲಿನಿ. ಜನನಿಯ ದೇಲಿ ಮಾಲಿನಿ ಹೆತ್ತ ತಂದೆ ತಾಯಿಯಂದರಿಗೆ ಅದೆಷ್ಟು ಮಕ್ಕಳಿದ್ದರೇನಂತೆ ಏನಂತೆ ಹೆತ್ತವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸದೇ ಇದ್ದಲ್ಲಿ ಸಂತೃಪ್ತಿ ಎಣಿಸಿಕೊಳ್ಳುತ್ತಾರೆ. ಯಾಕಾಗಿ ಈ ಮಾತನಾಡಿದ್ದೇನೆ? ಸದಾಕಾಲ ನನ್ನ ಆಗಮನವನ್ನು ಕಂಡು ನನ್ನ ತಾಯಿ ಸಂತೋಷದಿಂದ ನಗರಗುತ್ತಾ ಇದ್ದವರು. ಆದರೆ ಇನ್ನು ದಿವಸ ಆ ರೀತಿ ಅಲ್ಲ. ಅರಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರ ಕಣ್ಣೀರನ್ನೇ ಸುರಿಸುತ್ತಾ ಇದ್ದವರು.
ಅಮ್ಮನಲ್ಲಿ ಕಣ್ಣೀರಿನ ವಿಚಾರ ಎನ್ನುವುದು ಕೇಳಿದಾಗ ಕೊರಳನ್ನೇ ಕತ್ತರಿಸುವಂತಹ ಮಾತನಾಡಿದ್ದಾರೆ. ಹಿಂದಕ್ಕಾದರೂ ಅದೆಷ್ಟು ಅಗ್ರಜರಿಗೆ ಜನ್ಮವನ್ನು ಕೊಟ್ಟು ನನ್ನ ತಾಯಿ ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಅಗ್ರಜರನ್ನು ಕಳುಹಿಸಿಕೊಟ್ಟಿದ್ದಾರೆ. ಇಂದಿನ ದಿವಸ ದೇವತೆಗಳ ಮೋಸದಿಂದ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂತ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಆ ಕಾರಣದಿಂದಾಗಿ ನನ್ನ ತಾಯಿಗೆ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅತ್ಯಂತ ಶೋಕವಲ್ಲ, ಪುತ್ರ ಶೋಕ. ಪುತ್ರ ಶೋಕದಿಂದ ಕಣ್ಣೀರನ್ನು ಅಮ್ಮನಿಗೆ ಮಾತನಾಡಿದ್ದೇನೆ. ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡುತ್ತೇನೆ, ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ಅಮ್ಮ ಆಡಿದ್ದು, ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾಕಂಡ ಎನ್ನುವ ಹಾಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದ್ದಾದರೂ ಎಲ್ಲಿಗೆ ದಟ್ಟವಂತಹ ಕಾನನ್ನು ತಾನೆ. ಈ ಹೊತ್ತಿಗೆ ತಪಸ್ಸನ್ನೇನೋ ಆಚರಿಸಬಹುದು. ತಪಸ್ಸನ್ನು ಆಚರಿಸುವ ಮುನ್ನ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡುವುದು ಬೇಡ. ಯಾಕೆ? ಚೆಲುವಿಗೆ ಯೌವನದಿಂದ ಕೂಡಿದವಳು ನಾನು. ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಇಳೆಯ ಕಾಮಕರೆಲ್ಲರೂ ಕೂಡ ಬೆಟ್ಟ ಕಣ್ಣು ಮುಚ್ಚಿದ ರೀತಿಯಲ್ಲಿ ನನ್ನನ್ನೇ ನೋಡುತ್ತಿದ್ದಾರೆ. ಇವರ ಮುಂದೆ ನಾನು ತಪಸ್ಸನ್ನು ಆಚರಿಸಿದ್ದಾದರೆ ನನ್ನ ತಪಸ್ಸಿಗೆ ವಿಘ್ನ ಖಂಡಿತ. ಹಾಗಾಗಿ ಅವರ ಬಗ್ಗೆ ಆಲೋಚನೆ ಇಲ್ಲ. ಮೇಲೆ ನೋಡಿ, ದೇವತೆಗಳು ಹೇಳುವುದಕ್ಕೆ ಹೂವಿನಂತಹ ಮನಸ್ಸುಳ್ಳವರ ಮುಂದೆ ಹೇಳುತ್ತಾರೆ, ಆದರೆ ಮಾಡುವುದಿಲ್ಲ ಅನ್ಯಾಯವನ್ನೇ. ಆ ಕಾರಣಕ್ಕಾಗಿ ಮಾನವೀಯಂತಹ ನಾನು ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ಈ ಹೊತ್ತಿಗೆ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪದಲ್ಲಿ ತಪಸ್ಸನ್ನು ಆಚರಿಸಲಿ ಎಂಬುದಕ್ಕೆ ಆಲೋಚನೆ ಮಾಡಿದಾಗ ದೂರದಲ್ಲಿ ಕಾಣುತ್ತಿರುವುದಾದ್ರೂ ಏನು, ಮಹಿಷಗಳ ಹಿಂಡಲ್ಲವೇ ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಹಾಗಾಗಿ ಮಾಲಿನಿಗೆ ಸರಿಯಾದ ಸಮಯ. ನನ್ನ ನಿಜ ರೂಪವನ್ನು ಮರೆಸಿ ಕಾಣುತ್ತಿದ್ದಂತಹ ಮಹಿಷ ರೂಪವನ್ನು ಅಂತೂ ತಪಸ್ಸನ್ನು ಆಚರಿಸುತ್ತೇನೆ. ಒಮ್ಮಿಂದೊಮ್ಮೆಲೆ ನನ್ನ ತಪೋಭಂಗವಾಯಿತು ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡಂತಾದರೆ ದಿತಪುತ್ರಿಯಾದ ಮಾಲಿನಿಯು ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬುದಾಗಿ ಮಹಿಷಿ ರೂಪವನ್ನಂತೂ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇವಳ ಈ ಕೃತ್ಯ ಇವಳನ್ನು ಹೀಗೆ ಸುಮ್ಮನೆ ಬಿಡುವುದಲ್ಲ. ಇವಳ ಔದಾರ್ಯದಿಂದ ಜನಿಸುವಂತಹ ಮಗು ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಚನೆ ಸಿಗದೆ ಹೋಗಲು ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ನಡೆಯುತ್ತೇನೆ. ನನ್ನಿಂದ ಏನಾಗಬೇಕು ಹೇಳು ಮಗಳೇ. ಕರುಣ ಸಾಗರ ದೇವ ಪರಮೇಷ್ಠಿ ಕೀಳಯ್ಯ
ವೇಗವಾ ನನ್ನಂತಹ ವಿಭಿನ್ನವಂತಹ ಭಕ್ತಿಯ ಮೆಚ್ಚಿ ಸತ್ಯಲೋಕದಿಂದ ಇಳಿದುಕೊಂಡು ಬಂದಿರೋ ತಂದೆ ಮಾಲಿನಿಯಂತಹ ನಾನು ಈ ರೀತಿ ತಪಸ್ಸನ್ನು ಆಚರಿಸಬೇಕಾದರೆ ಬಲವಾದಂತಹ ಕಾರಣ ಉಂಟು ತಂದೆ. ಏನದು? ನನ್ನ ತಾಯಿ ಆಸೆಯನ್ನು ಈಡೇರಿಸಬೇಕೆಂಬ ಕಾರಣಕ್ಕಾಗಿ ದುರಧೀರನಂತಹ ಮಗನನ್ನು ಪಡೆಯಬೇಕು. ಅಂತಹ ಮಗು 3 ಲೋಕದಲ್ಲಿ ವಿಭವಾಗಿ ಮೆರೆಯಬೇಕು ಎಂಬ ಕಾರಣಕ್ಕಾಗಿ ತಪಸ್ಸನ್ನು ಆಚರಿಸಿದ್ದೇನೆ. ಅಂತಹ ಮಗನನ್ನು ಪಡೆಯುವ ಹಾಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ತಥಾಸ್ತು. ಸಂತೋಷವಾಯಿತು. ಆದರೆ ನಿನ್ನ ಉದರದಲ್ಲಿ ಮಹಿ ಹುಟ್ಟುವಂತಹ ಮಗು ದೇವಾ, ಎಂತಹ ಮಾತನ್ನು ಕೇಳುತ್ತಿದ್ದೇನೆ ತಂದೆ. ಏನು ನೀವು ಆಡ್ತಿದ್ದ ಮಾತು ಸತ್ಯವೇ? ಹೌದು. ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಣನಾಗಿ ಬೆಳೆಯುತ್ತಾನೆ? ಇಲ್ಲ ತಂದೆ. ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದ್ರೂ ಹೇಗೆ, ಎದೆ ಹಾಲು ಉಣಿಸುವುದಾದ್ರೂ ಎಂತೂ ನಾನು. ಇಂತಹ ವಿಚಾರ ನನ್ನ ತಾಯಿ ಬಳಿ ಹೇಳುವ ಮುನ್ನ ಈ ಸ್ಥಳದಲ್ಲಿ ಈ ಮಾಲಿನಿಗೆ ಮೃತ್ಯುವನ್ನು ಒದಗಿಸಬೇಕು. ತರಳ ಮಗಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಮರೆಯ ಮಾತಲ್ಲ ಎಂದಿನು ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿ. ದುಃಖಿಸದಿರು. ಕಣ್ಣೀರನ್ನು ಹಾಕಿದ ಮತ್ತೆ ಏನು ಮಾಡಲಿ ತಂದೆ? ನಾನು ನಿನಗೆ ಶಾಪ ಕೊಟ್ಟದ್ದಲ್ಲ, ಮತ್ತೆ ಶಾಪ ಕೊಟ್ಟದ್ದು ಮುನಿ ಶುಪಾರ್ಷಕ. ಹೌದೇ? ಆತನು ತಪಸ್ಸು ಮಾಡುತ್ತಿರುವ ವೇಳೆಯಲ್ಲಿ ನೀನು ಮಹಿಷ್ಯಾಕೃತಿಯನಂತೆ, ಅದರಿಂದಾಗಿ ಆತನ ತಪಸ್ಸಿಗೆ ಭಂಗವಾಯಿತು. ಕುಪಿತನಾದ ಆತ ಶಾಪವನ್ನೇ ಕೊಟ್ಟಿದ್ದಾನೆ. ಏನಂತ? ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ದೇವ, ಶಾಪ ಕೊಟ್ಟದ್ದು ಮುನಿ, ಪ್ರತ್ಯಕ್ಷರಾದ ಬ್ರಹ್ಮದೇವರು. ಪರಿಮಾರ್ಜನ ದೊರಕಬೇಕಲ್ಲವೇ ತಂದೆ ಮಗಳಿಗೆ? ಅದರೊಂದು ಮಾತನ್ನು ಹೇಳಿದ್ದಾನೆ ಕೊನೆಗೆ. ಏನದು? ನಾನು ಕೊಡುವಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ. ಅಂತಹ ಮಾತನ್ನು ಕೂಡ ಆಡಿದ್ದಾರೆ. ಏನು ಮಾಡಲಿ ತಂದೆ ನಾನಿನ್ನು? ದುಃಖಿಸದಿರು. ಮತ್ತೆ ನಿನ್ನ ಉದ್ದೇಶ ಏನು ಮಗಳೇ? ದುರಧೀರನಂತಹ ಮಗನನ್ನು ಪಡೆಯಬೇಕು. ಸಮರ ಸಮರ್ಥನೂ ಕೂಡ ಆಗಬೇಕು. ಸತ್ಯ. ಅಂತಹ ಮಗನನ್ನೇ ನಿನಗೆ ಅನುಗ್ರಹ ಮಾಡಿದ್ದೇನೆ. ಶುಭವಾ. ಜಯ 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 ಜಯ. ಈ ಹೊತ್ತಿಗೆ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾನಂತೆ. ಈ ಸಂತೋಷದ ವಿಚಾರವನ್ನು ನನ್ನ ತಾಯಿ ಬಳಿ ತಿಳಿಸಬೇಕಾಗಿದೆ. ತೆರಳುತ್ತೇನಂತ ಕಡೆಗೆ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನ್ನು ತಾಳಿ ಕ್ಷಣದುಳ್ಳು ನಿಜ ರೂಪವನ್ನು ತಳೆಯುತ್ತಲಿ ಮನಗೆದಿ ಜನನಿಯಲಿ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನ್ನು ತಾಳಿ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಾಡಿದುದಾ ದಿತಿಯು ತಪಸ್ಸನ್ನು ಪೂರ್ಣಗೊಳಿಸಿ ಅರಮನೆಯನ್ನು ಸೇರಿದ ಮಗಳಿಗೆ ಮದುವೆಯನ್ನೇನೋ ಮಾಡಿದ್ದೇನೆ. ಯೋಗಿನಾದ ಮಗನಿಗೆ ಜನ್ಮವನ್ನಿತ್ತಿದ್ದಾಳೆ ಮಗಳು ಮಾಲಿನಿ. ಆದರೆ ನಾನು ಆಲೋಚಿಸುವುದು ಅದನ್ನಲ್ಲ ಸ್ವಾಮಿ. ನನ್ನದಾದಂತಹ ಮನದಾಸೆ ಹಾಗೇ ಉಳಿಯಿತಲ್ಲ. ನನಗೆ ಯಾರಿದ್ದಾರೆ, ಯಾರಲ್ಲಿ ಹೇಳಲಿ?
ಹೇಳಪ್ಪ. ದೈತ್ಯ ಕುಲದ ಮಹಾಮಾತೆಯಾದಂತಹ ನೀವು ನಿಮ್ಮ ಮಗಳಾದಂತಹ ಮಾಲಿನಿಯನ್ನು ಆಕಾಶರಾದಂತಹ ನನಗೆ ವೈಭವದಿಂದಲೇ ಮದುವೆಯನ್ನು ಮಾಡಿಸಿಕೊಟ್ಟವರಿದ್ದೀರಿ. ಸತ್ಯ. ನಮ್ಮ ದಾಂಪತ್ಯದ ಶುಭ ಫಲದ ಪ್ರತೀಕವಾಗಿ ಮಗನೊಬ್ಬ ಹುಟ್ಟಿದ್ದಾನೆ. ನಿಮ್ಮ ಮೊಮ್ಮಗನ ಆಟ ಪಾಠಗಳನ್ನು ಗಮನಿಸುತ್ತಾ ಅವನೊಂದಿಗೆ ಸಂತೋಷದಿಂದ ಕಾಲ ಕಳೆಯಬೇಕಾಗಿದ್ದಂತಹ ನೀವು ಅಂತಃಪುರವನ್ನು ಸೇರಿದ್ದೀರಿ. ನೀರನ್ನು ಸುರಿಸುತ್ತಾ ಇದ್ದೀರಿ. ಯಾಕಪ್ಪ ಏನಾಯ್ತು? ಕಾರಣವಿದೆ ಮಗನೇ. ಹೇಳಮ್ಮ. ನ್ಯಾಯದಲ್ಲಿ ಹಿರಿಯ ಭಾಗಿಗಳಾದ ನಮಗೆ ದೊರಕಬೇಕಾದ ಸ್ವರ್ಗಲೋಕವನ್ನು ದೇವತೆಗಳು ಆಳುತ್ತಾ ಬರುತ್ತಿದ್ದಾರೆ. ನ್ಯಾಯದಲ್ಲಿ ಸಿಗಬೇಕಾದನ್ನು ವಶಪಡಿಸಲು ಸುಗ ನಾನು ಜನ್ಮವಿತ್ತಂತ ಎಲ್ಲಾ ಗಂಡು ಮಕ್ಕಳನ್ನು ಯುದ್ಧಕ್ಕಾಗಿ ಕಳುಹಿಸಿಕೊಟ್ಟರೆ ಏನಾಯ್ತು? ಆ ದೇವತೆಗಳು ಮೋಸದಿಂದ ಎಲ್ಲರನ್ನು ಕೊಂದರು ಮಗನೇ. ಈ ಹೊತ್ತಿಗೆ ಸ್ವರ್ಗವನ್ನು ಗೆಲ್ಲುವಂತಹ ವೀರರು ಯಾರೂ ಇಲ್ಲ ಎನ್ನುವಂತಹ ಪುತ್ರ ನಿಮ್ಮ ಅಳಿಯರಾದಂತಹ ನಾನಿದ್ದೇನೆ. ಒಂದು ಪಡೆಯನ್ನು ಕೊಟ್ಟರೆ ಸಾಕು, ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಂಡು ಬಿಡುತ್ತೇನೆ. ಇದು ರಣವೀಳ್ಯವನ್ನಿತ್ತಿದ್ದೇನೆ. ಹೋಗಿ ಬಾ, ಶುಭವಾಗಲಿ. ಸ್ವರ್ಗದ ಸುರಪೀಠ ಭರಿದಾಗಿದೆ.
ಅದು ನೀನು ಈ ರೀತಿಯ ಅನರ್ಥವಾದಂತಹ ಕೃತ್ಯವನ್ನು ತಾನು ತಾನಾಗಿಯೇ ಮೆರೆದೆಯ ಮರಣ ಇಲ್ಲೆನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಾಡಲಿ ಇಂದ್ರಾದಿ ಸುಮನಸರಲ್ಲ ಎಲ್ಲರೂ ಓಡಿ ಹೋಗಿದ್ದಾರೆ. ನೀನು ಮಾಡಿದ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಸುರರ ಮನೆಯನ್ನು ಆಲಿಸಿ ಬಂದವ ಯಾರೋ ನೀನು? ಯಕ್ಷರಾಜ. ಯಕ್ಷರಾಜ ನೀನು. ತಡ ಮಾಡುವುದಲ್ಲ ಯಕ್ಷ
ತರಗರಿಸುತ್ತ ಪ್ರಯತಿ ಮಾಲಿನಿಯ ಪದಕೆರಗಿ ಭಿನ್ನಯಿಸಿದನು ಭಕ್ತಿ ಭಾವದಲ್ಲಿ ಅಮ್ಮ ಸರಿಯಾಗಿ ಹೇಳಿ ಯಾರಂತ ಗೊತ್ತಾಗಲಿಲ್ಲ. ನಮ್ಮವರ ಜೊತೆ ಹೋದವ ನೀನ ಸರಿಯಾಗಿ ಮೊದಲೇ ಹೇಳಬಹುದಿತ್ತೆ ನಿನಗೆ. ಹೋದಂತಹ ವಿಚಾರ ಏನಾಯಿತು? ನಿಮ್ಮಯ್ಯ ಕಾಂತ ಯಾರಿದು ಹೊಸತ್ತು? ಅನುಯಾಯಿಗಳು ಯಾರೆಲ್ಲ ಬಂದಿದ್ದಾರೆ? ಅಗ್ನಿ, ವರುಣ, ಕುಬೇರ, ನಿರುತಿ, ಯಮ. ವಾಯು ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಾಗಲಿಲ್ಲ. ಬರುವಂತಹ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದ್ದೆ ತಾನೆ ಎಲ್ಲ ಕೊಟ್ಟಿದ್ದೇನೆ. ಅಮ್ಮ ಎಲ್ಲವರು ನಮ್ಮವರಲ್ಲಿ ವ್ಯಕ್ತಿನಿಂದ ಓಡಿ ಹೋಗ್ತೀರಾ? ಸೋತು ಹೋಗಿದ್ದಾರಾ? ಆ ಬಳಿಕ ನನ್ನವರು ಏನ್ ಮಾಡಿದ್ದಾರೆ? ಸುರಪ್ಪನೇ ಬಂದ. ಸುರಪ್ಪ ಬಂದಿದ್ದಾರಾ? ಬರುವ ಟಿವಿ ನೋಡ್ಬೇಕಿತ್ತಮ್ಮ. ಹೇಗೆ ಬಂದಿದ್ದಾರೆ ಬರುವಾಗ? ಉಚ್ಚರಾಜವನ್ನು ಏರಿಕೊಂಡು ಐರಾವತ ಕಂಡು ಕೈಯಲ್ಲಿ ಹಿಡಿಕೊಂಡು ಬಂದಮ್ಮ. ಆ ರೀತಿ ಅಲ್ಲ. ಹೌದಮ್ಮ. ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬಂದದ್ದು ಅಂತ. ಎಂತದ ಎರಡು ಕೂಡ ಅವನಲ್ಲೇ ಇತ್ತಮ್ಮ. ಅಮ್ಮ ಬಂದಾಳೆ ನಮ್ಮವರಲ್ಲಿ ಕಾಡಾಗಾಡಿ ಹೋರಾಟಕ್ಕೆ ಆರಂಭ ಮಾಡಿ. ಹೋರಾಟದಲ್ಲಿ ಏನಾಯ್ತು? ನಮ್ಮವರ ಪೆಟ್ಟು ಗೊತ್ತಿಲ್ಲ. ನಮ್ಮವರ ಒಂದು ಪೆಟ್ಟು ನೋಡ್ಬೇಕು. ಹೌದು. ಹೋರಾಟ ನಡೆಯುತ್ತಾ ನಮ್ಮ ರಾಯರು ಕೊಟ್ಟ ಬೆಟ್ಟಲ್ಲಿ ದೇವೇಂದ್ರ ಓಡಿ ಹೋದಮ್ಮ. ದೇವರುಗಳು ಸೋತು ಹೋಗಿದ್ದಾರೆ. ಸಂತೋಷವೇ ಸಂತೋಷ. ಏನ್ ಮಾಡಿದ್ದಾರೆ ನಮ್ಮವರು? ರಾಯರು ನೇರವಾಗಿ ಸಿಂಹಾಸನಕ್ಕೆ ಹೋದ್ರು. ಎಲ್ಲಿಗೆ? ಕುಶಲಕ್ಕೆ ಹೋದ್ರು. ಸಿಂಹ ವಿಷ್ಣುವನ್ನು ಏರಿ ಕುಳಿತಿದ್ದಾರೆ. ಆ ಹೊತ್ತಿಗೆ ಜಯಘೋಷವನ್ನು ಹಾಡಿದ್ದೀಯಾ? ನಾವೆಲ್ಲವರು ಒಟ್ಟಿಗೆ ಸೇರಿ ಜಯಘೋಷ ಚಾಮರ ಬೀಸುವುದಕ್ಕೆ ಆರಂಭಿಸಿದ್ರು. ನಾಷ್ಟ ಆರಂಭ ಆಯ್ತು. ಎಲ್ಲಿ ಅದು? ಅಲ್ಲಿ ನಾಷ್ಟ ನೃತ್ಯವನ್ನು ಮಾಡುವ
ಮಾಡುವವರು ಯಾರೆಲ್ಲ ಬಂದಿದ್ದಾರೆ? ದಮ್ಮೆ, ಊರ್ವಶಿ, ಮೇನಕ್ಕೆ. ನನಗೆ ಖುಷಿಯಾಗಿ ಒಬ್ಳು ಮಾತ್ರ. ಯಾರವಳು? ಅವಳು ಮಂಜಾಳ ದೋಸೆ. ನಿಂಗೆ ಇವತ್ತು ಬೆಳಿಗ್ಗೆ ಏನಿರ್ಲಿಲ್ಲ ಮತ್ತೆ ಇತ್ತಮ್ಮ. ಅವಳ ಹೆಸರು ಆ ರೀತಿ ಅಲ್ಲ. ಹೌದು ಹೌದು, ಮಂಜುಘೋಷ ಎಂಬುದಾಗಿ ಅವಳ ಹೆಸರು. ಮಂಜುಘೋಷ. ಆಮೇಲೆ ಮೂಜಿಗೆ ಹಾಸ್ತಾಳೆ. ಯಾರಿಗೆ ಆ ರೀತಿ ಹೇಳುವುದು? ಅವಳ ಹೆಸರಮ್ಮ ಆ ರೀತಿ ಅಲ್ಲ. ಹೌದು, ಮಂಜಿಗೆ ಸ್ಥಳ ಎಂಬುದಾಗಿ ಅವಳ ನಾಮಧೇಯ. ಇವರೆಲ್ಲ ನಾಷ್ಟ ಮಾಡಿದ್ರ ನಾವೆಲ್ಲ ಅವರು ಸಂತೋಷ ಸಾಗರದಲ್ಲೇ ಇದ್ದೇವೆ. ಆ ಬಳಿಕ ಅಮ್ಮ ಏನು? ಒಂದು ದಿವಸ ಹಾರಾಡಿಕೊಂಡು ಬಂದ. ಹಾರಾಡಿಕೊಂಡು? ಯಾರ ಅಂತ ಎಂಬುದಾಗಿ ವಿಚಾರಿಸಿದಾಗ ಯಕ್ಷರಾಜ ಫೀಂಕಲ. ಯಕ್ಷರಾಜ ಫೀಂಕಲ, ಯಕ್ಷರಾಜ ಪಿಂಗಲಾಕ್ಷ ಎಂಬುದಾಗಿ ಅವನ ಹೆಸರು. ಸೂಚನೆ ಕೊಟ್ಟಿದ್ದೆ ನಮ್ಮವರಿಗೆ. ಬಂದವನೇ ನಮ್ಮ ರಾಯರ ಎದುರಲ್ಲಿ ನಿಂತು ಎಲ್ಲ ಸಾಫಿ ಮಗನೇ, ನೀನು ಕೂತ್ಕೊಂಡಿದ್ಯಾ? ನೀನು ಕೂತ್ಕೊಳ್ಳುವ ಜಾಗದಲ್ಲಿ ಕೆಳಗಿಳಿ ಕೆಳಗಿಳಿ. ನಿನ್ನ ಯಾರಿಗೆ ಆ ರೀತಿ ಹೇಳುವುದು? ಯಾರು ಮಾತಾಡೋದು ನಿನಗೆ? ಬಂದವ ನಮ್ಮ ರಾಯರನ್ನು ನಮ್ಮವರಿಗೆ ಹೇಳಿದ್ದಾರೆ. ಆ ಬಳಿಕ ಬಾರಿಸಿದ್ರೆ ಇದ್ದ ಹಲ್ಲು ಉಸಿರಬೇಕು. ಅತಿಯಾಯ್ತು. ನಮ್ಮ ರಾಯರು ಅವರನ್ನು ಜೋರು ಮಾಡಿದ್ರು. ಹೌದಾ? ಮಾತಿಗೆ ಮಾತುಗಳಾಯಿತು. ಬಳಿಕ ಯುದ್ಧವೇ ಆರಂಭವಾಯಿತು. ಯಕ್ಷ ಪಟ್ಟ ಬೆಟ್ಟಲ್ಲಿ ನಮ್ಮ ರಾಯರು ಸತ್ತೇ ಉಜ್ವಲವಾಗಬೇಕು, ಭವಿಷ್ಯ ಎನ್ನುವುದು ಬಂಗಾರವಾಗಬೇಕೆಂದು ತಿಳಿದವಳು ನಾನು. ಜೀವನದಲ್ಲಿ ಅದೆಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೆ. ಈ ಹೊತ್ತಿನ ಕೂಡ ನಾನು ಕೂಡ ಬದುಕುವುದಿಲ್ಲ, ನಾನು ಕೂಡ ಸಾಯ್ತೇನೆ, ನಾನು ಕೂಡ ಹತ್ತು ಬಲವೇ ಇನ್ನು ಸುಮ್ಮನೆ ಸತ್ತವರು ಜೀವಿ ಬರೀ ಕಾರಣ ಸಮರ ಸಮರ್ಥನಾಗೀಗ ಮಹಿಷಾಸುರಗೆ ಸತ್ತವರಿಗಾಗಿ ಇದ್ದವರು ಹತ್ತರಿಂದ ಆದರೆ ಹತ್ತವರು ಒಂದಲ್ಲ ಒಂದು ದಿನ ಸಾಯದಕ್ಕಿದೆ. ಸತ್ತವರಿಗಾಗಿ ಇದ್ದವರು ಹತ್ತರಿಂದ ಆದರೆ ಹತ್ತವರು ಒಂದಲ್ಲ ಒಂದು ದಿನ ಸಾಯದಕ್ಕಿದೆ ತಾನೆ. ಇಂದಿನ ದಿವಸ ನನ್ನ ಪಾಲಿಗಿಂತಹ ಸ್ಥಿತಿ ಬರಬೇಕಾದರೆ ಕಾರಣರಾದವರು ಯಾರು? ಯಾರು? ಎಲ್ಲ ದೇವತೆಗಳೇ, ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಳೆದು, ಕೈಯ ಬಳೆಯನ್ನೇ ಕೊಡಿಯಾಗಿರಿಸಿ, ಮುಡಿಯ ಹೂವನ್ನೇ ಬಳೆಯಾಗಿರಿಸಿ, ನನ್ನಂತ ಹೀನ ಸ್ಥಿತಿಯನ್ನು ನೋಡಿ ಸುರಪಾಲ, ನನ್ನಂತೆ ಈ ಕಣ್ಣಿನ ವಿಚಾರ
ಯಾರಲ್ಲಿ ಹೇಳಲಿ, ಯಾರಲ್ಲಿ ಹೇಳಲಿ? ಯಾರು ಯಾರು ಯಾಕೆ ಬೇಕು? ನನ್ನ ಭುಜದ ಎತ್ತರಕ್ಕೆ ಬೆಳೆದಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನು ಕರೆದು ಇಲ್ಲಿ ನಡೆದಂತಹ ಸಮಸ್ತ ವಿಚಾರವನ್ನು ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದೇ ಇದ್ದಲ್ಲಿ ದಿಟ್ಟ ಸಂಜಾತ ಮಾಲಿನ್ಯ ನಾನಲ್ಲ. ಹೊತ್ತು ಕಳೆಯುವುದಿಲ್ಲ. ನನ್ನ ಮಗನನ್ನೇ ಕರೆಯುತ್ತೇನೆ ಅಂತ ನಾನು ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ, ಕಂಡ ಕುಮಾರ, ಮಗನೇ ಮಹೇಶ, ಬಾ ಕಂದ, ಬಾ ಕುಮಾರ, ಬಾ, ಬಾ, ಬಾ.
ಈ ಕಡೆ ಗಮನಕ್ಕೆ ಓಡೋಡಿ ಬಂದಮ್ಮ. ನಿಜ ಮಗನೇ. ಅಮ್ಮ ಕಂದ ಬಂದು ನೋಡಿದರೆ ಸೋಲಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸತ್ಯ ನಿಮ್ಮನ್ನು ನೋಡಿದಾಕ್ಷರವೇ ಧಾರಾಕಾರವಾಗಿದ್ದು ನೀವು ಬಿಸ್ತಾ ಇದ್ದೀರಿ. ಹೌದು ಮಗನೇ. ಹಣೆಯಲ್ಲಿ ಕುಂಕುಮೆಲ್ಲ, ನಿಮ್ಮ ಕೈಗಳಲ್ಲಿ ಬರೆಗಳಿಲ್ಲ. ಏನಾಯ್ತು ಕಷ್ಟವಂತ ಸಂತೋಷದಿಂದ ಜೀವನ ಗಳಿಸಮ್ಮ. ಸತ್ಯ ಕಂದ. ಆದರೆ ಈ ಸಮಯದಲ್ಲಿ ನೀವು ದುಃಖದಲ್ಲಿದ್ದೀರಿ. ಹೌದು ಮಗನೇ. ನಿಮ್ಮ ಈ ಕಣ್ಣೀರಿಗೆ ಕಾರಣ ಏನು ಅಂತ ತಿಳಿದುಕೊಂಡೆ. ಯಾರು ಮಗನೇ? ನಮ್ಮ ಬದ್ಧವೈರ್ಯದಪ್ಪ. ಹರಿಯೇ ಅಲ್ಲ, ಶಂಕರನೇ ಅಲ್ಲ, ಬ್ರಹ್ಮದೇವನೇ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತ ಶಿಕ್ಷೆ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನನ್ನ ನಮ್ಮ ಬಾಳುವಿಕೆ
ಕಂದ ಕಂದ ಬೀಳಲಿ ಅಯ್ಯೋ ನನ್ನಂತಹ ನೇರವಂತಹ ಕರೆಯನ್ನು ಆಲಿಸಿ ಓಡಾಡಿಕೊಂಡು ಬಂದೇನೋ ಕುಮಾರ. ನಮಗೆ ಒದಗಿ ಬಂದಂತಹ ಕಷ್ಟವನ್ನು ಯಾವ ರೀತಿಯಲ್ಲಿ ತಿಳಿಸಲಿಕ್ಕಂತ ನಿನ್ನಲ್ಲಿ ನಾನು ನೀನು ಕೂಡ ತಿಳಿದಂತಹ ವಿಚಾರ ಮಗನೇ. ನಿನ್ನ ತಂದೆಯವರು ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಂಡು ಬರೆದು ನಮಗೆ ಹೋದಂತಹ ವಿಚಾರ ನಿನಗೂ ಕೂಡ ತಿಳಿದಿಲ್ಲವೇ ಕಂದ. ಪರಿಣಾಮದಲ್ಲಿ ಬಂದಂತಹ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರ ಸಿಂಹ ವಿಷ್ಣುವನ್ನು ಏರಿದವರು ಕಂದ. ಮಗನೇ, ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಇಲ್ಲ ಕಂದ, ಮತ್ತೇನಾಯ್ತು? ಈ ಹೊತ್ತಿಗೆ ಸಂತೋಷ ಎಂಬುದು ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು. ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಏನು ಮಗನೇ? ಸ್ವರ್ಗ ಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದರೆ ಹೌದು ಕಂದ, ನನ್ನಪ್ಪ ಸ್ವರ್ಗಕ್ಕೆ ನಿಜ ಮಗನೇ. ಇಂದ್ರಾದಿ ಸುಮರಸರಡೆ ಬಡಿದಟ್ಟಿ ಸುರ ಪೀಠ ಬೆಳೆದನ್ನ ಸ್ವಾಧೀನವಾಗಿ ಮಾಡಿಕೊಂಡಪ್ಪ. ಹೌದು ಕಂದ, ಪೀಠದಲ್ಲಿ ಇರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸದ ಕುದುರೆ ತಾಯಿ. ಹೌದು ಮಗನೇ. ನನ್ನ ಅಪ್ಪನನ್ನು ಮೋಸದ ಕುದುರೆ ತಾಯಿ. ನಿಜ ಕಂದ. ನನ್ನ ಅಪ್ಪನ ಮಗ ಯಕ್ಷ ಮಗನೇ! ಯಕ್ಷ ನಿಜ ಮಗನೇ. ಯಕ್ಷ ಸತ್ಯ ಕಂದ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಶಹಬಾಸ್ ಮಗನೇ. ಯಕ್ಷನ ಪಕ್ಷವಾಗಿ ತ್ರಿಲಕ್ಷಣ ಬಂದು ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿ ಆಚೆ ಸೊಟ್ಟ ಮನೆ ಮಗನೇ, ಹೀಗೆ ಮಾತಾಡ್ತ. ಮನದಿಗರುಷವನಾಂತು ನುಡಿದಳು ಸಂತೋಷ
ಶರಗೆಳಬಹುದು ನಿನಗೆ ಸಮರದಿ ಘನತರದ ಕೆಲಸವಲ್ಲ. ವನಜನಾಭನು ಬರುವ ಕೃತಕದಿ ಅನವರತವು ಸುಮನಸರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ವರಗಳನ್ನು ಪಡೆದು ತನಯನಾಡಿದ ನುಡಿಗೆ ಮಾಲಿನಿಯೇ ಈ ಹೊತ್ತಿಗೆ ನೀನು ಆಡಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು ಕಂದ. ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸಿದ ಮಾತನಾಡಿದ್ದೆ. ಆದರೆ ಒಂದು ಮಾತು ಕಂದ, ಅವರನ್ನು ಯುದ್ಧ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ಆ ನಾರಾಯಣ ಹೌದು ಮಗನೇ, ಹರಿನಾರಾಯಣ ಸತ್ಯ ಬರ್ತಾನಮ್ಮ. ಹೌದು ಕಂದ. ಯಾಕೆ ಮಗನೇ? ಇಲ್ಲ ಕಂದ, ಯಾವ ಹೊತ್ತಿನಲ್ಲಿ ಎಲ್ಲಿ ಹೇಗೆ ಬರುತ್ತೆ ನಮಗೆ ಹೇಳೋದಕ್ಕೆ ಕಷ್ಟ. ಹಾಗಾಗಿ ಅವರೊಡನೆ ಯುದ್ಧ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲವಿದ್ದರೆ ಸಾಕಾಗುವುದಿಲ್ಲ ಮಗನೇ. ನಿನಗೆ ಬೇಕು ದೈವ ಬಲ. ಯಾವ ರೀತಿ ಗಟ್ಟುವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ಬೇಕು ಬೇಕಂತ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ದಾಳಿಯನ್ನು ಮಾಡಿದೆ ಎಂದಾದರೆ ಆ ದೇವತೆಗಳು ನಿನಗೆ ಗಣವೇ ಅಲ್ಲ ಕಂದ. ಅಮ್ಮ ಮಗನೇ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಆ ಆದ್ರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಏನು ಕಂದ? ನಿಮ್ಮ ಮಾತಿನಂದದಿ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಬೆಚ್ಚಿಸಿಕೊಳ್ತೇನೆ. ಬೇಕು ಬೇಕಾದಂತಹ ವರವನ್ನು ಪಡಿತೇನೆ ತಾಯಿ. ಅಮ್ಮ, ಏನು ಕಂದ? ಆ ಹೊತ್ತಿಗೆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ತಾಯಿ. ಅದರ ಸಿದ್ಧತೆಯನ್ನು ನಾನು ಮಾಡುತ್ತೇನೆ ಕಂದ. ನಿನಗೆ ಹೋಗ್ತೇನಮ್ಮ, ಹೌದಾ? ಹೋಗ್ತೇನವ್ವ. ಹೆತ್ತವೇ ಮಾತನ್ನು ಇಡಿಸಕ್ಕೆ ಬೇಕಾಗಿ ಕಾರಣವನ್ನು ಸೇರುತ್ತೇನೆ. ನನಗೊಂದು ಆಶೀರ್ವಾದ ಮಾಡಿ ಯುದ್ಧಕ್ಕೆ ಕಳಿಸಿಕೊಡ್ತೇನೆ. ಹೋಗುವಂತಹ ಸಂದರ್ಭದಲ್ಲಿ ಬರಿಗೆಯಲ್ಲಿ ಹೋಗಲು ಸರಿಯಲ್ಲ ಕಂದ. ಅದಕ್ಕಾಗಿ ಇದು ನಿನ್ನ ತಂದೆಯವರ ಪಟ್ಟದ ಕಥೆಯನ್ನು ನಿನಗೆ ನೋಡುತ್ತಾ ಇದ್ದೇನೆ ಮಗನೇ. ಕಂದ, ಬಲಿಷ್ಠವಾದಂತಹ ಕೋಡದಲ್ಲಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ನಮ್ಮ ವೈದ್ಯಗಳು ಹೋರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಕ್ಷೇತ್ರ
ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಎಂದುಕೊಂಡಂತ ನಾವುಗಳು ಆ ಸ್ವರ್ಗವನ್ನು ಮುತ್ತಿದೆವು, ಅಲ್ಲಿ ಸುರಪನನ್ನು ಓಡಿಸಿದೆವು. ಆದರೆ ಆ ಸುರಪ ಸುಮ್ಮನಿದ್ದಾನೆ, ಇಲ್ಲವಲ್ಲ ಆ ಹರಿಯಲ್ಲಿ ಹೋಗಿ ದೂರ ನಿಂತ. ಈ ಕಾಲಕ್ಕಾಗುವಾಗ ಹರಿ ಬಂದನೆ, ಇಲ್ಲವಲ್ಲ ಆತನ ಚಕ್ರ ನಮ್ಮ ಬಳಿಗೆ ತಂದು ನಮ್ಮಂತಹ ಅಂಗಾಂಗಗಳನ್ನು ಕಳೆದುಕೊಂಡೆವು. ಆದರೆ ಈವರೆಗೂ ನಾವು ಇದ್ದದ್ದಲ್ಲಿ ಕಾಣುತ್ತಿರುವಂತಹ ಗಿರಿಗಳಲ್ಲಿ ಗಿರಿಗಳ ಗುಹೆಗಳಲ್ಲಿ ಬದುಕುತ್ತಿದ್ದವರು ನಾವು ಗೆಣಸುಗಳನ್ನು ತಿನ್ನುತ್ತಾ ಬದುಕುವಂತಹ ವೇಳೆ ಒಂದು ಬಂತಲ್ಲ ವಾರ್ತೆ. ಅಷ್ಟರಲ್ಲಿ ಕೇಳಿ ಬಂತಲ್ಲ ಸುದ್ದಿ, ಮಲ್ಲಿಗೆ ಮಗನಾಗಿ ವೈಶಾಖ್ಯ ಹುಟ್ಟಿದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಪಡೆದಿದ್ದಾನೆ. ಹಾಗಾಗಿ ತಡ ಮಾಡುವುದು ಯಾಕೆ? ನಮ್ಮ ಮೈಸೂರಡೆ ತಪಸ್ಸಿನ ವಿಚಾರವನ್ನು ಬಂದು ಅಮ್ಮನಲ್ಲಿ ಹೇಳಿದಾಗ ಅಮ್ಮನಿಗೆ ಬಹಳ ಸಂತೋಷವಾಯಿತು. ಕೈಗೊಂಡ ದಿಗ್ವಿಜಯ ಭೂಲೋಕ ಪಾತಾಳೋಕವೇ ನನ್ನ ಸ್ವಾಧೀನವಾಗಿದೆ. ಉಳಿದದ್ದು ಒಂದೇ ಲೋಕ, ನಾಲ್ಕಲೋಕ. ಯಾರಂತ ನಡೆದಂತ ದೈತ್ಯರ ಗಣನವ ನೀಕ್ಷಿಸಿ ಕಡುಗರುಷದಲ್ಲಿ ಮಹಿಷನು ಅಡರಿಸಿ ಪೀಠವ ಬಿಡದು ಪಚರಿಸುತ್ತ ನುಡಿಸಿದ ನೀವ್ಯಾರೆಂಬುದನ್ನು ಭಯವಾಗ್ತಾ ಉಂಟು. ಯಾರು ಭಯಪಡಬೇಡಿ, ಹತ್ತಿರಕ್ಕೆ ಬಲಿಯ ಹೊಂದಿಸಿಕೊಳ್ಳುತ್ತಾ ಇದ್ದೇವೆ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ, ನಿಮ್ಮನ್ನು ನೋಡಿದಾಕ್ಷರವೇ ಅಂಗಾಂಗವಲ್ಲೇ ಕಳೆದುಕೊಂಡಿದ್ದೀರಿ. ಅಂಗ ವಿಕಲಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ, ಲಾಲಿ ಎರೆಯಲ್ಲಾಗಿ ಉಳಿಸಿಕೊಳ್ತಾ ಇದ್ದೇನೆ. ಎತ್ತೇರಯ್ಯ, ನನ್ನ ಹೆಸರು ಸಂಕೋಸುರ. ಈತ ಬಿಡಾಸುರ. ಇವರೆಲ್ಲ ಯಾರಯ್ಯ? ನಾವೆಲ್ಲ ಅನ್ಯರಲ್ಲವಯ್ಯ. ಮತ್ತೆ ಈ ಪ್ರದೇಶದಲ್ಲೇ ಇದ್ದವರು. ಇದೇ ಸೋನಿತಾಪುರ ಇದ್ದವರು. ನನ್ನ ಜಾತಿ ಬಾಂಧವರೇ. ನಿಮ್ಮ ಜಾತಿ ಬಾಂಧವರೇ? ಬಲಿಯ ಎಲ್ಲರೂ ಇಲ್ಲಿ ಕುಳಿತುಕೊಳ್ಳಿ. ಆದರೆ ಇಲ್ಲಿ ಬರುವುದಕ್ಕೆ ಕಾರಣವೇನು? ಬರುವುದಕ್ಕೆ ಕಾರಣವಾದಂತಹ ಕಾರಣ ಉಂಟಯ್ಯ. ಈ ಹಿಂದೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಎಂದುಕೊಂಡಂತಹ ನಾವುಗಳು ಆ ಸ್ವರ್ಗವನ್ನೇ ಏರಿದೆವು. ಪರಿಣಾಮ ಆ ಸುರಪನನ್ನು ಓಡಿಸಿದೆವು. ಆಮೇಲೆ ಆದರೆ ಸೋತಂತಹ ಸುರಪ ಸುಮ್ಮನಿರಲಿಲ್ಲ. ಆ ಹರಿಯಲ್ಲಿ ದೂರ ನಿಂತ. ಏನು ಮಾಡಿದ? ಆದರೆ ಆ ಹರಿ ಬರಲಿಲ್ಲ. ಮತ್ತೆ ಆ ಕಾಲಕ್ಕಾಗುವಾಗ ಗರಗರನೆ 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 ತಿರುಗುತ್ತಾ ಆ ಚಕ್ರ ಬಂತು. ಬಂದಂತಹ ಚಕ್ರ ನಮ್ಮದಂತಹ ಅಂಗಾಂಗಗಳನ್ನೆಲ್ಲ ತುಂಡರಿಸಿತು. ಆ ಅಂಗಾಂಗಗಳ ಎಲ್ಲೆಲ್ಲಿ ಚಿದುರಿ ಹೋಗಿದ್ದೇವೆ ಎಂದು ಹುಡುಕುವುದಕ್ಕೆ ಅಸಾಧ್ಯವಾಯಿತು. ಅಯ್ಯ, ಅಂಗಾಂಗವಲ್ಲೇ ಕಳೆದುಕೊಂಡಂತ ನೀವು ಇಷ್ಟರೊಳಗೆ ಎಲ್ಲಿದ್ದೀರ? ಬದುಕುವುದಕ್ಕಾಗಿ ಗುಹೆಗಳಲ್ಲಿ ಹಣ್ಣು ಹಂಪಲುಗಳನ್ನು ಗೆಣಸು ಗೆಡ್ಡೆಗಳನ್ನು ತಿನ್ನುತ್ತಾ ಬದುಕುತ್ತಿದ್ದವರು ನಾವು. ಒಂದು ಈ ಕಾಲಕ್ಕೆ ವರ್ತಮಾನ ಒಂದು ಬಂತು. ಏನೋ ಮಲ್ಲಿಗೆ ಮಗನಾಗಿ ವೈಶಾಖ್ಯ ಹುಟ್ಟಿದನಂತೆ. ಧೀರನೌದು, ಶೂರನೌದು. ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮಗೆ ಸಮಗ್ರ ನಾಯಕ ನೀನೆಂದು ಭಾವಿಸಿ ನಿನ್ನಲ್ಲಿ ಬಂದವರು ನಾವು. ಆದ್ರೆ ಇನ್ನೊಂದು ವಿಷಯ ಉಂಟಲ್ಲ, ನಿನ್ನನ್ನು ಕೊಂದವರು ಮತ್ತೆ ಯಾರು ಅಲ್ಲ, ನಿನ್ನ ಕೊಂದವರಲ್ಲ. ಆ ಬಣ್ಣ
ಈಶನೆಂಬ ದಾನವನು ಶಂಕದುರ್ಗಾದಿಗಳನ್ನು ಕೂಡಿಕೊಂಡು ನಾಕವೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ಅದಕ್ಕಾಗಿ ತಮ್ಮ ತಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ತಮ್ಮ ವಾಹನವನ್ನು ಏರಿಕೊಳ್ಳಿ. ತಡ ಮಾಡುವುದು ಸರಿಯಲ್ಲ. ಆತನನ್ನು ಎದುರಿಸುವುದಕ್ಕೆ
ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತ ಸೂರಾಪಾಳೆ ಏನು ಹೌದೇ ಹೌದು. ನನ್ನ ಅಪ್ಪನ ಅಂತ ವಿದ್ಯುಲ್ಮಾಲೆ ಕೊಂದಂತ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಏನಲ್ಲ. ಓಹೋ, ಪೀಠವನ್ನು ಎಲಗೆ ಮಹೇಶ ಎಲ್ಲವೂ ಮೈದಗೆಳು. ಪೀಠವನ್ನು ಬಿಟ್ಟು ಕೊಡುವುದಕ್ಕೆ ಇದೇನು ನಿನ್ನ ಹಿರಿಯರಿಂದ ಬಂದ ಬಳುವಳಿ ಅಲ್ಲ. ಶತಮಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕದ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗೂ ಆದೀತು. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾರ? ಯಾರೂ ಇಲ್ಲ, ಎಲ್ಲ ಓಡಿ ಹೋಗಿದ್ದಾರೆ. ಯಾರು ಕಾಣುವುದಿಲ್ಲ. ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿದವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರಬೇಕು. ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣ ದರ್ಪಣ ತಪ್ಪಿ ನಡೆದರೆ ಏನು ಮಾಡಬೇಕು? ಅವರಿಗೆ ಸರಿಯಾದಂತಹ ಶಿಕ್ಷೆ ಕೊಡಬೇಕು. ಹೋಗಿಯ ನಿಮ್ಮನ್ನು ಬೇಕಾದಾಗ ನಾನೇ ಕರೀತೇನೆ. ಹೋಗಿ. ಮಧ್ಯಾಹ್ನ ಸಂಚಾರ ಮಾಡಿ ಸೂರ್ಯ ಮತ್ತು ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರ ಅನುಮತಿ ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆ ಕೊಡ್ತೇನೆ. ಜಾತನ ಎಚ್ಚರಬೇಡಿ, ಎಚ್ಚರಬೇಡಿ. ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಶ್ರೀದೇವಿ ಮಾತೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರಧಾರಿಗಳಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಭಾಗವತರಲ್ಲಿ ಪ್ರಸಂಗವನ್ನು ಮುಂದುವರಿಸಲು ಅನುಮತಿಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನ ಸೋನಿ ಕಮಲ ಸಂಜಾತ ವಾಣಿನಾಥ ದುರುಳರ ಟುಳಿಯನ್ನು ಮುರಿಯುವುದಿನ್ನೇ
ತಿಳಿವಾ ವಾಣಿನಾಥ ಓ ವಾಣಿನಾಥ, ಏನು ಇದೋ ವಂದಿಸಿಕೊಳ್ಳುತ್ತಾ ಇದ್ದೇವೆ. ದೇವೇಂದ್ರ ಹಾ, ಸದಾಕಾಲ ನಾಲ್ಕಲೋಕದಲ್ಲಿ ಸುಖದ ಜೀವನವನ್ನು ಸಾಗಿಸ್ತಿರುವವ ನೀನು. ಹೌದು. ಈ ಕಾರಣದಲ್ಲಿ ಕಂದಿದ ಆನಂದದಿಂದ ಸತ್ಯಲೋಕದ ಕಡೆಗೆ ಬಂದಿದ್ದೀಯಾ? ಹಾ. ಏನು ಕಾರಣ? ಬಲವಾದಂತಹ ಕಾರಣವು ನಿಮ್ಮಿಂದಲೇ ವರವನ್ನು ಪಡೆದಂತಹ ಮಹಿಷನೆಂಬ ದಾನವನ್ನು ಶಂಕ ದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕವನ್ನು ಏರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಳಿಸಿದ್ದಾನೆ. ಆದ್ದರಿಂದ ಆತನಿಂದ ನೀವೇ ನಮ್ಮನ್ನು ಪಡೆಯಬೇಕು ದೇವ. ಅರಿತು ಅರಿತೇನ ದುರುಳನ ಬಾಧೆಯ ಹೊರೆಯುವುದಾಕಿನಿ ಚೆನ್ನ ದೇವೇಂದ್ರ, ದೇವ, ಕಷ್ಟ ಬಂದಿದೆ. ಹಾ. ವರವನ್ನು ಕೊಟ್ಟದ್ದು ನಾನು. ಹಾ. ಆತನ ಭಕ್ತಿಗೆ ಒಲಿದು ಕೊಟ್ಟಿದ್ದೇನೆ. ಹಾ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಮತ್ತೇನು ಮಾಡೋಣ? ಏನು ಮಾಡು? ಶ್ರೀಹರಿಯಲ್ಲಿ ಹೇಳೋಣ, ಹೋಗೋಣ. ಬರೆದೊಗಿನಾದ್ರಿಯ ಬಳಿಯೊಳಗಿದಿರಾಗಿ ಮುರಘರ ನಡೆತರೆಲು ಚರಣಕ್ಕೆ ವಂದಿಸೆ ಹರಿಘರ ವೃಂದ ದುರುಳ ನಗರನದೊಳು ದೇವ್ರೇ, ನಮ್ಮನ್ನ ಪ್ರತಿ ನಮಸ್ಕಾರಗಳು. ನೀವೇನಿಲ್ಲಿ? ಕೂಡನ ವಧೆಯ ಬಗ್ಗೆ ಮಾತಾಡುವುದಕ್ಕೆ ಬಂದೆ. ಉಳಿದವರೋಗೋ ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಭವಸುರರನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿಕಾಣದಿರಲು ವೈಕುಂಠದಲ್ಲಿ ಶ್ರೀಹರಿ ಕಾಣ್ತಾ ಇಲ್ಲ. ಬಳಿಕ ಕೈದರನಾಗ ಪುರಘರನು ನಿಲಯದೊಳಗಿಲ್ಲದಿರುತ್ತಿರೆ ಕೈಲಾಸದಲ್ಲಿ ಹರನು ಕಾಣ್ತಾ ಇಲ್ಲ. ಕಳವಳಿಸೆ ಬಳಿಕ ಬರೋಗೋ ಕಳವಳಿಸೆ ಬಳಿಕವರು ಏನು ಮಾಡೋಣ? ತಿಳುಗಿದ ಶರೀರ ನುಡಿ ಹರಿಗರನು ತುಗಿನಾದ್ರಿಯೊಳಗಿರ್ಬ ಗದನವನು ಹರಿಗರನ ಪಾದಕ್ಕೆ ರಾಗಿ ಸಕಲರು ಹರಿಹರರ ಪದಕ್ಕೆ ರಗಿ ಸಕಲರು ದುರುಳ ಮಹಿಷಾಸುರನ ಉಪಟಳ ಮಹಿಷಾಸುರನ ಉಪಟಳ ಹರಗರಿಸುತ್ತಿವೆ ಪೊರೆವುದೆನಲು ನನ್ನಿಂದಲೇ ವರವನ್ನು ಪಡೆದಂತಹ ಮಹಿಷಾಸುರ ಮೂರು ಲೋಕದಲ್ಲಿ ತಾನೇ ನನ್ನಿಂದಲೇ ವರವನ್ನು ಪಡೆದಂತಹ ಮಹಿಷಾಸುರ ಮೂರು ಲೋಕದಲ್ಲಿ ತಾನೇ ತಾನಾಗಿ ಬೆರೆಯುತ್ತಾ ಇದ್ದಾನೆ. ದೇವತೆಗಳನ್ನೆಲ್ಲ ದೆಸೆಗಡಿಸಿದ್ದಾನೆ. ಏನು ಮಾಡೋಣ? ನನ್ನ ಕಷ್ಟಕ್ಕೆ
ಸುರರು ಜಯ ಜಯವೆಂದು ನುಡಿಗೈದರು. ಕರುಣಿಸು ಅಭಯವ ಪ್ರಸೀದ ಭಗವತ್ಯಂಬ ಪ್ರಸೀದ ಪರಮೇಶ್ವರಿ ಪ್ರಸಾದಂ. ಪ್ರಸೀದ ಭಗವತ್ಯಂಬ ಕಷ್ಟವ ಕೇಳಿಕೊಂಬೆ ಇಂದ್ರಾದಿ ಸುಮನಸರೇ, ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಮಕ್ಕಳೇ, ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ? ನಿಶಾಕಮಲದಂತಾಗಿದೆ ನಿಮ್ಮ ಮದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಲಾಲಿಸು ಖಳ ಮಗಿಷನು ನಿತ್ಯಗ ವರದ ಬಲದಿ ವಿಧಾತ ನಿತ್ಯಗ ವರದ ಬಲದಿ ಸಿರ್ಗಿಡಿಸಿ ಪ್ರೀತಿಗಿಂದ ಅಮ್ಮ ನಾರಾಯಣ, ಮಾಲಿನಿಯ ಮಗನಾದಂತಹ ಮಹಿಷನಾಮಕರಾದಂತಹ ದೈತ್ಯನು ಅಜನನ್ನು ಭಜಿಸಿ ಬಲವನ್ನು ಸಂಪಾದಿಸಿಕೊಂಡು ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿದನು. ಭೂತಳದ ಮೇಲೆಲ್ಲ ತನ್ನ ಸರ್ವಾ
ಆಗಲಿಲ್ಲವಮ್ಮ. ನಾವೆಲ್ಲ ಭೀತರಿದ್ದೇವೆ. ಇವನಾದ್ರೂ ನಿರ್ಭೀತನಿದ್ದ. ಲೋಕಗಳು ಮಹಿಷ ನಟ್ಟುಳಿಯಿಂದ ಏನು ಮಹಿಷನ ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ ಜಯ ಸಕಲರು ಮಣಿಯಲಾಗಿ ಆ ಆ ಆ ಆ ಅಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಒಮ್ಮರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನು ಅಂತು ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಳಿದೆ ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದೆವು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾರೆ. ದೇವನಾರೆಲ್ಲ ಒಂದಾಗಿ ಬಂದು ಒಂದನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲೇ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವಾಗ ತೃಣಯನಾಗ ತ್ರಿಶೂಲವನು ಸಗ ಸುರಪಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಾತೆಯ ಪದ ತಳ ಕರ್ಪಿಸಿ ಮಣಿಗೆ ಜಯ ಜಯ
ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಆ ಆ ಇಂದ್ರಾದಿ ದೇವತೆಗಳೇ ಭಕ್ತಿಯಿಂದಲೇ ಶ್ರೀದೇವಿಯ ಪದ ತಲಕ್ಕೆ ಮಣಿದು ನಮ್ಮ ಇದಗಳನ್ನು ಅರ್ಪಿಸಿದಾಗ ಪ್ರಿಯ ಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವು ಬೇಕಾಗಿದೆ. ಪರ್ವತರಾಜನ ಮೃಗರಾಜನಾಗಿ ಬರದು ಒಂದು ಕಡೆಯಿಂದ ಕೆಂಡದ ಅಂಬಾನೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕೂಗ್ತಾ ಇದೆ. ಓಯ್, ಈಗ ನಾಳೆ ಯಾರೊಬ್ಬಳ ಆಕೆ ಲಾರಿ ಕೇಸರಲ್ಲಿ ಹಿಡ್ಕೊಂಡು ಬಂದರಂತೆ, ನಮ್ಮವರಂತ ಸಂತರು ಕೊಂದರಂತೆ. ಯಾರೇ ಆಗಿರಲಿ ರಥವನ್ನೇರಿಕೊಳ್ಳು. ಅಷ್ಟಭುಜದಿ
ದ್ವೇಷ ಹೋ ಮಾಲಿನಿ ಸಂಧ್ಯಾತ ಮಹಿಷದ ಬದುಕಬೇಕಾದ್ರೆ ನೀನು ಏರುವಂತಹ ಕೇಸರನ್ನು ಕಾಡಿಗರಿಸು, ಕೈಯಲ್ಲಿದ್ದಂತ ಆಯುಧವೆಲ್ಲ ಕೆಳಗಿರಿಸು. ಲೋಕದ ಒಡೆಯ ಮಹಿಷ ಈ ಪೀಠವನ್ನು ಸೇರುವಂತಹ ಸಮಯದಲ್ಲಿ
ಶಾಂತಕಿ ನಮೋಸ್ತುತೆ. ಸುರಭಯನಗಿಲ್ಲ ಮುಂದಕ್ಕೆ ಕಲುಷದಲ್ಲಿ ನಾಕವರು ಆರಿಸು ಆರಿಜದೆನ್ನಯ ಚರಣವರು ನಿರತ ದುರುಳನನ್ನು ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತವಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರವರ ಸಂಗಮವನ್ನೇ ತಡೆದುಕೊಳ್ಳುತ್ತೇವೆ. 10ನೆಯ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳ ನವರಾತ್ರಿ ಎಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾ ಭಕ್ತಿ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಮನೆದಾಗಿದೆ. ಹೋಗಿ ಧೈರ್ಯದ ನಾಕವನ್ನಾಡು. ದುಷ್ಟರಿಂದ ಕಷ್ಟ ಬಂದ ಆಳರಿಂದ ಕಷ್ಟವೇ ಹೌದಮ್ಮ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಪ್ರಾರ್ಥಿಸಿಕೊಂಡೇ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಜಯ 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 ಶೋನಿತ ಪತ್ತನವನ ಶುಂಭದಾನವನ ಧಿತ ವಿಭವದಲ್ಲಿ
ರಕ್ಷಿಸುಕೊಳ್ಳುದ್ಧಾರಕ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರು ಅಂತ ಕೇಳಿದ್ದೀರಿ? ಶುಂಭಾಸುರ ಎಂದು ಕೇಳಿ ನಾನೇ ಸರಿ, ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣ ಅನೇಕ ವಿಧ, ಅನೇಕ ವಿಧ. ರಕ್ಷಿಸು ತಂದೆ, ರಕ್ಷಿಸು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಧನುದೇವಿಯಲ್ಲಿ ಹುಟ್ಟಿಕೊಂಡವರು ನಾವು. ಶುಂಭ ನಿಶುಂಭರು ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಅಧಿಕಾರಿಯಾಗಿದ್ದೇನೆ. ಅನುಜನಾದಂತ ನಿಶುಂಭ ಯುವರಾಜ ಸ್ಥಾನದಲ್ಲಿದ್ದಾರೆ. ಅಸುರರ ಕುಲದಲ್ಲಿ ಹುಟ್ಟಿದಂತ ನಾವು ಸಾಮಾನ್ಯರಂತಾಗಬಾರದೆಂಬ ಉದ್ದೇಶದಿಂದ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿದೆವು. ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ಒಲಿದ ವರವನ್ನು ಅನುಗ್ರಹಿಸಿದ. ತರೆಯ ಯೋನಿಜರಿಂದ ಮತ್ತು ಹರಿಹರಾದಿಗಳಿಂದ ಮರಣವೇ ಬರದಂತ ವರ ನಮ್ಮ ಪಾಲಿಗಿದೆ. ವರ ಪಡೆದ ನಾವು ಪಾತಾಳ ಲೋಕವನ್ನು ಜಯಿಸಿದೆವು. ಉರದ ಲೋಕವು ನಮ್ಮ ವಶವಾಯಿತು. ಇನ್ನು ಬಾಕಿ ಉಳಿದದ್ದು ಸ್ವರ್ಗ ಲೋಕ ನಮ್ಮ ವಶವಾಗಬೇಕು. ಏನು ಅಭಿಪ್ರಾಯ? Yeah!
ಮನಕಲಗಿ ಸುರಪಾಲ ಅನಿಮಿಷರ ಕರೆದಾಗ ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾಯ್ತೆ ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾಯ್ತೆ ನಾಕಮೇರಿ ಬಂದು ನಾಕದಿಂದ ನಮ್ಮನ್ನೆಲ್ಲ ದೆಸೆಗಿಡಿಸಿದ್ದಾರಲ್ಲ. ಈ ರೀತಿಯಾಗಿ ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದು ಒದಗಿತಲ್ಲ. ನಮಗೆ ಒದಗಿದಂತಹ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡ ಮಾಡು, ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರರಿಯ ಪೂಜಿಸಿದನು ಮಾಯೆಯ ನಿರ್ಜರರಿಯ ಪೂಜಿಸಿದನು ಮಾಯೆಯ ಪೂಜಿಸಿದನು ಮಾಯೆಯ ಅಮ್ಮ ಕುದಿಯುವುದೇತಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಬೆದರ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳು ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು ಜನರೀ. ಭಿನ್ನವಿಸುವುದೇನು ತಾಯಿ ಕರುಣಾಣವೇ ಜಗದಾದಿ ಮಾಗೆ ಕರುಣಾಣವೇ ಜಗದಾದಿ ಮಾಯೆ ಆದಿ ಮಾಯೆ ನಿನ್ನ ಜಗಲಿ ಬಿಡು ಗಣ್ಣರುಡನೆ ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರೊಡನೆ ನಾಗವನ್ನಳೆ ಕಳರಿಂದ ಪಡುವುದಾಯ್ತು. ಭಿನ್ನವಿಸುವುದೇನು ತಾಯಿ ಭಿನ್ನವಿಸುವುದೇನು ತಾಯಿ ಅಮ್ಮ ತಾಯಿ, ಸುರಪಾಲ, ನಮಗೆ ಒದಗಿದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಶುಂಭಾನಿ ಶುಂಭರು ಎನ್ನುವಂತಹ ರಕ್ಕಸರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಾಕದಿಂದ ನಮ್ಮನ್ನೆಲ್ಲ ದೆಸೆಗೆ
ಮಾತ್ರವಲ್ಲ ತಾಯಿ, ಸೂರ್ಯ ಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯಚಂದ್ರನಾಗಿ ನಭದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿ ಶುಂಭರು. ಅಂತಹ ರಕ್ಕಸರನ್ನು ವಧಿಸಿ ನೀನೇ ನಮ್ಮನ್ನು ಕರೆಯಬೇಕು ತಾಯಿ. ಶುಂಭನಿ ಶುಂಭನಿಂದ ಕಷ್ಟವೇ ಇದು ಅಭಯ. ಅಭಯವನು ಕರುಣಿಸುತ್ತ ಅಭಯವನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು. ಪೊರೆಯುವೆನು ನಿಮ್ಮನು, ಪೊರೆಯುವೆನು ನಿಮ್ಮನು. ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನುತ ಹೃದಶರಿಗರುಗಿ ಶ್ರೀದೇವಿ ಮರುಗದಿರೋ ಸುರಪಾಗ. ಆ ಆ ಆ ಶುಂಭನಿ ಶುಂಭನ ಬಾಧೆಯಿಂದ ಕಂಗೆಟ್ಟೆಯ. ಹೌದಮ್ಮ. ಬೆದರದಿರು ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಬೆಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ. ಆಗಲಿ ತಾಯಿ. ಜಯ ಜಯ ಸುಮನಸರಿಂಗೆ ಧೈರ್ಯವ ತಿಳುಗೆ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗೆ. ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೆ ದುತ ಗೆಲುವಡ ಸಾಧ್ಯವೆಂದೆನುತ ಗೆಲುವಡ ಸಾಧ್ಯ ಎಂದೆನುತ್ತಾಗ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಗೆ ಮಗಮ್ಮಗೆ ಮಗಮ್ಮಗೆ
ಸುಂದರಾಗವ ತಳೆದು ಅಂದು ಕೌಶಿಕೆಯಾಗಿ 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 ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರಾಗವ ತಳೆದ ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಎಂದು ಯೋಚಿಸಿ ಮಗ ಮಾಡಿ ದೈತ್ಯವನವ ಮೋಗಿಸಿ ತರಿಗೆ ದೈತ್ಯವನವ ಮೋಗಿಸಿ ತರಿಗೆ ತರಿಗೆ ಯೋಚಿಸಿ ಮಗ ಮಾಯೆ ದುಷ್ಟರನ್ನೆಲ್ಲ ಕೊಂದು ಕೊಡುತ್ತೇನೆ ಎನ್ನುವಂತ ಅಭಯ ವಾಕ್ಯವನ್ನು ಸುರಪದಿಗಿದ್ದಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ, ಕೆಲವನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವು ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥನಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನೆನಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಆದ್ರೆ ಈ ಕದಂಬವನದಲ್ಲಿ ನಾನಿದ್ದೇನೆ, ನನಗೆ ಒಂದು ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಡವೇ? ಹಾಗೆಂದು ಮನಸ್ಸಿನಲ್ಲಿ ಆಲೋಚನೆ ಮಾಡುತ್ತಿದ್ದಂತೆ ಸಂಕಲ್ಪ ಮಾತ್ರದಿಂದಲೇ ಒಂದು ದರಗಿಳಿಸಿ ಒಂದು ರನ್ನದ ಉಯ್ಯಾಲೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರ್ತನಿಗೆ ಪಸರಿಸಿದ್ದೇನೆ. ನನ್ನ ತನುಗಂಧವನ್ನು ಆಕ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳರು ಇದ್ದ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ್ದು ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ.
ಮೃಗಮಾಂಸವನು ಮೆಲುದಲೆ 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 ಎಲ್ಲರಿಗೊಡ್ಡುತ್ತ ತನುವ ಎಲ್ಲರಿಗೊಡ್ಡುತ್ತ ತನುವ ಶ್ರಮವನ್ನು ಕಳೆವೆಗೆಂದಿರುವುದಾಗ ಬರಲು 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 ಕದಂಬವನದೆಡೆಗೆ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಇಂತಹ ಬೇಟೆ ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಆಡಿದ್ದು. ಹೌದು. ತಮ್ಮ, ಅಣ್ಣ, ನಾನೊಂದು ತೀರ ನೀನೊಂದು ತೀರ ಹೋದವರು. ಹಾ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಹಾ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ಓ, ಒಂದೇ ದಾರಿಯಿಂದ ಹೋದಾಗ ಸಿಕ್ಕಿದಂತಹ ಪ್ರಾಣಿ ಈವರೆಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ ಎಂಬಂತಹ ಉದ್ದೇಶದಿಂದ ಈ ದಾರಿಯಿಂದ ಈ ಕಡೆ ಹೋದೆ. ಅಣ್ಣ, ಏನು? ಮುಂದುವರಿದು ಹೋದಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದು ಏನು? ಕೊಬ್ಬಿದ ಕಾಡ್ಕೋಣ ಕಾಡ್ಕೋಣ ಬಿಡ್ಲಿಲ್ಲ. ಏನು ಮಾಡಿದೆ? ಬಲಿಷ್ಠವಾದ ಕೋಡನ್ನು ಹಿಡಿದೆ ಬಂಡೆಗಲ್ಲಿಗೆ ಅಪ್ಪಳಿಸಿ. ಅಣ್ಣ, ಏನು? ಮಾಂಸವೆಲ್ಲ ಅಪ್ಪಾಚಿ. ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ. ರಕ್ತವನ್ನು ಗಡಗಡ ಗಡಗಡ ಕುಡಿದಿದ್ದೇನೆ. ಎಲ್ಲವನ್ನು ಜಗಿದು ಜಗಿದು ನುಂಗಿದ್ದೇನೆ. ನಿನ್ನ ಬೇಟೆ ಹೇಗಾಯ್ತು ತಮ್ಮ? ಅಣ್ಣ? ನಾನು ಹೋದಂತಹ ದಾರಿಯಲ್ಲಿ ಹಾ, ಕಾಣಿಸಿತು ದೊಡ್ಡದಾದ ಹುಲಿ. ಹುಲಿ ಬಹಳಷ್ಟು ದೂರದಲ್ಲಿತ್ತು. ಬಹುಶಃ ನನ್ನನ್ನು ಕಂಡು ಅದು ಓಡ್ತದೆ ಅಂತ ನಾ ಭಾವಿಸಿದ್ದೆ. ಏನಾಯ್ತು? ಆಹಾ! ನನ್ನ ಎದುರಾಗಿಯೇ ಬಂತು. ಹಾ, ನಾನು ಕದಲಲಿಲ್ಲ, ಅಲ್ಲೇ ನಿಂತುಕೊಂಡೆ. ಅದು ಬಂದದ್ದೇ ತಡ, ಅದರ ಬಾಯಿಯ ಒಳಗೆ ಕೈ ಹಾಕಿದೆ. ಬಾಯಿಯಿಂದ ನೇರವಾಗಿ ಹೊಟ್ಟೆಯ ಒಳಗೆ, ಹೊಟ್ಟೆಯಲ್ಲಿದ್ದಂತಹ ಮಾಂಸ, ನೆತ್ತರು, ಮೂಳೆ ಎಲ್ಲವನ್ನೂ ಎಳೆದ ಹೊರಗೆ. ತಮ್ಮ, ಅಣ್ಣ, ಆ ಹುಲಿಯನ್ನು ಆಮೇಲೆ ನೋಡ್ಬೇಕು. ಈ ಹೊತ್ತುಕೊಳ್ಳುವ ಹೊದಿಕೆ ಹಾಗೆ ನೆಲಸಾನು. ಬರೇ ಚರ್ಮ ಮಾತ್ರ. ಓಹೋ, ಅದನ್ನು ನನಗೆ ಸೇರಿಲ್ಲ. ನಮ್ಮ ಕಡೆ ಕೆಲವರು ಹೇಳ್ತಾ ಇದ್ರು, ಏನು? ಹುಲಿಯ ಚರ್ಮ ಸಿಕ್ಕಿದ್ರೆ ತೆಕ್ಕೊಂಡು ಬನ್ನಿ, ಚಳಿಗೆ ಒಳ್ಳೇದಾಗ್ತದೆ ಅಂತ. ಅದೌದು. ಆ? ತಮ್ಮ, ಅಣ್ಣ, ಮಾಂಸವನ್ನೆಲ್ಲ ತಿಂದೆ, ಎಲುಬುಗಳನ್ನು ಕಟಕಟನೆ ಜಗಿದೆ. ಆಮೇಲೆ ಹೊಟ್ಟೆ ತುಂಬಲಿಲ್ಲ ತಮ್ಮ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಏನಾಯ್ತು? ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು. ಹೌದು. ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ
ಚೂರು. ಹೌದು ತಮ್ಮ ಸಣ್ಣ ಮೊಲ ಅಲ್ವಾ? ಹೌದು ಮೊಲದ ಮಾಂಸಗಳೆಲ್ಲವನ್ನು ಒಂದುಗೂಡಿಸಿದೆ ಹಾ ದೊಡ್ಡದಾದಂತಹ ಮಾಂಸದ ಮುದ್ದೆ ಒಮ್ಮೆಗೆ ಗುಳು ಗುಳಂ. ಓ ಅಣ್ಣ, ಓ ನಮಗೆ ಕೂಡುವಷ್ಟೇ ತಿನ್ನಬೇಕು, ಆ, ಸಿಕ್ತದಂತೆ ಎಲ್ಲಾ ತಿನ್ನುವುದಲ್ಲ. ಏನು ಮಾಡೋಣ ಹೇಳು ಹಸಿದಾಗ ಕಂಡದ್ದೆಲ್ಲ ತಿನ್ನುವಂತಲೇ ಆಗುವುದು ಓಹೋ. ತಿಂದ ಮೇಲೆ ಗೊತ್ತಾಗುವುದು ನಮಗೆ ಹೆಚ್ಚಾಯ್ತು ಅಂತ ತಮ್ಮ ಅಣ್ಣ, ತಿಂದದ್ದು ಹೆಚ್ಚಾಯ್ತು ಹಾ ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಉಂಟು ಹೊರಗೆ ಬಂತ ಸ್ವಲ್ಪ ಆದ್ರೂ ಹಾಕಿದ್ನ ಏನು ಕಾಣಿಸುವುದಿಲ್ಲ. ಬಾಯಿಯಲ್ಲಿಯವರೆಗೆ ಬಂತು ಹಾ ಅದನ್ನು ಹಾಗೆ ನುಂಗಿದೆ ಹುಳಿ ಹುಳಿಯಾಗಿ ಒಳ್ಳೆಯದು ಹಾ ಸತ್ವ ಜಾಸ್ತಿ ಹ್ಮ್. ಆರೋಗ್ಯಕ್ಕೆ ಒಳ್ಳೆಯದು ಹಾ ತಮ್ಮ ಅಣ್ಣ, ನಾನು ಭಾವಿಸಿದ್ದು ಏನು? ಎಲ್ಲ ಮೊಲಗಳನ್ನು ಗುಂಪಿನಲ್ಲೇ ಹಿಡಿದೆ ಅಂತ ಹಾ ಆಗ ಇಲ್ಲಿ ಕೆಲವು ಮೊಲದ ಮರಿಗಳು ಅದು ಸಣ್ಣ ಮರಿ. ಆ, ಹ್ಮ್ ಅದೆಲ್ಲ ಹೇಗೆ ತಪ್ಪಿಸಿಕೊಂಡದ್ದು ಅದೆಲ್ಲ ಮರಿಗಳಲ್ವ? ಆ, ಹೋಗುವಾಗ ಹೊತ್ತುಕೊಂಡು ಹೋಗುವುದೇ ಹಾ ಆ, ಅಣ್ಣ, ಏನೋ ತಿನ್ನದಿದ್ರೆ ಹೊಟ್ಟೆಗೆ ಹಸಿವು, ಆ, ತಿಂದ ಮೇಲೆ ಹೊಟ್ಟೆ ಭಾರ. ನಿನಗೆ ಇನ್ನೂ ಹಸಿವಾಯ್ತಾ ಹಾ. ಓ ಅಲ್ಲಿ ಹೋಗಿ ನೋಡು ಏನಣ್ಣ? ತಿನ್ನುವುದಕ್ಕೆ ಬೇಕಾದದ್ದೆಲ್ಲ ಉಂಟು ನೋಡಲ್ಲಿ ಈ ಹೊತ್ತಿಗೆ ಬೇಡ, ಅಲ್ಲಿ ಕುಡಿಯುವುದಕ್ಕೂ ಉಂಟು ತಿನ್ನುವುದಕ್ಕೂ ಉಂಟು ಈ ಹೊತ್ತಿಗೆ ಬೇಡ, ಬೇಡ ಇನ್ನು ದುಡಿಯುವುದಕ್ಕೆ ಉಂಟು. ಹೆಚ್ಚಾಯ್ತು ಆ, ಏನು ಮಾಡೋಣ? ತಿಂದದ್ದು ಹೆಚ್ಚಾಯ್ತು ಹಾ ಜೊತೆಗೆ ಆಯಾಸ ಶ್ರಮಜಲವು ಸುರಿಯುತ್ತಾ ಉಂಟು ನಿಜ. ಹಾಗಾದ್ರೆ ಒಂದು ಉಪಾಯ ಏನಣ್ಣ? ನಿನಗೊಂದು ಸೇವೆ ಮಾಡುವ ಅವಕಾಶ ಏನು ಸೇವೆ? ಅಣ್ಣನ ಸೇವೆ ನಾನು ವಿಶ್ರಾಂತಿ ಮಾಡ್ತೇನೆ ನೀನು ಸ್ವಲ್ಪ ಗಾಳಿ ಹಾಕು ಅಣ್ಣ, ಏನೋ? ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವ ಮಗ ಯಾರು? ನಿನಗೆ ಯಾವ ಕರ್ಮಕ್ಕೆ ಗಾಳಿ ನಾನು ಒಳ್ಳೆ ದುಡಿದಿದ್ದೇನೆ ಇಂದು. ನೀನು ದುಡಿದಿದ್ಯಾ ಹಾ ಬಹುಶಃ ನೀನು ತಿಂದದ್ದು ಮಾತ್ರ ಅಂತ ಭಾವಿಸಿದ್ದು ಇಲ್ಲಪ್ಪ. ತಮ್ಮ ಹಾ ಹಾಗಾದ್ರೆ ದುಡಿದು ದುಡಿದು ನಿನಗೂ ಆಯಾಸ ನನ್ನ ದುಡಿಮೆ ಕಾಣಿಸ್ಲಿಲ್ಲ. ಯಾಕೆ? ಯಾಕೆ ನಾನೊಂದು ತೀರಾ ನೀನೊಂದು ತೀರಾ. ಸರಿ ತಮ್ಮ ಆದ್ರೆ ಈಗ ಜೊತೆಯಾಗಿದ್ದೇವೆ ಹಾ ಜೊತೆಯಾಗಿದ್ದಂತಹ ನಮಗೆ ಹಾ ಗಾಳಿ ಅವಶ್ಯಕತೆ ಉಂಟು ಹೌದು ಇದ್ದಾರಲ್ಲ ನಮ್ಮ ಸೇವಕರು ಇದ್ದಾರೆ. ದೇವತೆಗಳು ಹಾ ಅದರಲ್ಲಿ ಒಬ್ಬ ವಾಯು ಆ ಮಾರುತನಲ್ಲಿಯೇ ಗಾಳಿಯನ್ನು ಬೀಸುವುದಕ್ಕೆ ಹೇಳಬೇಕು ಆಗಲಿ. ಇದು ತಗ್ಗು ಪ್ರದೇಶ ಹಾ. ಇಲ್ಲಿ ಗಾಳಿ ಬೀಸಿದ್ರು ಸಾಕಾಗ್ಲಿಕ್ಕಿಲ್ಲ ಅದಕ್ಕಾಗಿ ಹಾ. ಎತ್ತರವಾದ ತುಹಿನ ಗಿರಿಯನ್ನೇ ಏರುವ ಮಾರುತ ಬೀಸು. ಸೇವಿಸೆ ನಲವಿನಿಯು ಮಾರುತನೋ ಸೇವಿಸೆ ಮಾರುತನೋ ಸೇವಿಸೆ ಬೀಸು 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 ಗಳಿಯು ನಾಸಿಕಕ್ಕೆ ಪರಿಮಳ ನಾಸಿಕಕ್ಕೆ ಪರಿಮಳ 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 ಕರಳಿದು ನಗಲಿದಾಗ ವನದೊಳಗಿಳಿಯುತ್ತ ವನದೊಳಗಿಳಿಯುತ್ತ ಇಳಿಯುತ್ತ 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 ಇನ್ನು ಜಾಗವೆಲ್ಲ ಇಳಿಲಿಕ್ಕೆ ಹೋಗ್ಲಿ ಹೋಗ್ಲಿ. ಎಲ್ಲಿಗೆ ಹೋಗುವುದು ನಲವಿನಿಲ್ದುಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ನಲವಿನಿಲ್ದುಯ್ಯಾಲೆಯಲಿ
ವೀಣೆಯ ಪಿಡಿದ ವಾಣಿ 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 ದಾರಿಯಲ್ಲಿ ಕಾಲನ ಬೆಳಗಾಗಿ ಬಂದು ಕಾಲನ ಬೆಳಗಾಗಿ ಬಂದು ಕಾಲನ ಬೆಳಗಾಗಿ ಬಂದು
ಬಂತಲ್ಲ ತಮ್ಮ. ನಿಜ. ಶ್ರಮಜಲವೇನೋ ನಿವಾರಣೆ ಆಯಿತು. ಹಾ ಆದರೆ ಹಾ ಅದರೊಂದಿಗೆ ಇಂತಹ ಸ್ವರಮಾಧುರ್ಯವುಳ್ಳ ಹಾ ಸಂಗೀತವನ್ನು ಕೇಳಿದ ತಕ್ಷಣವೇ ಇಂಪಾದ ಸ್ವರ. ಸಂಶಯವು ಹೆಚ್ಚಾಯಿತು. ಹಾ ಇಲ್ಲದೆ ಹೋದ್ರೆ ಈ ಕದಂಬಾವನದಲ್ಲಿ ಹಾ ನಾವಿಬ್ಬರೇ ಎಂಬ ಹಾಗೆ ನಾ ಭಾವಿಸಿದ್ದು. ಹೌದಣ್ಣ. ಆದ್ರೆ ಮೂರನೆಯವರು ಯಾರೋ ಒಬ್ಬರಿದ್ದಾರೆ, ಹಾ ಅವರಿಂದ ಈ ಸಂಗೀತ ಹಾಡಲ್ಪಟ್ಟಿದೆ ಹಾ ಎಂಬುದಂತೂ ಸ್ಪಷ್ಟ. ತಮ್ಮ ಅಣ್ಣ ಯಾರೆಂಬ ಹಾಗೆ ನನಗೆ ಗೊತ್ತಾಯ್ತು. ಹಾ ಇದು ಅವಳೇ ಯಾರಣ್ಣ? ವೀಣಾಪಾಣಿ, ಪುಸ್ತಕ ಮಾಡಿ ಅವಳೇ ವಾಣಿ. ಶಾರದಾದೇವಿ. ಹೌದು ಹೌದು. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಬ್ರಹ್ಮನ ಕೆಲಸ ಎಂತದ್ದು? ಏನು? ಸೃಷ್ಟಿ ಕಾರ್ಯ. ಹೌದು. ಬ್ರಹ್ಮದೇವ ಸೃಷ್ಟಿ ಮಾಡಬೇಕಾದ್ರೆ ಶಾರದಾ ಮಾತೆ ಪಕ್ಕದಲ್ಲೇ ಇರ್ಬೇಕು. ಸರಿ. ಇಲ್ಲ ಅಂತ ಆದ್ರೆ ಹುಟ್ಟಿಸಿದಂತಹ ಜೀವರಾಶಿಗಳಿಗೆ ಯಾವುದಕ್ಕೂ ತಲೆ ಸಾರಿಲ್ಲ ಅಂತ ಆದಿತ್ತು. ನೀ ಹೇಳಿದ್ದು ಸರಿ. ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾ ದೇವಿ ಅವನ ಪಕ್ಕದಲ್ಲಿರಬೇಕು. ಹಾ ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಹೌದು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಹಾ ಮೂಗಿದ್ರೆ ಬಾಯಿ ಇಲ್ಲ, ಬಾಯಿಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ಹಾ ದೇಹ ಎಲ್ಲ ಸರಿದ್ರೆ ತಲೆ ಸರಿ ಇರುವುದಿಲ್ಲ. ಅದೌದು. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹಾ ಅದಕ್ಕಾಗಿ ಸತ್ಯ ಲೋಕೇಶನನ್ನು ತೊರೆದು ಆ ವಾಣಿ ಇಲ್ಲಿಗೆ ಬಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಾರದಮ್ಮ ಅಲ್ಲ. ಅಲ್ಲ, ಬೇರೆ ಯಾರು? ಮತ್ತೊಬ್ಬ ಇದ್ದಾನೆ. ಯಾರು? ದೇವಲೋಕದವ, ಹಾ. ಒಳ್ಳೆಯ ಸಂಗೀತಗಾರ, ಕುದುರೆ ಮುಖದ ತುಂಬುರ. ತುಂಬುರ. ಹಾ ಒಳ್ಳೆ ಹಾಡುಗಾರ. ಹೌದೌದು. ಆದ್ರೆ ತಮ್ಮ ಈ ಹಿಂದೆ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ಹಾ ದೇವಾನುದೇವತೆಗಳೇ ನಮ್ಮನ್ನು ಕಂಡು ಹಾ ಅಂಜುತ್ತಾ ಇದ್ರು. ಆ ಸಂದರ್ಭದಲ್ಲಿ ಹಾ ಈ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ತಿಳಿದಿದ್ದೇ ವಿನಃ ಹಾ ನಾವು ಅವನನ್ನು ಕಂಡವರಿಲ್ಲ. ನಮಗೆ ಕಣ್ಣಿಗೆ ಗೋಚರಿಸಿದ್ದೇ ಇಲ್ಲ. ನಮಗೆ ಭಯಗೊಂಡು ಅವನು ಅಡಗಿ ಕುಳಿತಿದ್ದ. ಹಾ ಅಂದು ಅಡಗಿ ಕುಳಿತವನು ಇಂದು ಬಂದಾನ ನಮ್ಮನ್ನು ನೋಡಿ. ಹಾಗಾದ್ರೆ ತುಂಬುರ ಅಲ್ಲ. ತುಂಬುರಲ್ಲ. ಮತ್ತೊಬ್ಬ ಇದ್ದಾನೆ. ಯಾರು? ಆ ದೇವಋಷಿ. ದೇವ ಋಷಿ, ದೇವ ಋಷಿ ನಾರದ, ಬ್ರಹ್ಮಮಾನಸ ಪುತ್ರ. ಅವನು ಉತ್ತಮ ಸಂಗೀತಗಾರ. ವೀಣೆಯನ್ನು ಹಿಡಿದುಕೊಂಡು ಹಾಡುವುದಕ್ಕೆ ಆರಂಭಿಸಿದಂತಾದ್ರೆ ಒಳ್ಳೆಯ ಹಾಡು. ಆದ್ರೆ ತಮ್ಮ ಅವನು ಹಾಡಿದ ಹಾಡು ಒಂದೇ ಕಡೆಯಿಂದ ಕೇಳುವುದಕ್ಕೆ ಸಾಧ್ಯ ಉಂಟ? ಸಾಧ್ಯವೇ ಇಲ್ಲ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ದಕ್ಷಿಣಿಂದ ಶಾಪ. ಒಂದು ವೇಳೆ ಅವನೇ ಹಾಡುತ್ತಿದ್ರೆ ಒಂದೇ ಕಡೆಯಿಂದ ಕೇಳ್ತಾ ಇತ್ತ? ಸಾಧ್ಯವೇ ಇಲ್ಲ. ಒಮ್ಮೆ ಅಲ್ಲಿಂದ ಮತ್ತೊಮ್ಮೆ ಇಲ್ಲಿಂದ ಮಗದೊಮ್ಮೆ ಅಲ್ಲಿ, ನಾಳೆ ಆಚೆ, ಇವತ್ತು ಇಲ್ಲಿ, ನಿನ್ನೆ ಅಲ್ಲಿ, ಹಾಗೆಲ್ಲ ಆಗ್ತಾ ಇತ್ತು. ಈ ಸ್ವರವನ್ನು ಕೇಳಿದ್ಯಾ? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರ್ಬೇಕು. ಹೌದು. ಹಾಗೆಂದು ನಮಗೆ ಯಾರೆಂದು ತಿಳಿಯಲಿಲ್ಲ. ತುಂಬುರನಲ್ಲ, ಶಾರದಮ್ಮ ಅಲ್ಲ, ವಾಣಿಯಲ್ಲ, ಶಾರದೆ ಅಲ್ಲ. ಹಾಗಾದ್ರೆ ಸ್ವರ ಕೇಳ್ತಾ ಉಂಟಲ್ಲ. ಸ್ವರ ಎಲ್ಲಿಂದ ಕೇಳುವುದು? ಬಿಡಿಯುವ ಸ್ವರವಿಡಿದು 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 ನಡೆದರಲು ತನುವಿನ ಪರಿಮಳ ತನುವಿನ ಪರಿಮಳ ನಾಸಿಕಗೆ ಸೋಂಕಲು ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಮಾಣಿಕ್ಯ ವೀಣಾ ಉಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಮಾಹೇಂದ್ರ ನೀಲ ದ್ವಿತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಯಾಲೆಯ ಆಂಬಿಕೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ಆಂಬಿಕೆ ತೂಗಿದಳು ಯಾಲೆಯ ನಾಗಮಂಡಲ
ಹೌದಣ್ಣ. ಆ ಸಂದರ್ಭದಲ್ಲಿ ಆ ಪರಿಮಳವನ್ನೇ ಹರಸುತ್ತಾ ಹರಸುತ್ತಾ ಮುಂದಕ್ಕೆ ಹೋದಾಗ ತರಣಿ ಕೋಟಿ ಪ್ರಕಾಶ, ಕೋಟಿ ಸೂರ್ಯರ ಪ್ರಭೆ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸುತ್ತದಮ್ಮ. ಅದರ ಮೂಲವನ್ನೇ ಅರಸಿಕೊಂಡು ಹೋದಾಗ ಆಶ್ಚರ್ಯ, ಪರಮಾಶ್ಚರ್ಯ. ಏನಾಶ್ಚರ್ಯ? ಬಹುಶಃ ನೀನು ಕಾಣಲಿಲ್ಲ ಅಂತ ಕಾಣ್ತದೆ. ನಾನು ಕಾಣಲೇ ಇಲ್ಲ. ಇಲ್ವೋ? ಹಾಗಾದ್ರೆ ಬಾ ಹೀಗೆ. ಏನಾಶ್ಚರ್ಯ, ಏನಾಶ್ಚರ್ಯ. ಒಂದೊಮ್ಮೆಗೆ ಭೂಮಿಯ ಮೇಲೆ ನಾನಿದ್ದೇನು, ನನ್ನ ತಲೆಯ ಮೇಲೆ ಭೂಮಿ ಉಂಟು, ಒಂದೂ ಅರ್ಥವಾಗುವುದಿಲ್ಲ. ಯಾಕೆ? ಏನು ಚಂದ, ಏನು ರೂಪ, ಏನು ಸೌಂದರ್ಯ. ಆಹಾ, ಇಂತಹ ಚೆಲುವಿಕೆಯನ್ನು ಇದುವರೆಗೂ ನಾನು ನೋಡಿದವನೇ ಅಲ್ಲ. ನಾಲ್ಕದಿ ಸತಿಯರ ನೂಕಲ್ಲಿ ಮಡುಹಿದ ಈಕೆ ನೋಡದ ನೇತ್ರಗಳೇ ತಪ್ಪಿ. ಅಯ್ಯೋ, ಅವಳ ಹಣೆಯನ್ನೊಮ್ಮೆ ಸರಿಯಾಗಿ ನೋಡು. ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧಚಂದಿರ ಪಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಲೆಯ ತೊಡೆ. ಅಣ್ಣ,
ಏನು? ಇಷ್ಟು ಸೌಂದರ್ಯವತಿಯಾದಂತಹ ಚೆಲುವಿಕೆಯ ಚೆಲುವನ್ನು ಆ. ಹೊಗಳುವುದಕ್ಕೆ 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೂ ಆ. ಕಷ್ಟವಾದೀತು. ಆ. ಆಹಾ, ಯಾರನ್ನ ಇವಳು? ತಮ್ಮ ನೋಡಿದೇಳ ಹಾ, ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾನೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹಾ. ಹೊಗಳುವುದಕ್ಕೆ 1000 ನಾಲಿಗೆ ಉಳ್ಳ ಆದಿಶೇಷನಿಗೂ ಅಸಾಧ್ಯ. ನಿಜ ನಿಜ. ನೋಡಂತೆ ನೋಡಂತೆ ಪರಿಮಳದ ಪುತ್ತಳಿಯೋ ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದಿರನ ಪೆಂಪು ಇವಳ ಕಣ್ಣತ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸದ ಸಗಮಂ ಬಂಧುಗೆ ದುಟಿಯಳ ಬಂಧುಡದ ಸಿಂಗರವನ್ನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರಸಿ ತೆನ್ನೆ ರೋಷ ತಡೆದರೆನ್ನನು ಈಶ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯವಳ ಅಡಿಡ ಲಂಕಿ ಪಣೆಗೆ ಕಸ್ತೂರಿಯಂ ಕಣ್ಗೆ ಗಾಡಿಗೆಯಂ ಕೊರಳಿಗೆ ಹರಿನೀಲಮಣಿ ಭೂಷಣವಾದ ಸೇರಿಸಲ್ಕದು ನೈಜವಾಗಿ ಬೆಳಗಾಗಿ ಬಳಿ ಕೋರೆ ದುರುಬಂ ತೆಗೆದು ಜಡೆಗಟ್ಟಿ ಕೊರಮಟ್ಟು ನಿರಿಗುರುಳ ಪವಳ ದರದ ಉರುದರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಗದ ಪೆರೆನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜರ ಕರ ಬಲ್ಲವರ ಸರಸಿರುವ ಮುಖಿ ಅರಳಿ ನಿವಳಂತ ವಿಟಗಾರ ನೋಡಿ ಸ್ಮರಣ ಗುರುಗಣೆ ಅಂತ ಹೇಳು ನೀರ ಸರಸಿದ ವದನೆ ಹರಿದ ನೇತ್ರ ಚೆಲ್ವ ತರುಣಿ ಮಣಿ ಮಲಗಾತ್ರೆ. ತಮ್ಮ ಅಣ್ಣ. ಕೆಲವೊಮ್ಮೆ ನಾವು ಬಯಸಿದ್ದು ಹಾ, ಒಬ್ಬರಿಂದ ದೊರಕದೆ ಹೋದ್ರೆ ದೇವರು ಮತ್ತೊಬ್ಬರಿಂದ ಒದಗಿಸಿಕೊಡ್ತಾರೆ. ಹೌದೌದು. ನಾವು ಇವಳನ್ನು ಇಷ್ಟು ಹೊತ್ತು ಹೊಗಳಿದ್ದು ಹಾ, ಅವಳದ್ದು ಸ್ಪಂದನೆ ಇಲ್ಲ ತಮ್ಮ. ಏನು ಪ್ರತಿಕ್ರಿಯೆ ಇಲ್ಲ. ಈ ಪ್ರಕೃತಿಯ ಸ್ಪಂದನೆ ನೋಡಿದ್ಯಾ? ಹಾ, ನಮಗೆ ಅಷ್ಟು ಸಾಕು. ಭಾಷೆ ಮಾತ್ರ ಬೇರೆ ಬೇರೆ. ಯಾ? ಹಾ, ಏನೇ ಆಗ್ಲಿ ತಮ್ಮ, ನಮಗೆ ಯಾವ ಭಾಷೆ ಆದ್ರೆ ಏನು, ಹಾ. ನಮಗೆ ಅರ್ಥ ಆದ್ರೆ ಸಾಕು. ಹೌದು. ತಮ್ಮ ಅಣ್ಣ. ನೋಡಿದ್ಯಾ ಏನು ಏನು ಅಂತ, ಏನು ಚಂದ, ಏನು ಯವ್ವನ. ಹೊಗಳುವುದೇನು ಹೊಗಳಿದೆವು, ಹಾ. ಆದ್ರೆ ಯಾರೆಂಬ ಹಾಗೆ ಗೊತ್ತಾಗಲಿಲ್ಲ. ಒಂದು ಊಹೆ ನನ್ನದ್ದು, ಏನು ಇದು ಅವಳಾಗಿರ್ಬೋದಾ? ಯಾರಣ್ಣ? ವೈಕುಂಠ ವಾಸಿಯಾದಂತಹ ಲಕ್ಷ್ಮಿ. ಹರಿಯ ಮಾಡದಿ ಲಕ್ಷ್ಮಿ ಹೌದೌದು. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಒಂದು ವೇಳೆ ಆ. ಲಕ್ಷ್ಮಿ ತಿರುಗಾಟಕ್ಕೆ ಬರುವಾಗ ಆ. ಹರಿ ಜೊತೆಯಲ್ಲೇ ಬರ್ತಾನೆ. ಆ. ಹೆಂಡತಿಯನ್ನು ಒಬ್ಬಳನ್ನೇ ಕಳುಹಿಸಿ ಕೊಟ್ಟದ್ದೇ ಇಲ್ಲ. ಆ. ಒಂದು ವೇಳೆ ಇವಳು ಲಕ್ಷ್ಮಿ ಆದರೂ ಕೂಡ ಆ. ಹರಿ ನಮಗೆ ಕಾಣಿಸುವುದೇ ಇಲ್ಲ. ಮತ್ತೆ ವಕ್ಷಸ್ಥಳದಲ್ಲಿ ಆ ಹರಿಯು ಲಕ್ಷ್ಮಿಗೆ ಜಾಗವನ್ನು ಕೊಟ್ಟ ಮೇಲೆ ಹಾ, ಈ ಕಾಂತಾರಕ್ಕೆ ಬರ್ಲಿಕ್ಕೆ ಉಂಟ? ಈ ಕಾಂತಾರ ಒಮ್ಮೆ ನೋಡಿದ ಮೇಲೆ ಬರ್ಲಿಕ್ಕಿಲ್ಲ. ಕಾಂತಾರ ನೋಡಿದ ಮೇಲೆ ಮತ್ತೊಮ್ಮೆ ನೋಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಹಾ, ಏನಾಗಲಿ, ಅವಳ ವಿಷಯ ಬಿಡುವ. ಬಿಡುವ. ಮತ್ತೊಬ್ಬರಿದ್ದಾಳಲ್ಲ, ಯಾರಣ್ಣ? ಅವಳೇ ಪಾರ್ವತಮ್ಮ. ಪಾರ್ವತಮ್ಮ. ಹೌದು. ಹಣೆಯನ್ನೊಮ್ಮೆ ಸರಿಯಾಗಿ ನೋಡು. ನನಗೀಗ ಸ್ಪಷ್ಟ ಆಯ್ತು ಏನು ನೀ ಯಾಕೆ ಹಣೆಯನ್ನು ನೋಡ್ಲಿಕ್ಕೆ ಹೇಳಿದ್ದಿ ಅಂತ. ಹಾ, ದೊಡ್ಡ ಬಟ್ಟಿಲ್ಲ, ದೊಡ್ಡ ಬಟ್ಟಿದ್ರೆ ಮಾತ್ರ ಪಾರ್ವತಮ್ಮ. ಸರಿ. ಹಾಗಾದ್ರೆ ಪಾರ್ವತಮ್ಮನೂ ಅಲ್ಲ. ಆಹಾ, ಮತ್ತೊಬ್ಬಳಿದ್ದಾಳಲ್ಲ, ಯಾರಣ್ಣ? ಅವಳೇ ರತಿ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ. ಆ ಮನ್ಮಥನ ಮಡದಿ ರತಿ. ಆ. ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರತಿಯ ಮೇಳದಲ್ಲಿ ಇರ್ಪ ಕಾಮನು. ಆ. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಆ. ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಆ. ಒಂದು ವೇಳೆ ರತಿ ಇಲ್ಲಿಗೆ ಬಂದಿದ್ದರೂ ಕೂಡ ಆ. ಮನ್ಮಥ ನಮಗೆ ಕಾಣಿಸುವುದೇ ಇಲ್ಲ. ಹಾಗಾದ್ರೆ ರತಿಯೂ ಅಲ್ಲ, ಅಲ್ಲ, ಪಾರ್ವತಮ್ಮನೂ ಅಲ್ಲ, ಅಲ್ಲ, ಲಕ್ಷ್ಮಿ ಅಂತೂ ಅಲ್ವೇ ಅಲ್ಲ. ಅಲ್ವೇ ಅಲ್ಲ. ಯಾರೇ ಆಗಲಿ ಇವಳನ್ನು ಕಂಡು ಹಾ. ಒಂದೊಮ್ಮೆಗೆ ಇವಳನ್ನು ಮಾತನಾಡಿಸಬೇಕು ಎಂಬಂತಹ ಆಶೆ ಹೆಚ್ಚಾಗುತ್ತಾ ಉಂಟು. ಹಾ. ಒಮ್ಮೆ ಹೋಗಿ ಬರ್ತೇನೆ. ಅಣ್ಣ, ಬೇಡ ಬೇಡ ಬೇಡ. ಯಾಕೋ? ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಏನು? ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಆ. ಹೆಣ್ಣಿನ ಮೋಹಕ್ಕೆ ಬಲಿಯಾದಿರುವಂತಾದ್ರೆ ಆ. ಅಂದೇ ನಿಮ್ಮ ಮರಣ ಎಂಬುದಾಗಿ. ಹೌದು. ಹಾಗಿರುವಾಗ ನಾವು ಸಾಯ್ಲಿಕ್ಕಿದ್ದವರ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಹಾ, ಒಂದು ವೇಳೆ ಇವತ್ತಿನ ದಿನ ಅವಳ ಹಿಂದಕ್ಕೆ ಹೋಗಿ ನಾವು ಅಳಿದೇವಂತಾದ್ರೆ ಹಾ. ನಾಳೆ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಚಂಡಮುಂಡರು ಇನ್ನಿಲ್ಲ. ಹಾ, ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ? ಮತ್ತೆ ಅವರಿಲ್ವಾ? ನಿನ್ನೆ ಅವರು. ಹಾಗಾಗಬಾರದು. ಸಾಧಿಸಿದವರು ನಾವು. ಹಾ. ಬಹಳಷ್ಟು ಸಾಧನೆ ಮಾಡುವುದಕ್ಕೂ ಉಂಟು, ಹಾ. ಸಾಯುವುದಕ್ಕೆ ನಾವು ಜನ ಅಲ್ಲ. ಇವಳ ವಿಷಯವನ್ನು ಅಣ್ಣನಲ್ಲಿ ಹೇಳು. ಭರ್ಜರಿ ಬೇಟೆ. ಅಣ್ಣ, ನಿನ್ನ ಆಣತಿಯಂತೆ ಆ ಸುರಪಾಲನನ್ನು ಹುಡುಕುತ್ತಾ
ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದು ಸರಿಯಲ್ಲ. ವಯೋವೃದ್ಧರು ಜ್ಞಾನವೃದ್ಧರು ಅಂತ ಮಂತ್ರಿ ಸುಗ್ರೀವ ಇದ್ದಾರೆ. ಸುಗ್ರೀವ ಈಗ ಬರಯ್ಯೋ. ಕದಂಬಾವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ, ಅವಳನ್ನು ವರಿಸಬೇಕಾದದ್ದು ನನ್ನ ಉದ್ದೇಶ. ಆದ್ದರಿಂದ ಸಂತಾನದ ಮುಖೇನಾಕೆಯನ್ನು ಕರೆತಾ ಇಲ್ಲಿಗೆ. ಶುಂಭನಾಜ್ಞೆಯೊಳೈದೆ ಶುಂಭನಾಜ್ಞೆಯೊಳೈದೆ ಮೆರೆವ ಕದಂಬವನವನೇ ಪುಗುತ ಕದಂಬವನವನೇ ಪುಗುತಾಗ ತ್ರೈಜಗದಂಬಿಕೆಯ ಲಾವಣ್ಯವನು ಮೆರೆಕೊಂಡು ಸುಗ್ರೀವ ಹಂಬಲಿಸಿದನು. ಶಿವ 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 ಸ್ಮರಣಂಬಿ ಗುರಿತಿಲುಕುತಲೆಗೆ ನಮ್ಮಯ ಶುಂಭ ಕೆಟ್ಟಲು ಸ್ಮರಣಂಬಿ ಗುರಿಸಿಲುಕುತಲೆಗೆ ನಮ್ಮಯ ಶುಂಭ ಕೆಟ್ಟಲು ತಿಳಿದು ನೋಡಲು ಈಕೆ ಮಾನಿನಿಗೆ ಸಿಕ್ಕುವಳೇ ದಾನವಗೆ ಸಿಕ್ಕಳು ದಕ್ಕುವಳೇ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಗುತಿಗ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕದಾನ್ವಯ ಅಡಿಗಿತ್ಯೊಂದಿಗೆ ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವನಾಗ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಶಿವ 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 ಆಗ ಒಡೆಯನ ಆಜ್ಞೆಯನ್ನು ಪಡೆದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ನನ್ನ ಜೊತೆಯಾಗಿ ಅದೆಷ್ಟೋ ಹೆಣ್ಣು ಮಕ್ಕಳು ಆರತಿಯನ್ನು ಹಿಡಿದು ಕಲಶೋದಕವನ್ನು ಹಿಡಿದು ನಿಂತಿದ್ರು. ನನ್ನ ಜೊತೆಯಾಗಿ ಬರುವ ಉದ್ದೇಶದಿಂದ ಈಕೆಯನ್ನು ಕರೆತರುವುದಕ್ಕಾಗಿ. ಆದರೆ ಅವರಾರ ಗೊಡವೆಯೂ ನನಗಾಗಲಿಲ್ಲ. ಓಡೋಡಿಕೊಂಡು ಬಂದು ಈ ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಇಲ್ಲಿ ಬಂದು ಕಾಣುವಾಗ ಆಗುತ್ತಿರುವಂತಹ ಅಚ್ಚರಿಗಳು ಅನೇಕ. ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯರಶ್ಮಿ ಸೋಕದಂತ ವನದಲ್ಲಿ ಶತಸಾವಿರ ದಿವಾಕರರ ಪ್ರಭೆ ಎನ್ನುವುದು ಜ್ವಾಜಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆ. ಇದಕ್ಕೆಲ್ಲ ಕಾರಣವಾದದ್ದೇನು? ಇಂಥ ಬದಲಾವಣೆಗಳು ಯಾಕೆ ಎನ್ನುವಂತೆ ಮುಂದೆ ಮುಂದೆ ಬಂದು ಸಾಗಿ ನೋಡಿದಾಗ ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು. ಈಕೆಯು ಸಾಮಾನ್ಯ ತರುಣಿಯೇ. ಈಕೆಯು ಎನ್ನೊಡೆಯನಿಗೆ ಸಿಕ್ಕುವುದಕ್ಕುಂಟೆ, ಸಿಕ್ಕಿದರೂ ಆತ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಈಕೆಯನ್ನು ಕಂಡೊಡನೆ ಚಂಡಮುಂಡರಿಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೇ? ಅಖಂಡ ಬ್ರಹ್ಮಚಾರಿಗಳು ಅವರು. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವಂತ ಚಂಡಮುಂಡರು. ಇಂದು ಅವರಿಗೆ ಈ ತರುಣಿ ಸಾಮಾನ್ಯ ತರುಣಿ ಅಂತ ಕಂಡಳು ಅಂತಾದರೆ ಏನಿದರ ಅರ್ಥ? ಚಂಡಮುಂಡರ ವೃತವೆನ್ನುವುದು ಕೆಟ್ಟಿತು ಎನ್ನುವುದೇ ಸ್ಪಷ್ಟ. ಅವರೇನು ಹಾಳು ಹುಡುಗರು, ಏನು ಆಡಿದ್ದಾರೆ. ಆದರೆ ನನ್ನ ಒಡೆಯನೇನು ಸಾಮಾನ್ಯದವನೇ? 3 ಲೋಕವನ್ನು ಆಳುವವನಿದ್ದಾನೆ, ಜ್ಞಾನಿ ಇದ್ದಾನೆ. ರಾಜಕೀಯ ವಿಚಾರದಲ್ಲಿ ನಿಪುಣನಾಗಿರುವಂತ ನನ್ನೊಡೆಯ
ಹೌದು, ವಿನಾಶ ಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕಿಲ್ಲ. ನನ್ನ ಒಡೆಯನಿಗಿಂದು ಕಚ್ಚಿರುವುದು ಮಣ್ಣು, ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಇನ್ನು ಯಾರೂ ಇಲ್ಲ. ಆದರೆ ನಾನು ತಿಳಿದುಕೊಂಡೆ ಇವಳು ಯಾರು ಎನ್ನುವಂತಹ ಸತ್ಯವನ್ನು. ಯಾಕೆ? ಒಂದು ಕೈಯಲ್ಲಿ ಚಕ್ರವ ಹಿಡಿದಿದ್ದಾಳೆ, ಇನ್ನೊಂದು ಕೈಯಲ್ಲಿ ಸುಮವ ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆ ಬಿದ್ದೆವು ಅಂತಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ. ತೋರಿಸುವುದಕ್ಕಾಗಿ ಈ ರೂಪ. ಒಮ್ಮೆ ನೋಡಿದರೆ ಶಾಂತರೂಪಿಣಿಯಾಗಿ ಕಂಡರೆ ಮತ್ತೊಮ್ಮೆ ರೌದ್ರ ಭಯಂಕರ ರೂಪ ಈಕೆಯದ್ದು. ಈಕೆ ಸಾಮಾನ್ಯ ತರುಣಿಯಲ್ಲ, ಅರಿತುಕೊಂಡೆ ನಾನು. ಒಡೆಯನಿಗೆ ಹೋಗಿ ಹೇಳುವ ಹಾಗಿಲ್ಲ, ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿಯಾನು. ಉಪ್ಪಣ್ಣ ಉಣ್ಣತ್ತ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನಂತೆ ಅಮ್ಮ. ಜನರಿಗೆ ಭಿನ್ನಗ ಸುಗ್ರೀವನೆಂದು ನನ್ನ ಹೆಸರು ತಾಯಿ. ನನ್ನನ್ನು ಇಲ್ಲಿಗೆ ಅಟ್ಟಿದವ ಶುಮ್ಮನಿದ್ದಾನೆ. ಮೂರು ಲೋಕದ ಒಡೆಯರಮ್ಮ. ಸೂರ್ಯ ಚಂದ್ರಾದಿಗಳು ಒಂದೇ ಹೆಜ್ಜೆ ಇಡಬೇಕಾದರೆ ಅವನ ಒಪ್ಪಿಗೆಯನ್ನು ತೆಗೆದುಕೊಳ್ಳಬೇಕು. ಮೂರು ಮೂರ್ತಿಗಳು ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾದರೆ ಈಗ ನನ್ನ ಒಡೆಯನ ಆಜ್ಞೆಯಾಗಬೇಕು ತಾಯಿ. ಅಂತ ಸಾಮರ್ಥ್ಯವಂತನಿದ್ದಾನೆ, ಬಲವಂತನಿದ್ದಾನೆ. ಇಷ್ಟರವರೆಗೆ ಅವನು ಬೇಕು ಅಂತ ಬಯಸಿರುವುದವನಿಗೆ ಸಿಗದೇ ಉಳಿದಿಲ್ಲ. ಎಲ್ಲವೂ ಅವನ ಕಾಲಬುಡದಲ್ಲಿ ಬಂದು ನಿಂತಿದ್ದಾವೆ. ಆದರೆ ಇಂದು ಒಂದು ಹೊಸದಾದ ಬಯಕೆಯನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ. ಇಷ್ಟರವರೆಗೆ ಮದುವೆಯಾಗದೆ ಉಳಿದಂತ ನನ್ನೊಡೆಯ ಇನ್ನು ಮದುವೆಯಾಗುವ ತೀರ್ಮಾನವನ್ನು ಕೈಗೊಂಡಿದ್ದಾನೆ. ಚಂಡಮುಂಡರು ನಿನ್ನನ್ನು ಕಂಡಿದ್ದಾರಂತೆ. ಒಂದು ತೀರ್ಮಾನವನ್ನು ಕೈಗೊಂಡಾಯಿತು, ಬೇಕು ಎನ್ನುವಂತೆ. ಅದಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ನೋಡು, ಅವನೇ ಏರುವ ಬಂಗಾರದ ರಥ ಇದು ನಿನಗಾಗಿ ಕಳುಹಿಸಿರುವುದು. ಉಯ್ಯಾಲೆಯಿಂದ ಇಳಿಬೇಕು, ರಥವನ್ನು ಏರಬೇಕು, ಶೋಣಿತಾಪುರದ ಮಣ್ಣಿಗೆ ಬರಬೇಕು, ನನ್ನ ಒಡೆಯನನ್ನು ಮದುವೆಯಾಗಬೇಕು. ಸುಗ್ರೀವನ ಮಾತುಗಳನ್ನು ಕೇಳಿ ನನಗೆ ಬಂದು ಹೋಯಿತು. ದೊಬ್ಬನೆ ದರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನಿದ್ದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಖದಿಯಗೊಳ್ಳದಿರೆನ್ನ ಸಲಗೋ ಶುಂಭಾಕ್ಯನ ಮತದಂತೆ ಭಿನ್ನಗೈದೆ. ಶುಂಭಾಕ್ಯನ ಮತದಂತೆ ಭಿನ್ನಗೈದೆ. ಮತಿಶೂನ್ಯನ 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 ಮಮ ಕೃತಿ ನರಿವೆ. ಬದುಕಿಗೆ ದಗೆಯಾಯಿತಮ್ಮ. ನಿನ್ನ ಒಂದು ನಗು ನಾನು ಸತ್ತು ಬಿದ್ದೆ, ಮತ್ತೆ ನನ್ನನ್ನು ಬದುಕಿಸಿದವಳು ನೀನು. ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದವಳು ನೀನು ಎನ್ನುವುದನ್ನು ಅರ್ಥ ಮಾಡಿಕೊಂಡವನು ನಾನು ತಾಯಿ. ಆದರೆ ಏನು ಮಾಡೋಣ ಅಮ್ಮ, ನಮಗೆ ತಿಳಿದಿದೆ ನೀನು ಯಾರೆನ್ನುವಂತಹ ಸತ್ಯವನ್ನು. ಆದರೆ ಒಡೆಯನ ಆಜ್ಞೆ ನಮಗಿದೆಯಲ್ಲ. ಆ ಮೂರ್ಖನ ಮಾತುಗಳನ್ನು ಕೇಳಿ ಇಲ್ಲಿವರೆಗೆ ಓಡೋಡಿಕೊಂಡು ಬರಬೇಕಾಗಿ ಬಂತು. ಆದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬೇಡ ತಾಯಿ, ನನ್ನ ಒಡೆಯನ ಆಜ್ಞೆ. ಹಾಗೆಂದು ಈಗ ಇಲ್ಲಿಗೆ ಬಂದಿದ್ದೇನೆ. ಹೋಗಿ ಹೇಳುವುದಕ್ಕೆ ಏನು ಆಜ್ಞೆ ಅಮ್ಮ? ಹೆದರಿದೆಯಾ ಸುಗ್ರೀವ? ಹೌದು ತಾಯಿ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯನ್ನು ಅರ್ಥೈಸಿಕೊಂಡಿದ್ದಾನೆ ಶುಂಭ.
ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದು ತಾಯಿ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಮ್ಮ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಹೌದು ತಾಯಿ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ಹಾ. ನಿನ್ನಲ್ಲಿದ್ದಂತಹ ದೌಷ್ಟ್ಯತನವೆಲ್ಲವೂ ದೂರವಾಗಿ ಹಾ. ಸಜ್ಜನ ವ್ಯಕ್ತಿ ಇರಿಸಿಕೊಂಡೆ. ಸರಿ ತಾಯಿ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ, ಮಾಟ, ಮಾರಣ, ಮಾರಕಾದಿ ರಕ್ತಪಾತ, ಓಹೋ. ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಹಾ. ಬರಡು ಬಂಜೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ನಿಜವಮ್ಮ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ಯಾರು ತಾಯಿ? ನಿನ್ನ ಒಡೆಯ ಶುಂಭನೆ. ಭೂದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಹಾ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೌದೇ? ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಹಾ. ಸಾಮಾನ್ಯ ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ, ನಿಜ ತಾಯಿ. ಅವನ ತಮ್ಮ ನಿಶುಂಭ ಬಲಾಢ್ಯನೆ. ಹೌದಮ್ಮ. ಶಾಂತರು ಕೂಡ ರಾಣ ಕಂಜುವುದಿಲ್ಲವಂತೆ. ಹೋಗಿ ಸ್ಪಷ್ಟವಾಗಿ ತಿಳಿಸು. ಅಮ್ಮ, ಇಷ್ಟರವರೆಗೆ ಕನಸು ಮನಸ್ಸಿನಲ್ಲಿಯೂ ನಿನ್ನನ್ನು ಪೂಜಿಸಿದವನು ನಾನಲ್ಲ, ಭಜಿಸಿದವನು ನಾನಲ್ಲ ತಾಯಿ. ಆದರೆ ನಿನ್ನ ದಿವ್ಯ ಮಂಗಳಕರವಾದಂತ ರೂಪವನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿಸಿಕೊಟ್ಟೆಯಮ್ಮ. ಇನ್ನು ಶೋಣಿತಾಪುರಕ್ಕೆ ಹೋಗಿ ಅಲ್ಲಿ ಈ ಮುದುಕನಿಗೆ ಬದುಕಬೇಕು ಅಂತ ಆಸೆ ಇಲ್ಲವಮ್ಮ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು, ಮೋಕ್ಷದ ದಾರಿಯನ್ನು ತೋರಿಸುತ್ತಾನೆ. ಮೋಕ್ಷಗಾಮಿಯಾಗುವ ಬಯಕೆ ಹೌದಮ್ಮ. ಕಾಲ ಸನ್ನಿಹಿತವಾದಾಗ ನನ್ನೆಡೆಗೆ ಸೇರಿಸಿಕೊಳ್ಳುತ್ತೇನೆ. ನಿರೀಕ್ಷೆಯಲ್ಲಿರುವ ಮಗ. ಜಯ ಜಯ.
ಸಂಧಾನ? ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವನ್ನು ಬಯಸಿದ್ದಾಳೆ. ಆ ಗರ್ವಿಷ್ಠೆಯನ್ನು ಎಳೆತರುವುದಕ್ಕಾಗಿ ನಮ್ಮವನಾದಂತಹ ಧೂಮ್ರಾಕ್ಷರನ್ನು ಕಳುಹಿಸಿದೆ. ಎಳೆ ತಂದರೆ ಎಲ್ಲಿಂದ? ಮತ್ತೆ ಧೂಮ್ರಾಕ್ಷರನ್ನು ಸುಟ್ಟು ಹೋಯಿದ್ದಾಳೆ. ಅಳಿದು ಹೋದರೆ ಹೌದಯ್ಯ. ಗಂಡುಗಳಿಗಾದಂತಹ ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಡಿದ್ದಾಳೆ. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವನೇ ಇನ್ನು ನಮ್ಮವರು ಅಳಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥಾರೂಢನಾಗಿ ನಾನೇ ಹೊರಟಿದ್ದೇನೆ. ತಡೀರಿ ಪ್ರಭು, ತಡೀರಿ. ಯಾಕಯ್ಯ? ಅವಸರ ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಸನ್ನಿಧಾನದಲ್ಲಿ ಹೇಳುವುದಕ್ಕೆ ಅವಕಾಶವಿದೆ. ಅವಕಾಶ ಇದೆ. ಧನುಜೇಶ ಕೀಳನ್ನ ಮಾತ ಎನ್ನ ಮಾತ ಧನುಜೇಶ ಕೀಳನ್ನ ಮಾತ ಎನ್ನ ಮಾತ ಯಾತಕ್ಕೆ ನೀನು ನಮಿಯಾದೆ ಮನದಲ್ಲಿ ಯಾತಕ್ಕೆ ನೀನು ನಮಿಯಾದೆ ಮನದಲ್ಲಿ ಮನಸ್ಸಿನ ಶರಕ್ಕೆ ತಿರುಗುತ್ತ ಮನಸ್ಸಿನ ಶರಕ್ಕೆ ತಿರುಗುತ್ತ ಮಾನವನಿಗೆ ಬಯಕೆ ಯಾಚಿಗೆ ದೈವನಾಥ ಧನುಜೇಶ ಕೀಳನ್ನ ಮಾತ ಯಾತಕ್ಕೆ ನಮಿಯಾದೆ ಮನದಲ್ಲಿ ವ್ಯರ್ಥ ಧನುಜಮತಿಯಾಗಿರುವಿರಿ. ರಕ್ತಬೀಜ ದಾನವಾಪ್ತಿ ಕುಲ ಚಂದ್ರವರಾಗಿ ಮೆರೆಯುತ್ತಾ ಇದ್ದೀರಿ. ನೀವು ಏರಿದಂತಹ ಎತ್ತರ, ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾಚಕ್ರ ಅವ್ಯಾಹತವಾಗಿ ಪೂರ್ವಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಒಪ್ಪಿಕೊಂಡು ಎಲ್ಲವರು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲೇ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲೇ ಅವಿರ್ಭೋಜನ ಸಲ್ಲುತ್ತಾ ಇದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದಿರ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಬ್ರಹ್ಮಾಧೀನರಾದಿರೋ ಪ್ರಭು ಮನಸ್ಸಿನ ಶರಹತಿಗ ಸಿಲುಕಿ ಬಿಟ್ಟಿರೆ ಹೇಳಿ. ಹಾಗೆಂದು ನಿಮ್ಮನ್ನು ಕಾಮುಕ ಎಂಬುದಾಗಿ ಪರಿಗಣಿಸುವುದಕ್ಕಾಗುವುದಿಲ್ಲ. ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಚಟುವಟಿಕೆಗಳನ್ನು ಬಿಗಿಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತಾಗ ತಾವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಪ್ರಭು ಏನು? ಸಂಧಾನಕ್ಕೆಂದು ನಿಮ್ಮಾಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವೇದಾಸರಾಗಿ ಬಂದು ಏನು ಹೇಳಿದ? ಚಳಚಳದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಆ ಶಕ್ತಿಯನ್ನು ಪಡೆಯುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ದುರಂತವೇ ಸಂಭವಿಸಿತು ಎಂಬುದಾಗಿ ಸ್ಪಷ್ಟವಾಗಿ ಎಚ್ಚರಿಸಿದ. ಪ್ರಭು ಏನು? ದುಡುಕಿದಿರಿ ತಾವು. ದುಡುಕು ಎಂಬುದು ಕೆಡುಕನ್ನೇ ಉಂಟು ಮಾಡುತ್ತದೆ ಎಂಬುದು ಪರಿಣಾಮದಲ್ಲಿ ನಿಮಗೆ ಅರ್ಥವಾಗಿ ಆಗಿರಬೇಕು. ಪ್ರಯತ್ನಿಸಿರಿ ತಾವು.
ದುಃಖ ಅಲ್ವಾ? ಹಾ. ಮುಂದಲೆ ತಿಳಿಸುವುದಕ್ಕೆ ಹಾ. ಕಾಳಿಂಗ ಸರ್ಪದ ಹೆಡೆಯನ್ನು ಹಾ. ಉಪಯೋಗಿಸ್ತಾನೆ ಅಂತಾದ್ರೆ ಹಾ. ಅವ ಹಾ. ಬುದ್ಧಿವಂತ ಆಗುವುದಕ್ಕೆ ಸಾಧ್ಯವಿದೆ. ಪ್ರಭು ಹಾ. ಬುದ್ಧಿ ಮನಸ್ಸು ಎನ್ನುವಂತಹ ಹಾ. ಮದ್ದಾನೆಯನ್ನಾದರೂ ಹಾ. ಬುದ್ಧಿ ಎನ್ನುವಂತ ಅಂಕುಶದಿಂದ ಹಾ. ಹಿಡಿದಿಟ್ಟುಕೊಳ್ಳುವುದಕ್ಕಾಗುತ್ತದೆ, ಹಾ. ನಿಯಂತ್ರಿಸುವುದಕ್ಕಾಗುತ್ತದೆ. ಹಾ. ಪ್ರಭು ಹಾ. ತಾವು ಮಾಯೆಗೆ ಒಳಗಾಗಿದ್ದೀರಿ. ಈಗ ಹಾ. ಹಾ. ಆ ಮಾಯೆ ಎಂಬುದನ್ನು ಬಿಟ್ಟರೆ ಹಾ. ನಿಮಗೆ ಒಳಿತಾಗುತ್ತದೆ ಪ್ರಭು, ಒಳಿತಾಗುತ್ತದೆ. ಎಷ್ಟಾದರೂ ಕೇವಲ ತರುಣಿಯಲ್ವೇನು? ಆ, ಅವள் ಆದಿಮಾಯೆ ಆದಿಮಾಯೆ ತರುಣಿಯಲ್ಲವಳ ಆದಿಮಾಯೆ ಆದಿಮಾಯೆ ರಕ್ತಬೀಜ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತಹ ಅವಳನ್ನು ಸಾಮಾನ್ಯ ಹೆಣ್ಣು ಅವಲೇ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು, ಮೂರ್ಖತನವಾದೀತು. ಯಾಕೆ? ತರುಣಿಯಲ್ಲ ಅವಳು, ಆದಿ ಮಾಯೆ, ಆದಿ ಪರಾಶಕ್ತಿಯೇ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ಯಾಕೆ? ಯಾಕೆ ಯಾಕೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನಾಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಬರಿಸಿಕೊಂಡು ಬದುಕುತ್ತಾ ಇದ್ದಾರೆ.
ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗಿದೆ. ಅದಕ್ಕಾಗಿಯೇ ತ್ರಿದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ. ಪ್ರಣವ ಸ್ವರೂಪಿಣಿ ಆಗಿರುವಂತಹ ತಾಯಿಯನ್ನು ಕೆಣಕುವುದಕ್ಕೆ, ಮದುವೆ ಎನ್ನುವಂತ ಆ ಆಶೆಯಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು, ಬೇಡ. ಆಕೆಯನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಕೇಳ್ತೀರಾ? ಮೂರ್ಖತೆಯ ಮನದ ಮೂರ್ಖತೆಯಾಗ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಪಡುತ್ತಾ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತಾ, ಪಡೆದವನ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದಿರುತ್ತಲೇ ನುಡಿಯ ನೀತಿಗೆ, ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನ್ನುತ್ತಲೇ ನುಡಿಯ ನೀತಿಯ ಬಿಡು ಮನದ ಮೂರ್ಖತೆಯ ಧನುಜೇಶ. ರಕ್ತಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ, ಆ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕತ್ತರಿಸಿ ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ? ಮದುವೆಯಾಗುವಂತಹ ಕಾಲದಲ್ಲಿ ಸಂಸಾರದ ಬಂಧನಕ್ಕೆ ಸಿಲುಕುವವನು ನಾನಲ್ಲ. ಅಖಂಡವಾದ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಗಾಗಿ ಶ್ರಮಿಸಿದವರು ಸಹ ತಾವು. ಸತ್ಫಲವನ್ನು ಕಾಣುತ್ತಾ ಇದ್ದೀರಿ, ಉಣ್ಣುತ್ತಾ ಇದ್ದೀರಿ. ಪ್ರಭು, ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು. ಜಡಜ ಪೀಠದ ವರದ ತೆರದಲ್ಲಿ ನಿಮಗೆ ಇನ್ನೂ ಆಯುಷ್ಯ ಇದೆ. 90,000 ಲಕ್ಷ ವರ್ಷ ನೀವು ಬದುಕಿದ್ದೀರಂತೆ, ಇನ್ನೂ ಬದುಕುತ್ತಾ ಇದ್ದೀರಿ. ಪ್ರಭು, ಅಂತೆಯೇ ಬದುಕಬೇಕು ಅಂತಾದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಮೂಢತನ, ಮೂರ್ಖತನವನ್ನು ಬಿಡಬೇಕು. ತ್ರೈ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಒಡಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ Thank you.
ರಕ್ತ ಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಗುಂಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎಂಬಂತಹ ಒಂದು ಹೊರವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದ್ದೇ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುಹುಳ್ಳಂತಹ ಚಂಡಮುಂಡರು ಕಾಲು ಉರಿದರು. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಲಿಲ್ಲ. ಏನು ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿಸೋಕುವುದಿಲ್ಲವಂತೆ. ಕತ್ತಲಾವರ್ತವಾಗಿರುವಂತಹ ವನವೆಂದು ರತ್ನ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ವನ ವನಿತೆ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇದೆ. ಈ ಬದಲಾವಣೆ ಯಾಕಾಯಿತು? ಯಾರಿಂದ? ಯಾಕೆ ತರ್ಕಿಸಿಕೊಳ್ಳಬೇಕು? ಶ್ರೀದೇವಿ ಲೀಲಾಮೃತ, ಶ್ರೀದೇವಿ ಮಹಾತ್ಮೆ ಇರಬೇಕು. ಏನದು? ಯಾವುದೋ ಒಂದು ಸಂಗೀತದ ಧ್ವನಿ ಈ ಕಡೆ ಹರಿದು ಬರುತ್ತಾ ಇದೆ. ಹಾಗಾದ್ರೆ ಆ ಹೆಣ್ಣು ಇಲ್ಲೇ ಇರಬೇಕು. ಅತ್ತ ಕಡೆ ಗಮಿಸ್ತೇನೆ. ಶಿವನೇ ಶಂಕರನೇ ಮಾಡಲಿನ್ನೇ ಆಟ ಶುಂಭನ ಕೂಡೆ ಭಾಷೆ ಒರೆದು ಶುಂಭನ ಕೂಡೆ ಭಾಷೆ ಒರೆದು ಇವಳಿಂಬದ್ಧ ಕೇಳು ಇವಳಿಂಬದ್ಧ ಆದರು ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ
स्थिता नमस्तस्यै 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 नमो नमः नमो जय 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 ನೋಡಿದೆ ನೋಡಿದೆ ನೋಡಿದನು ಕಲಿ ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿಯಾಗಿದ್ದಾನೆ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ಮಂಗಳವಾಗಿ ಭವ್ಯವಾಗಿ ರಾರಾಜಿಸುತ್ತಿರುವಂತಹ ದಿವ್ಯ ಮಹಾಸ್ವರೂಪವನ್ನು ನೋಡಿ ನಿನ್ನ ಜೀವನದಲ್ಲಿ ಕಲಿಯುವುದಕ್ಕಿದ ರಕ್ತ ಬೀಜ, ಕಲಿ ರಕ್ತ ಬೀಜ, ಕಲಿತು ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನನ್ನೆಚ್ಚರಿಸುತ್ತಾ ಇವೆ. ನೋಡಬಾರದೆ ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದ್ವಿಯಾಲಯ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ಎಂಬುದಾಗಿ ಪ್ರಕಟಗೊಳ್ಳುತ್ತಾ ಇದ್ದಾಳೆ. ಮುಗುಳ್ ನಗು, ಯಾರಲ್ಲಿ ನಗಾಡು, ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು ಇದು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರಮಗೀತೆ ಆಗಿರಲೂಬಹುದು. ದಾನವರು ದುಷ್ಟರು ಆಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ, ಶೋಕ ಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇದೆ. ಬ್ರಹ್ಮಾಂಡೋದರ ಭರಿತೆ ಆಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಅರಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿತಲ್ಲ. ಸರ್ವಶಕ್ತರಾಗಿರುವಂತಹ ತಾಯಿಯನ್ನು ನನ್ನ ದೊರೆ ಮದುವೆ ಆಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದರೆ ಅವರ ಸಮಾಧಿಯನ್ನು ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾಯಿ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ, ತರುಣಿಯನ್ನು ಕರೆದು ತರುತ್ತೇನೆ, ಬಾಳದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದೆ ಹೋದರೆ ಕೇಡು ಇವಳಿಂದ ಬಂತು. ನಮ್ಮ ವಂಶಕ್ಕೆ ಕೇಡಾಗಿ ಬಂದಿದ್ದಾಳೆ, ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು, ಶೋಣಿತಾಪುರವನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಉಂಟು. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಏಣಾಂಕನೆ ಭವಕ್ತ್ರೇಗೆ ನಿನಗೆ
ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ. ತಾಯೇ, ಏನು? ಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲಿರಾಗ್ತವೀಗ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? ಏಳಾಂಕರಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾಯಿ. ಹೌದೇ? ತಾಯೇ, ಏನು? ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೋ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಆಕೆಗಿರಲಿ, ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದ್ರೆ ನಿನಗ ಅಲ್ಲ ತಾಯಿ, ಮತ್ತೆ ನನ್ನ ದೊರೆ ಶುಂಭದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಓಹೋ, ಅಮ್ಮ, ಏನು? ಅವನನ್ನು ವರಿಸುವುದಕ್ಕಾಗಿ ಹೀಗೆ ಮುಗುಳು ನಗುತ್ತಾ ಇಳಿದು ರಥವೇರಿ ಬರಬೇಕು ತಾಯೇ, ಬರಬೇಕು. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ? ನಿನ್ನೊಡೆಯನಾದಂತಹ ಶುಂಭನನ್ನು ವರಿಸಬೇಕೆನ್ನುವಾಗ ಹೇಳುತ್ತಾ ಇರುವೆ. ಏನು ನಿನ್ನ ಒಡೆಯ ಶುಂಭ ರೂಪವಂತನೇ? ಹನುಮಂತನಿಗಿಂತಲೂ ಚಂದನಿದ್ದಾನಮ್ಮ. ಹೌದೇ? 3 ಲೋಕದ ದೊರೆಯಾಗಿದ್ದಾನೆ. ಅವನಿಗೆ ಸರಿಸಾಟಿ ಸಮುದ್ರಕ್ಕೆ ಸಮುದ್ರವೇ, ಆಕಾಶಕ್ಕೆ ಆಕಾಶವೇ, ಶುಂಭನಿಗೆ ಶುಂಭನೆ. ಹೌದೇ? ಎಷ್ಟಾದ್ರೂ ಆತನೊಬ್ಬ ದುಷ್ಟನಲ್ವೇ? ಹೌದು ತಾಯ, ಹೌದು. ದುಷ್ಟನು ದುರ್ಮತಿವಾಗಿರುವಂತ ಆತ ಈ ಕಾಲದಲ್ಲಿ ಕಾಮುಕರಂತೆ ವರ್ತಿಸುತ್ತಾ ಇದ್ದಾನೆ. ಅಲ್ಲದೆ ಇದರ ಇಚ್ಛಾ ಶಕ್ತಿ ಸಂಯುಕ್ತೆಯಾಗಿರುವಂತಹ ನನ್ನು ನೀನು ಹೋಗಿ ಅವರನ್ನು ಮದುವೆಯಾದರೂ ಕೂಡ ತಾಯಿ ಹೆತ್ತ ಮಗನಾಗಿರುವಂತ ಅವನಿಗೆ ನಿನ್ನನ್ನು ವರಿಸುವುದಕ್ಕೋ ಆಡುವುದಕ್ಕೋ ಬಾಳುವುದಕ್ಕೋ ಸಾಧ್ಯವೇ ಅಂತ ಕೇಳಿದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲವಮ್ಮ. ಅಷ್ಟೇ ತಿಳಿಯದೆ ಇರುವಂತ ಅಲ್ಪವಾಗಿ ರಕ್ತಬೀಜನಲ್ಲ ಅಮ್ಮ. ಏನು ತಾಯೇ? ಏನು? ಸರ್ವ ಚೈತನ್ಯ ಸ್ವರೂಪಗಳು ತಾವು. ಮನಸ್ಸು ಮಾತ್ರದಿಂದ ವ್ಯಕ್ತಿಗಳನ್ನು, ಶಕ್ತಿಗಳನ್ನು, ಪ್ರಪಂಚವನ್ನೇ ಬದಲಾಯಿಸುವುದಕ್ಕೆ ಬರುತ್ತದೆ. ಶುಂಭ ದೊರೆಯನ್ನು ಬದಲಾಯಿಸುವುದಕ್ಕೆ ನಿನಗೇನು ಕಷ್ಟ ಸಾಧ್ಯವೇ ಅಮ್ಮ? ನಿನ್ನ ಎಡಕಾಲಿನ ಪಾದ ಶೋಣಿತದ ಮಣ್ಣಿಗೆ ಊರಿದೆ ಅಂತಾದ್ರೆ ಅಲ್ಲಿರುವಂತಹ ಮಣ್ಣೆಲ್ಲ ಚಿನ್ನವಾಗುತ್ತದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ದುರ್ಮತಿಯಾಗಿರುವಂತಹ ಶುಂಭ ನಿನ್ನ ಮಂಗಳ ರೂಪವನ್ನು ನೋಡ್ಲಿಲ್ವಮ್ಮ? ನೋಡಿದ ಅಂತಾದ್ರೆ ಕೈ ಹಿಡಿಯುವುದಲ್ಲ, ಕಾಲು ಹಿಡಿಯುತ್ತಾರೆ, ಗರ್ಭಗುಡಿಯನ್ನು ಕಟ್ಟುತ್ತಾರೆ, ಬ್ರಹ್ಮ ಕಲಶ ಅವನೇ ಮಾಡುತ್ತಾನೆ, ನಿನ್ನನ್ನು ಆರಾಧಿಸ್ತಾರೆ, ಪೂಜಿಸ್ತಾನೆ. ಹಾಗಾಯಿತು ಅಂತಾದ್ರೆ ಅಮ್ಮ, ನಮ್ಮ ದಾನವ ವಂಶ ಉಳಿಯುವುದಕ್ಕೆ, ಬೆಳಗುವುದಕ್ಕೆ ಸಾಧ್ಯವಿದೆ. ನಮ್ಮವರ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಿ ನನ್ನ ಜೊತೆಯಲ್ಲಿ ಬರಬೇಕಮ್ಮ. ರಕ್ತ ಬೀಜ ಪಣದ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಭ ಬರಬೇಕಿತ್ತು, ಬರಲಿಲ್ಲ. ಅಲ್ಪರಾದಂತಹ ನಿಮ್ಮನ್ನು ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೊಲಿಸಿದ ಕೇವಲ ಸ್ತ್ರೀಭ್ರಾಂತನಾಗಿ ಖಳರನ್ನೆಲ್ಲ ಕಾಂಗ್ರಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಭ ಒಬ್ಬ
ಪತ್ತನವಾದ ಅಪ್ಪೆಮೆತ್ತಿ ಬಾಲದ ಬಿತ್ತಿ ಮುಕ್ಕಾಲು ಮೂಜಿಗಳಿಗೆ ಎತ್ತಿ ಕೊಟ್ಟು ಈ ಶನಾಮಂತರ ಕೇಳುಂಡೆ ಮಾಯ ದೃಷ್ಟಿಯನ್ನು ನಿತ್ಯ ಎಡ್ಡೆ ಬದಿಕು ಈಗ ಇತರ ಕಡವ ರಾಜ್ಯವು ಮಾಡ ನಮಗೆ ಅಮೃತ ನಮಗೆ ಸಂಸಾರ ಪಡಿಸಿಕೊಳ್ಳ ಬಟ್ಟಿ ನುಡಿಯತ್ತೆ ಆವಡ ಕೈ ಮುಟ್ಟ ಕುಲ್ಲಿದಕ್ಕೆ ಮಾತ್ರ ಅಮೃತ ದಿಕ್ಕು ಬೇಗ ಹೋಯ್ನಕ್ಕೆ ದಾನ ದಿಕ್ಕ ಅದೇನಂತ ದೂರ ಬನ್ನಿ ಭಾಗತರೆ ಕಾಲಾದಿದ್ದರೆ ವರ್ಷ ಆದಿದ್ದೇನೆ ಅವಳಿ ಈಗ ಅಪ್ಪೆಯ ಸೇವೆ ಹಚ್ಚಿಕಲ್ಲು ಈ ಶಕ್ತಿ ಜಟಾಧಾರಿಲ್ಲ ಭಜನಾ ಭಕ್ತಿರು ಹತ್ತತ್ತು ಬಾರಿಯಲ್ಲ 3 ಬರ ಒಂದು ಅಪ್ಪೆಯ ಸೇವೆ ಮತ್ತೆ ಕೋಡಿಯದ ಭಯ ಉಂಟಾ ಈ ಭಯ ಉಂಟಾ ಭಜನಾ ಸೇವೆ ಅಂತಂದು ಬರ್ತಾರೆ ಅನ್ನದಾನ ಅಂತಂದು ಬರ್ತಾರೆ ಅವಳ ಭಜನಾ ಸಮಸ್ಯೆ ಏಕನಾಥಿ ಆಗುತ್ತವೆ ಒಕ್ಕಟ್ಟಾದ ಮುಚ್ಚು ತಲುಪವೆ ಅಮ್ಮಮ್ಮ ಬೇಸಾಗಿ ಯಾರು ಸಂತೋಷ ಕೀರ್ತಿಗಳು ಅಜಿತ್ರೈಕ್ರೆ ಅವಳ ಒಂದು ಜೀವನ ಬಿಟ್ಟು ಉದ್ಯೋಗ ಒಂದೇ ಅಮ್ಮ ಭಯಪಡೋರ್ತಿ ಭಾರತರೆ ಏನೆಲ್ಲ ಕೇಳಿದ ಕುಲ್ಲೇರಿಗೆನಾ ಅತಿ ಇತ್ತಿನ ಬೇಗ ಬರೋಳು ಸಮಧಾರಿಕತೆ ಅವಳು ಆಗತ್ತರೆ ಅದು ಉಳ್ಳಾರ್ಜಿನ ಸೇವೆ ಮಾಡ್ತಂದು ಬರೋದಿಲ್ಲ ವ್ಯಕ್ತಿಗಳು ನೇರ ಮಾಡ್ತಂದು ಬರೇ ಅಮ್ಮ ಸರಿ ಅಂತ ತುಂಬಿರ್ಬೇ ಕಂಡಿದ್ದಾರೆ ಅದಿಜೋ ಈ ಹೇಗೆ ಗೊತ್ತಾಗ ಅವಳು ವ್ಯಕ್ತಿಗಳು ಅಮ್ಮ ಸೇವೆ ಮಾಡ್ತಂದು ಬರೇ ಬೇರೆ ಸೇವೆ ಯಾರಿಲ್ಲ ಭಯ ಪಡೋರ್ತಿ ಮತ್ತೆ ಅವಳು ಈ ಮುರಾಣ ತೋಡ್ಬಿಟ್ಟು ಕಾದರೆ ಅವಳು ಮತ್ತೆ ಸಂತೋಷ ಆಗ್ತಿದೆ ನಮಗೆ ಮತ್ತೊಂದು ಬರೀ ಅಮ್ಮಲ್ಲಿ ದಿನವಡಿ ಆಡಲೇ ಮತ್ತು ಸರಸ್ವತಿ ದೇವಿ ಒಲಿದುಕೊಂಡು ನೆಚ್ಚಿನ ಕಲೆ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ಅಂತಂದ್ರೆ ಧನ ಸಂಪಾದನೆ ಮುಖ್ಯ ಆಗ್ತದೆ ಧನ ನೆನಪಾಗ ಹನ್ನೊಂದು ಮಂಡ್ಯ ಆಗ್ತಾವ್ರು ಇಲ್ಲಡೆ ಯಾರಿಗೆ ಹೇಳ್ಕೊಡಿ ಹೇಳ್ಕೊಳ್ತೀನ ಅವಳೆ ಮಂತ್ರಿ ಸೇವೆ ಸಂತೋಷ ಆಗ್ತದೆ ಅರೆಗ ಅವಳ ಮನೆಯಲ್ಲ ಪುರುಷೊತ್ತಿದ್ದ ಅಮ್ಮಲ್ಲಿ ಬೇರೆ ಸೇವೆ ಆಡಲೇ ಭಯಪಡ್ತೀವಿ ನಾಗತ್ತೇವೆ ಅಮೃತಗಳಿಗೆ ಉಂಟಾಗ ಭಯಗಾಡ್ತಿ ಈ ಸಾಗಲಿಗೆ ಬರ್ತದೆ ಅಪಘಾತ ಕೊಂಡ ಉಂಟತ್ತೆ ಹಸಿರು ಉಂಡಿಗೆ ತೊಂದರೆ ಅಗ್ನಿ ಸೇವೆ ತೊಂದರೆ ಹೋರಾಟ ತೊಂದರೆ ಚಂಡಿಕೆಯ ಭೀಕರವಾದ ರೂಪವನ್ನು ನೋಡಿದಂತಹ ನಾನು ಭೀತನಾಗಿದ್ದೇನೆ. ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಓಹೋ, ಘೋರವಾದ ಕಾರಣವನ್ನು ಸೇರುತ್ತೇನೆ. ವಿಧಿಯ ಕುರಿತು ತಪಸ್ಸನ್ನಾಚರಿಸುತ್ತೇನೆ. ಬೇಕಾದಂತಹ ವರಗಳನ್ನು ಪಡೆಯುತ್ತೇನೆ. ಈ ಕೂಡ ಇಲ್ಲಿ ನಿಲ್ಲುವುದಲ್ಲ, ನೇರವಾಗಿ ಶುಕ್ರ Thank you.
ಶುಂಭನಿ ಶುಂಭದಿ ಧನುಜರ ಕೊಂದು ಕುಂಬಿನಿ ಭಾರ ಪಗಾರ ಬಗೆದು ಕಂಧಾರಿ ಮುಖ್ಯ ಕದಂಬ ಬದಲಾಗಿದೆ ಸಂಭ್ರಮದಾರತಿ ಬೆಳಗಿದರು ಶುಂಭನಿ ಶುಂಭಂದಕ್ಕೆ ಶಾಂತಳಾಗಬೇಕಮ್ಮ ಕಂಡಿಯ ಸುರನಾಥ ದೈತ್ಯರು ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯ ಇಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಬಹಿರೆಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನ ಕಂಡು ಸಂತೋಷ ಪಡಬಹುದು ಮಗನೇ. ಅಲ್ಲಿವರೆಗೆ ಮಾತ್ರವಲ್ಲ, ರಣಕ್ಷೀರ ತಲೆಮರೆಸಿಕೊಂಡು ಹೋಗಿದ್ದಾನೆ ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸಿಕೊಂಡಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆ
ಸುತಲಿ ಶ್ರೀದೇವಿ ಚರಣವ ಹರ್ಷದಲ್ಲಿ ಸುಮನಸರ ಕೂಡುತ್ತಾ ನೆರೆದನ ಪುರುಗೂತನ ಕವಿರಾಜ ತೇಜದಲ್ಲಿ ನಾ ಕವಿರಾಜ ತೇಜದಲ್ಲಿ ದುಷ್ಟರನ್ನೆಲ್ಲ ಸಂಹರಿಸಿ ಜಗನ್ಮಾತೆ ಪುನರಪಿನಾಕದ ಪೀಠವನ್ನು ನನಗೆ ಒಪ್ಪಿಸಿದ ಬಳಿದ್ದಾಳೆ. ಧರ್ಮೋ ರಕ್ಷತಿ ರಕ್ಷಿತ, ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎನ್ನುವಲ್ಲಿಗೆ ಸಕಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆಯನ್ನು ಹಾಡುವರೆ ಅಪ್ಪಣೆಬೇಡುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳ. ಆಹೋ ಇಂದಿನ ಶ್ರೀದೇವಿಯ ಸೇವಾದಾರಂತ ಅಜ್ಜಿಕಲ್ಲು ಶಿವಶಕ್ತಿ ಜಟಾಧಾರಿ ಭಜನಾ ಮಂಡಳಿಯವರೆಲ್ಲ ಅಜ್ಜಿಕಲ್ಲು ಶಿವಶಕ್ತಿ ಜಟಾಧಾರಿ ಶ್ರೀಶಕ್ತಿ ಜಟಾಧಾರಿ ಭಜನಾ ಮಂಡಳಿಯವರು ಅಜ್ಜಿಕಲ್ಲು ಶ್ರೀಶಕ್ತಿ ಜಟಾಧಾರಿ ಭಜನಾ ಮಂಡಳಿಯವರು ಅರ್ತಿಗಾರರು ಕುಶಲ್ಗಾರರು ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ಉದ್ದೇಶದಿಂದ ಕೊಟ್ಟಿರುವಂತಹ ಕಾಂಚನ ವೀಳ್ಯ ದೇವರತ್ತ